Hi everyone and welcome to second PUC English Grammar Marathon class day 2 day 1 ನೀವು ಆಲ್ರೆಡಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ನೋಡಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ನ ಉಳಿದಿರುವಂತಹ ಎಲ್ಲ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಹೋಗೋಣ. ನಮ್ಮ ಟಾರ್ಗೆಟ್ ಏನು, ನಿಮಗೆ ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಿಸುವಂತದ್ದು. ಸೊ ಇಂಗ್ಲಿಷ್ ಗ್ರಾಮರ್ ನಲ್ಲಿ 40 ಔಟ್ ಆಫ್ 40 ಸ್ಕೋರ್ ಮಾಡ್ಲಿಕ್ಕೆ ಈ ಮ್ಯಾರಥಾನ್ ಕ್ಲಾಸ್ ಗಳನ್ನ ನಡೆಸ್ತಾ ಇದ್ದೀನಿ. ಡೇ 2 ಇವತ್ತು ಎಲ್ಲ ಗ್ರಾಮರ್ ಟಾಪಿಕ್ಸ್ ಗಳನ್ನ ನಾವು ಫಿನಿಶ್ ಮಾಡೋಣ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ಕ್ಲಾಸ್ ಅನ್ನ. ಇವತ್ತು ನಾವು ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇರುವಂತಹ ಟಾಪಿಕ್ಸ್ ಗಳು ಇಲ್ಲಿವೆ. ರಿಪೋರ್ಟೆಡ್ ಸ್ಪೀಚ್ 5 ಅಂಕಕ್ಕೆ ಕೇಳ್ತಾರೆ, 5ಕ್ಕೆ 5 ಅಂಕ ಯಾವ ರೀತಿ ತಗೋಬೇಕು ಅದನ್ನ ಪ್ರಾಕ್ಟೀಸ್ ಮಾಡೋಣ. ದೆನ್ ಪ್ರೊನೌನ್ 5 ಅಂಕಕ್ಕೆ ಕೇಳ್ತಾರೆ. ಡೈಲಾಗ್ ರೈಟಿಂಗ್ 3 ಅಂಕ, ಯಾವ ರೀತಿ ಓನಾಗಿ ವಾಕ್ಯ ಮಾಡಿ ಆನ್ಸರ್ ಬರೀಬೇಕು ಅದನ್ನ ನೋಡೋಣ. ದೆನ್ ಬರುತ್ತೆ ನಮ್ಮ ಎಕ್ಸ್ಪ್ರೆಷನ್ 2 ಅಂಕದ ಪ್ರಶ್ನೆ. ಲೆಟರ್ ರೈಟಿಂಗ್ 5 ಅಂಕ. ತುಂಬಾ ಜನ 3-4 ಮಾರ್ಕ್ಸ್ ತಗೊಳ್ತಾರೆ. ಇವತ್ತು 5ಕ್ಕೆ 5 ಮಾರ್ಕ್ಸ್ ಸಿಗೋ ಹಾಗೆ ಲೆಟರ್ ಯಾವ ರೀತಿ ಬರೀಬೇಕು ಅದನ್ನ ನಿಮಗೆ ತಿಳಿಸ್ತೀನಿ. ಅಂಡ್ ದೆನ್ ನೋಟ್ ಮೇಕಿಂಗ್ ವೆರಿ ಈಸಿ ಟಾಪಿಕ್, 2 ಅಂಕದ ಪ್ರಶ್ನೆ, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಾಪಿಕ್ ಬಂದು ರಿಪೋರ್ಟೆಡ್ ಸ್ಪೀಚ್ 5 ಅಂಕಕ್ಕೆ ಕೇಳ್ತಾರೆ. ಸೊ ಈಗ ರಿಪೋರ್ಟೆಡ್ ಸ್ಪೀಚ್ ಅಂದ್ರೇನು ಅದನ್ನ ಕ್ವಿಕ್ ಆಗಿ ಕೆಲವೇ ಸೆಕೆಂಡ್ಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಈಗ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಊಹಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ರಾಜು ಅನ್ನುವಂತಹ ಒಬ್ಬ ಹುಡುಗ ಇದ್ದಾನೆ, ಲಕ್ಷ್ಮಿ ಅನ್ನುವಂತಹ ಒಬ್ಬ ಹುಡುಗಿ ಇದ್ದಾಳೆ. ಸೊ ಇವರಿಬ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಮಾತಾಡ್ತಾ ಇದ್ದಾರೆ. ಸೊ ಇದನ್ನ ಈಗ ಸುಜಾತ ಅನ್ನುವಂತಹ ಹುಡುಗಿ ಕೇಳಿಸ್ಕೊಳ್ತಾಳೆ. ಸೊ ಈಗ ಇವರಿಬ್ಬರು ನಡುವೆ ನಡೆದಿರುವಂತಹ ಮಾತುಕತೆ, ಕಾನ್ವರ್ಸೇಷನ್ ನೋಡಿ. ರಾಜು ಹೇಳ್ತಾನೆ, ನಾನು ನಿನ್ನ ನೋಟ್ಸ್ ನಾಳೆ ಕೊಡ್ತೀನಿ, ನೋಟ್ಸ್ ತೆಗೆದುಕೊಂಡಿದ್ದೀನಿ, ಎಕ್ಸಾಮ್ ಹತ್ರ ಬರ್ತಾ ಇದೆ, ನಾನು ಓದ್ಬೇಕು, ನಾಳೆ ಕೊಡ್ತೀನಿ ಅಂತ ರಾಜು ಹೇಳ್ತಾನೆ. ಲಕ್ಷ್ಮಿ ಹೇಳ್ತಾಳೆ, ಇಲ್ಲ, ನನ್ನ ನೋಟ್ಸ್ ನನಗೆ ಇವತ್ತು ಬೇಕು ಅಂತ ಹೇಳ್ತಾಳೆ. ಸೊ ಈಗ ಇದನ್ನ ಕೇಳಿಸಿಕೊಂಡು ಸುಜಾತ ನಿಮಗೆ ಬಂದು ಹೇಳ್ತಾ ಇದ್ದಾಳೆ ಅಂದ್ರೆ ಇದೇ ಪದಗಳನ್ನ ಆಸ್ ಇಟ್ ಈಸ್ ಬಳಸ್ತಾಳ? ಇಲ್ಲ, ಅದನ್ನ ಅವಳು ಈ ರೀತಿ ಹೇಳ್ತಾಳೆ, ಅವನು ಅವಳಿಗೆ ನೋಟ್ಸ್ ನಾಳೆ ಕೊಡ್ತೀನಿ ಅಂತ ಹೇಳಿದ. ಯಾವ ರೀತಿ ಹೇಳ್ತಾಳೆ? ಅವನು ಅವಳಿಗೆ ನೋಟ್ಸ್ ನಾಳೆ ಕೊಡ್ತೀನಿ ಅಂತ ಹೇಳಿದ. ಸೊ ಇವರಿಬ್ಬರ ನಡುವೆ ನಡೆದಿರುವಂತಹ ಮಾತನ್ನ ಈಗ ರಿಪೋರ್ಟ್ ಮಾಡ್ತಾ ಇದ್ದಾಳೆ ಸುಜಾತ ತನ್ನದೇ ಆಗಿರುವಂತಹ ಪದಗಳಲ್ಲಿ. ಇದಕ್ಕೇನೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಸೊ ನಮಗೆ ಎಕ್ಸಾಮ್ ನಲ್ಲಿ ಕ್ವಶನ್ ಈ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ಎಕ್ಸಾಂಪಲ್ ತಗೊಳ್ಳಿ, ರೂಫ್ ಮತ್ತು POP ಕ್ಯಾಂಪೇನರ್ ಇವರಿಬ್ಬರ ನಡುವೆ ಒಂದು ಸಂಭಾಷಣೆ, ಮಾತುಕತೆ ನಡೆದಿದೆ. ಸೊ ಅದನ್ನ ನಾವೇನ್ ಮಾಡ್ಬೇಕ್ರಿ? ರಿಪೋರ್ಟ್ ಮಾಡಬೇಕು. ಸೊ ಅದನ್ನೇ ಈಗ ನಾವು ಕಲಿತಾ ಹೋಗೋಣ. ಈ ರೀತಿ ಸೂಚನೆ ಕೊಡ್ತಾರೆ, ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಅಂತ ಹೇಳಿ. ಇಲ್ಲಿ 5ಕ್ಕೆ 5 ಅಂಕ ಪಡ್ಕೋಬೇಕಂದ್ರೆ ಮೊದಲು ನೀವು ಅರ್ಥ ಮಾಡ್ಕೋಬೇಕು ಏನು, ಇಂಗ್ಲಿಷ್ ನಲ್ಲಿ 3 ರೀತಿಯ ವಾಕ್ಯಗಳು ಇವೆ. ಮೊದಲನೇದಾಗಿ ಅಸರ್ಟಿವ್ ವಾಕ್ಯ. ಅಸರ್ಟಿವ್ ವಾಕ್ಯ ಅಂದ್ರೆ ನಾರ್ಮಲ್ ವಾಕ್ಯಗಳು, ಅದು ಪ್ರಶ್ನೆ ಆಗಿರಬಾರ್ದು, ಅದು ಒಂದು WH ಕ್ವಶನ್ ಆಗಿರಬಾರ್ದು, ಅದು ಒಂದು ನಾರ್ಮಲ್ ಸ್ಟೇಟ್ಮೆಂಟ್ ಆಗಿರಬೇಕು. ಯಾವ ರೀತಿ? ಐ ವರ್ಕ್ ಫಾರ್ ಮಾರ್ಕಸ್ ಐಬೆ. ಇದೊಂದು ಕ್ವಶನ್ ಅಲ್ಲ, ಪ್ರಶ್ನೆ ಅಲ್ಲ, ಒಂದು ಜಸ್ಟ್ ಸ್ಟೇಟ್ಮೆಂಟ್. ಅವುಗಳಿಗೆ ಅಸರ್ಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಅದರ ನಂತರ ಬರುತ್ತೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳಿ, ಅಂದ್ರೆ ಪ್ರಶ್ನೆಗಳಿಗೆ ಆರ್ ಯು ಟೇಕಿಂಗ್ ದಿಸ್ ಆರ್ ನಾಟ್. ಎಸ್ ಆರ್ ನೋ ಕ್ವಶನ್ ಅಂತ ಯಾಕೆ ಕರಿತೀವಿ ಅಂದ್ರೆ ಈ ಪ್ರಶ್ನೆ ಕೇಳಿದಾಗ ಉತ್ತರ ನೀವು ಕೊಡುವಾಗ ಎಸ್ ಅಥವಾ ನೋ ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್, ನೀವು ಈ ಕ್ಲಾಸ್ ನೋಡ್ತಿರೋ ಇಲ್ವೋ? ಎಸ್ ಅಂದ್ರೆ ಎಸ್ ಅಂತೀರಾ, ಇಲ್ಲ ಅಂದ್ರೆ ನೋ ಅಂತೀರಾ. ಅದೇ ರೀತಿ ಆರ್ ಯು ಟೇಕಿಂಗ್ ದಿಸ್ ಆರ್ ನಾಟ್, ಇದನ್ನ ತಗೊಳ್ತೀಯೋ ಇಲ್ವೋ? ಇಲ್ಲ, ತಗೊಳ್ತೀನಿ, ಎಸ್ ಆರ್ ನೋ ಅಂತ ನಾವು ಹೇಳ್ತೀವಿ, ಹೌದಾ? ಸೊ ಅದಕ್ಕೆ ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಸೊ ಈಗ 2 ರೀತಿಯ ಸ್ಟೇಟ್ಮೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ, ಅದಕ್ಕೆ ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಆರ್ಡರ್ ಕೊಡೋದು, ಅದನ್ನ ಮುಂದೆ ತಿಳಿಸ್ತೀನಿ. ಈಗ ಒಂದು ರಿಪೋರ್ಟೆಡ್ ಸ್ಪೀಚ್ ನ ಕ್ವಶನ್ ಅಲ್ಲಿ ನಮಗೆ 5ಕ್ಕೆ 5 ಅಂಕ ಬರಬೇಕಂದ್ರೆ ಅಲ್ಲಿ ನಾವು 3 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಚೇಂಜ್ ಮಾಡಬೇಕು. ಮೊದಲನೇದಾಗಿ ಬಂದು ಪ್ರೊನೌನ್ ಗಳನ್ನ, ಎರಡನೇದಾಗಿ ಬಂದು ಟೆನ್ಸಸ್ ಗಳನ್ನ, ಮೂರನೇದಾಗಿ ಕೆಲವೊಂದು ಸರ್ಟೆನ್ ವರ್ಡ್ಸ್ ಗಳು ಇರುತ್ತೆ. ಸೊ ಅದು ಯಾವ್ದು ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ. ಈಗ WH ಕ್ವಶನ್ ನೋಡ್ಕೊಳ್ಳಿ. 2 ರೀತಿಯ ವಾಕ್ಯಗಳನ್ನು ನೋಡಿದ್ವಿ. ಮೊದಲನೇದಾಗಿ ಯಾವುದು? ಅಸರ್ಟಿವ್ ವಾಕ್ಯಗಳು, ನಾರ್ಮಲ್ ಸ್ಟೇಟ್ಮೆಂಟ್ಸ್ಗಳು, ಪ್ರಶ್ನೆಗಳು ಅಲ್ಲ. ಎರಡನೇದಾಗಿ ಎಸ್ ಆರ್ ನೋ ಕ್ವಶನ್ಸ್. ಮೂರನೇದಾಗಿ WH ಕ್ವಶನ್ ಅಂದ್ರೆ ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ವೈ ಡು ಯು ಸ್ಟೇ ಇನ್ ದ ಪ್ರಿಸನ್. ಸೊ ಇದು WH ವರ್ಡ್ ನಿಂದ ಸ್ಟಾರ್ಟ್ ಆಗ್ತಾ ಇದೆಯಾ? ಸೊ ಇಂತಹ ಪ್ರಶ್ನೆಗಳಿಗೆ WH ಕ್ವಶನ್ಸ್ ಅಂತ ಕರಿತೀವಿ. ಇದನ್ನ ಬೇರೆ ರೀತಿಯಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಾವು ಬರಿತೀವಿ. ಇನ್ನು 4ನೇದಾಗಿ ಬರುತ್ತೆ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಮತ್ತೊಬ್ಬರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವಾಗ ಅಥವಾ ಒಂದು ಆರ್ಡರ್ ಕೊಡುವಾಗ ನಾವು ಬಳಸುವಂತಹ ವಾಕ್ಯಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, ಡೋನ್ ಗೊಂಜಾಲೋ ಹೇಳ್ತಾನೆ, ರೂಟ್ ದೆಮ್ ಔಟ್. ಡೋನ್ ಗೊಂಜಾಲೋ ಅಲ್ಲಿ ಹೋಗ್ತಾನೆ, ಸನ್ನಿ ಮಾರ್ನಿಂಗ್ ಚಾಪ್ಟರ್ ನಲ್ಲಿ ಬರುತ್ತೆ, ಕುತ್ಕೊಳ್ಳಿಕ್ಕೆ. ಅವನ ಬೆಂಚ್ ನಲ್ಲಿ ಯಾರೋ ಮತ್ತೊಬ್ರು ಕುತ್ಕೊಂಡಿರ್ತಾರೆ. ಅವಾಗ ಜಾನಿ ಟೋಕ್ ಹೇಳ್ತಾನೆ, ರೂಟ್ ದೆಮ್ ಔಟ್, ಅವರನ್ನ ಅಲ್ಲಿಂದ ಎಬಿಸಿ ಕಳುಹಿಸು. ಸೊ ಇದೇನು ಒಂದು ಆರ್ಡರ್.
ಅದೇ ರೀತಿ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು, ನನಗೆ 10 ರೂಪಾಯಿ ಕೊಡ್ತೀಯಾ, ಅದು ಒಂದು ರಿಕ್ವೆಸ್ಟ್. ಈ ರೀತಿ ರಿಕ್ವೆಸ್ಟ್ ಮಾಡಿಕೊಳ್ಳಲಿಕ್ಕೆ ನಾವು ಆರ್ಡರ್ ಮಾಡಲಿಕ್ಕೆ ಬಳಸುವಂಥ ವಾಕ್ಯಗಳಿಗೆ ನಮ್ಮ ಇಂಗ್ಲಿಷ್ನಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಂತೀವಿ. ಇವುಗಳಿಗೆ ನಾವು ಬೇರೆ ರೀತಿಯಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರಿತೀವಿ. ಸೊ ಈಗ ನಿಮಗೆ 4 ರೀತಿಯ ವಾಕ್ಯಗಳು ಗೊತ್ತಾಯಿತು. ಸೊ ಹಾಗಾದರೆ ಬನ್ನಿ ಒಂದು ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡುವಾಗ ನೆನ್ಪಿಟ್ಕೊಳ್ಳಿ 3 ಪಾಯಿಂಟ್ಸ್ ಚೇಂಜ್ ಮಾಡಬೇಕು. ನಂಬರ್ 1 ಬಂದು ಪ್ರೊನೌನ್, ಆ್ಯಂಡ್ ದೆನ್ ನಂಬರ್ 2 ಬಂದು ಚೇಂಜ್ ಮಾಡಬೇಕು ಟೆನ್ಸಸ್ಗಳು. ಮೂರನೇದಾಗಿ ನಾವು ಇದರಲ್ಲಿ ಚೇಂಜ್ ಮಾಡಬೇಕು ಸರ್ಟೇನ್ ಪದಗಳನ್ನು. ಸೊ ಹಾಗಾದರೆ ನಾವು ಈ ಪ್ರೊನೌನ್ಸ್ಗಳನ್ನು ಆ್ಯಂಡ್ ಸರ್ಟೇನ್ಸ್ ಪದಗಳನ್ನು ಮೊದಲನೇದಾಗಿ ನೋಡ್ಕೊಂಡ್ಬಿಡೋಣ. ಅಂದಾಗ ನಮಗೆ ಈಸಿ ಆಗುತ್ತೆ ಫುಲ್ ಮಾರ್ಕ್ಸ್ ಇಲ್ಲಿ ತಗೊಳ್ಳೋದಕ್ಕೆ. ಸೊ ಇಲ್ಲಿ ನೋಡಿ, ಪ್ರೊನೌನ್ಸ್ ನೀಡ್ ಟು ಬಿ ಚೇಂಜ್. ಸೊ ಐ ಅಂತ ಹೇಳಿ ನಿಮ್ಮ ರಿಪೋರ್ಟೆಡ್ ಸ್ಪೀಚ್ನ ಕ್ವಶನಲ್ಲಿ ಕೊಟ್ಟಿದ್ರೆ ಅದನ್ನು ಹಿ ಅಥವಾ ಶಿ ಅಂತ ಚೇಂಜ್ ಮಾಡಬೇಕು. ಹಿ ಯಾವಾಗ ಹುಡುಗ ಇದ್ರೆ ಹಿ, ಹುಡುಗಿ ಇದ್ರೆ ಶಿ ಅಂತ ಚೇಂಜ್ ಮಾಡಬೇಕು. ವಿ ಅಂತ ಕೊಟ್ಟಿದ್ರೆ ಅದನ್ನು ದೇ ಅಂತ ಚೇಂಜ್ ಮಾಡಿ ಯು ಅಂತ ಕೊಟ್ಟಿದ್ರೆ ಮತ್ತೆ ಹಿ ಅಥವಾ ಶಿ. ಹಿ ಯಾವಾಗ ಹುಡುಗ ಇದ್ರೆ ಹಿ, ಹುಡುಗಿ ಇದ್ರೆ ಶಿ. ಮೈ ಅಂತ ಇದ್ದಾಗ ಹೀಸ್ ಅಥವಾ ಹರ್ ಅಂತ ಚೇಂಜ್ ಮಾಡಬೇಕು. ಹುಡುಗಿ ಇದ್ರೆ ಹರ್, ಹುಡುಗ ಇದ್ರೆ ಹೀಸ್. ಅಸ್ ಅಂತ ಇದ್ರೆ ದೆಮ್ ಅಂತ ಚೇಂಜ್ ಮಾಡಬೇಕು. ಅವರ್ ಅಂತ ಇದ್ರೆ ದೇರ್ ಅಂತ ಚೇಂಜ್ ಮಾಡಬೇಕು. ಮೈ ಸೆಲ್ಫ್ ಅಂತ ಇದ್ರೆ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ಹಿಮ್ಸೆಲ್ಫ್ ಹುಡುಗನಿಗೆ, ಹರ್ ಸೆಲ್ಫ್ ಹುಡುಗಿಗೆ. ಸೊ ಅದರ ನಂತರ ಡೈರೆಕ್ಟ್ ಸ್ಪೀಚ್ನ ಇನ್ನೂ ಕೆಲವೊಂದಿಷ್ಟು ಪ್ರೊನೌನ್ಸ್ಗಳು. ಡೈರೆಕ್ಟ್ ಸ್ಪೀಚ್ನಲ್ಲಿ ಈ ರೀತಿ ಮೀ ಅಂತ ಕೊಟ್ಟಿದ್ರೆ ಅದನ್ನು ಹಿಮ್ ಅಥವಾ ಹರ್ ಅಂತ ನಾವು ಬದಲಾವಣೆ ಮಾಡಬೇಕು. ಅವರ್ ಸೆಲ್ಸ್ ಅಂತ ಕೊಟ್ಟಿದ್ರೆ ದೆಮ್ ಸೆಲ್ಸ್ ಅಂತ ಚೇಂಜ್ ಮಾಡಬೇಕು. ದಿಸ್ ಅಂತ ಇದ್ರೆ ಅದನ್ನ ದ್ಯಾಟ್ ಅಂತ ಬದಲಾವಣೆ ಮಾಡಬೇಕು. ದೀಸ್ ಅಂತ ಇದ್ರೆ ದೋಸ್ ಅಂತ ಚೇಂಜ್ ಮಾಡಬೇಕು. ದ್ಯಾಟ್ ಅಂತ ಕೊಟ್ಟಿದ್ರೆ ಏನು ಬದಲಾವಣೆ ಮಾಡಬಾರ್ದು. ಹುಡುಗರು ಏನು ಮಾಡ್ತಾರೆ, ದ್ಯಾಟ್ ಕೊಟ್ಟಿದ್ರೆ ಮತ್ತೆ ಉಲ್ಟಾ ಮಾಡಿ ದಿಸ್ ಮಾಡೋದು, ಅದು ತಪ್ಪು. ದಿಸ್ ಕೊಟ್ಟರೆ ಮಾತ್ರ ದ್ಯಾಟ್ ಮಾಡಿ, ಬಟ್ ದ್ಯಾಟ್ ಕೊಟ್ಟರೆ ಅದನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ದೋಸ್ ಅಂತ ಕೊಟ್ಟರು ಕೂಡ ಏನು ಬದಲಾವಣೆ ಇಲ್ಲ, ಆ್ಯಸ್ ಇಟ್ ಈಸ್ ಅದನ್ನು ಬರಿಬೇಕು. ಹಿಯರ್ ಅಂತ ಕೊಟ್ಟರೆ ಅದನ್ನು ದೇರ್. ಹಿಯರ್ ಅಂದರೆ ಇಲ್ಲಿ, ದೇರ್ ಅಂದರೆ ಅಲ್ಲಿ ಅಂತ ಅರ್ಥ. ಹಿಯರ್ ಅಂತ ಕೊಟ್ಟರೆ ದೇರ್ ಅಂತ ಚೇಂಜ್ ಮಾಡಬೇಕು. ಒಂದು ವೇಳೆ ದೇರ್ ಅಂತಾನೆ ಪ್ರಶ್ನೆಯಲ್ಲಿ ಕೊಟ್ಟರೆ ಅದನ್ನು ಚೇಂಜ್ ಮಾಡಬಾರ್ದು, ಆ್ಯಸ್ ಇಟ್ ಈಸ್ ಬರಿಬೇಕು. ಕ್ಲಿಯರ್ ಆಯ್ತಾ? ಈ ರೀತಿ ನಾವು ಪ್ರೊನೌನ್ಸ್ಗಳನ್ನು ಆ್ಯಂಡ್ ಕೆಲವೊಂದು ಸರ್ಟೆನ್ ವರ್ಡ್ಸ್ಗಳನ್ನು ಚೇಂಜ್ ಮಾಡ್ತೀವಿ. ಇನ್ನೂ ಕೆಲವೊಂದಿಷ್ಟು ಇವೆ, ಅದನ್ನು ಕೂಡ ನೋಡ್ಕೊಳ್ಳಿ. ಎರಡನೇ ಪಾಯಿಂಟ್ ನಮ್ಮದು ಪ್ರೊನೌನ್ಸ್ದಾದರೂ ಆಯಿತು. ಎರಡನೇ ಪಾಯಿಂಟ್ಸ್ ಬಂದು ಏನು, ಟೆನ್ಸನ್ನು ನಾವು ಚೇಂಜ್ ಮಾಡಬೇಕು. ಟೆನ್ಸನ್ನು ಚೇಂಜ್ ಮಾಡಬೇಕು. ಇಲ್ಲಿ ನಿಮಗೆ ಟೆನ್ಸಸ್ ಬಂದರೆ ತುಂಬ ಈಸಿ ಆಗುತ್ತೆ ಇದು. ಅದೇ ಟೆನ್ಸಸ್ಸನ್ನು ನಾನು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಟಾಪರ್ಸ್ ಕೋರ್ಸಲ್ಲಿ ಕಲಿಸ್ತೀನಿ. ಸೊ ಅಲ್ಲಿ ಬನ್ನಿ, 12 ಅವರ್ಸಲ್ಲಿ 90+ ಸ್ಕೋರ್ ಮಾಡೋ ಹಾಗೆ ನಿಮಗೆ ರೆಡಿ ಮಾಡೋದು ನನ್ನ ಜವಾಬ್ದಾರಿ. ಸೊ ಈಗ ನಿಮಗೆ ಟೆನ್ಸಸ್ ಬರೋದಿಲ್ಲ ಅಂತ ಅಂದ್ಕೊಂಡು ನಾನು ಇದನ್ನು ಒಂದು ಶಾರ್ಟ್ಕಟ್ ಟೆಕ್ನಿಕ್ ಕಲಿಸ್ತಾ ಇದ್ದೀನಿ. ಸೊ ಅದರಿಂದ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸೊ ನಿಮಗೆ ಕೊಟ್ಟಿರುವಂಥ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಆಮ್ ಈಸ್ ಇದ್ದಾಗ ಅದನ್ನು ವಾಸ್ ಅಂತ ಬದಲಾವಣೆ ಮಾಡಿ. ಆಮ್ ಈಸ್ ಇದ್ದರೆ ಅದನ್ನು ವಾಸ್ ಅಂತ ಚೇಂಜ್ ಮಾಡಬೇಕು. ಆರ್ ಅಂತ ಇದ್ದರೆ ಅದನ್ನು ವರ್ ಅಂತ ಚೇಂಜ್ ಮಾಡಿ. ಹ್ಯಾವ್ ಅಥವಾ ಹ್ಯಾಸ್ ಇದ್ದರೆ ಅದನ್ನು ಹ್ಯಾಡ್ ಅಂತ ಚೇಂಜ್ ಮಾಡಿ. ಡಿಡ್ ಅಂತ ಇದ್ದರೆ ಅದನ್ನು ಹ್ಯಾಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಅಲ್ಲಿ ಬದಲಿಸ್ಕೋಬೇಕು. ಹ್ಯಾಡ್ ಅಂತ ಇದ್ರೆ ಹ್ಯಾಡ್, ಯಾವುದೇ ಬದಲಾವಣೆ ಇಲ್ಲ. ವಾಸ್ ಆ್ಯಂಡ್ ವರ್ ಇದ್ರೆ ಹ್ಯಾಡ್ ಬೀನ್ ಅಂತ ಅದನ್ನು ಚೇಂಜ್ ಮಾಡಬೇಕು. ವಿಲ್ ಅನ್ನುವಂತಹ ಮಾಡೆಲ್ ವರ್ಬ್ ಕೊಟ್ಟರೆ ವುಡ್ ಮಾಡಿ. ಆ್ಯಂಡ್ ದೆನ್ ಡೂ ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಸ್ ಬಂದಿದ್ರೆ ಅದನ್ನು ಡಿಡ್ ಅಂತ ಚೇಂಜ್ ಮಾಡಿ. ಶಾಲ್, ಇವು ಮಾಡೆಲ್ ವರ್ಬ್ಸ್ಗಳು. ಇದನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ನೋಡ್ಕೊಳ್ಳಿ. ಶಾಲ್ ಅಂತ ಇದ್ರೆ ಶುಡ್ ಮಾಡಬೇಕು. ಕ್ಯಾನ್ ಇದ್ರೆ ಕುಡ್ ಮಾಡಬೇಕು. ಮೇ ಇದ್ರೆ ಮೈಟ್. ಕುಡ್ ಇದ್ರೆ ಏನು ಬದಲಾವಣೆ ಇಲ್ಲ, ಆಸ್ ಇಟ್ ಈಸ್ ಇರಬೇಕು. ಮೈಟ್ ಇದ್ರೆ ಏನು ಬದಲಾವಣೆ ಇಲ್ಲ, ಆಸ್ ಇಟ್ ಈಸ್ ಅದನ್ನು ಕೂಡ ಕ್ವಶನ್ ಅಲ್ಲಿ ಆನ್ಸರ್ ಬರೆಯುವಾಗ ಬರಿಬೇಕು. ಕ್ಲಿಯರ್? ಯಾವುದನ್ನ ಚೇಂಜ್ ಮಾಡಬೇಕು, ಯಾವುದನ್ನ ಚೇಂಜ್ ಮಾಡಬಾರ್ದು, ಅದು ನಿಮ್ಗೆ ಈಗ ಕ್ಲಿಯರ್ ಆಯಿತು. ಸೊ ಈಗ ಇನ್ನು ಸರ್ಟೆನ್ ವರ್ಡ್ಸ್ಗಳು, ಕೆಲವೊಂದು ಪದಗಳಿವೆ, ಕೆಲವು ಪದಗಳಿವೆ, ಅದನ್ನ ಚೇಂಜ್ ಕೂಡ ನಾವಿಲ್ಲಿ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಕೊಟ್ಟಿರುವಂತಹ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಅಗೋ ಅಂತ ಇದ್ರೆ ಅದನ್ನ ಬಿಫೋರ್ ಅಂತ ನಾವಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ. ನಾವು ಅಂತ ಕೊಟ್ಟಿದ್ರೆ ದೆನ್ ಅಂತ ಅದನ್ನ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಅಂತ ಇದ್ರೆ ದ ಫಾಲೋವಿಂಗ್ ಅಂತ ಮಾಡಿ. ಆ್ಯಂಡ್ ದೆನ್ ಟುಡೇ ಅಂತ ಕೊಟ್ಟಿದ್ರೆ ದ್ಯಾಟ್ ಡೇ ಅಂತ ಅದನ್ನ ಬದಲಾವಣೆ ಮಾಡಬೇಕು. ಟು ನೈಟ್ ಅಂತ ಇದ್ರೆ ದ್ಯಾಟ್ ನೈಟ್ ಮಾಡಿ. ಟುಮಾರೋ ಇದ್ದದ್ದು ದ ನೆಕ್ಸ್ಟ್ ಡೇ ಅಂತ ಮಾಡಬೇಕು. ಯೆಸ್ಟರ್ಡೇ ಅಂತ ಇದ್ರೆ ದ ಪ್ರೀವಿಯಸ್ ಡೇ ಅಂತ ಮಾಡಿ. ಲಾಸ್ಟ್ ನೈಟ್ ಅಂತ ಇದ್ರೆ ದ ಪ್ರೀವಿಯಸ್ ನೈಟ್ ಅಂತ ಇದನ್ನ ಮಾಡಿ. ಓಕೆ, ಎಸ್, ಇಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಗೆ ಇದು? ಒಂದು ಸೆಕೆಂಡ್. ಓಕೆ, ಎಸ್, ಈಗ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಡೇ ಅಂತ ಕೊಟ್ಟಿದ್ರೆ ಅದನ್ನು ದ ಫಾಲೋವಿಂಗ್ ಡೇ ಅಂತ ನೀವು ಚೇಂಜ್ ಮಾಡಬೇಕು. ಸೊ ಈ ರೀತಿ ಈ ಪದಗಳು ನಿಮಗೆ ಕ್ವಶನ್ ಪೆನ್ನಲ್ಲಿ, ನಿಮ್ಮ ಕ್ವಶನಲ್ಲಿ ಸಿಕ್ಕರೆ ಅದನ್ನು ಈ ರೀತಿ ನೀವು ಅದನ್ನು ಚೇಂಜಸ್ ಮಾಡಬೇಕಾಗುತ್ತೆ, ಬದಲಾವಣೆ ಮಾಡಬೇಕಾಗುತ್ತೆ. ಕ್ಲಿಯರ್? ಸೊ ಹಾಗಾದರೆ ಈಗ ಬನ್ನಿ ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ.
ಫೈನ್. ಮೊದಲನೇ ನಮ್ಮ ಕ್ವಶನ್ ನೋಡಿ, ಅಸರ್ಟಿವ್ ಸೆಂಟೆನ್ಸಸ್ಗಳನ್ನು 4 ರೀತಿಯ ಸೆಂಟೆನ್ಸಸ್ಗಳನ್ನ ಹೇಳಿದ್ದೆ. ಅಸರ್ಟಿವ್ ಸೆಂಟೆನ್ಸಸ್, ಎಸ್ ಆರ್ ನೋ ಕ್ವಶನ್ಸ್, WH ಕ್ವಶನ್ಸ್ ಆ್ಯಂಡ್ ದೆನ್ ಇಂಪರೇಟಿವ್ ಸೆಂಟೆನ್ಸಸ್. ಮೊದಲು ಅಸರ್ಟಿವ್ ಸೆಂಟೆನ್ಸಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಅದರ ಫಾರ್ಮುಲಾ ಏನು, ಅದರ ಟೆಕ್ನಿಕ್ ಏನು, ಅದನ್ನು ಕಲ್ಕೊಳ್ಳಿ. ನಮಗೆ ಅಸರ್ಟಿವ್ ವಾಕ್ಯ ಕೊಟ್ಟಿದ್ರೆ ನೀವಲ್ಲಿ ಏನು ಮಾಡಬೇಕು, ಮೊದಲು ಸಬ್ಜೆಕ್ಟ್ ತಗೋಬೇಕು. ಸಬ್ಜೆಕ್ಟ್ ಏನು ಅದೆಲ್ಲ ನಾನು ನಿಮಗೀಗ ತಿಳಿಸ್ತೀನಿ. ಓಕೆ, ಸಬ್ಜೆಕ್ಟ್ ತಗೋಬೇಕು, ದೆನ್ ರಿಪೋರ್ಟಿಂಗ್ ವರ್ಬ್, ಅದರ ನಂತರ ರಿಸೀವರ್, ಅದರ ನಂತರ ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ಅಥವಾ ವರ್ಡ್ ಅನ್ನ ಬಳಸಬೇಕು. ಸೊ ಈಗ ಸಬ್ಜೆಕ್ಟ್, ರಿಪೋರ್ಟಿಂಗ್ ವರ್ಬ್ ಯಾವ್ದಾವ್ದು ಬಳಸಬೇಕು ಅದನ್ನ ನೋಡ್ಕೊಳ್ಳಿ. ಇಲ್ಲಿ ಅಸರ್ಟಿವ್ ವಾಕ್ಯಗಳಲ್ಲಿ ಟೋಲ್ಡ್, ಸೇಡ್, ರಿಪ್ಲೈಡ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಬ್ಸ್ಗಳನ್ನ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಸಬ್ಜೆಕ್ಟ್ ಅಂದ್ರೆ ಏನು, ಸಬ್ಜೆಕ್ಟ್ ಅಂದ್ರೆ ಆ ಮಾತನ್ನ ಯಾರು ಹೇಳಿದ್ರು ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಇಲ್ಲಿ ಕರಿತೇವೆ. ಸೊ ಇಲ್ಲಿ ಮೊದಲನೇ ಎಕ್ಸಾಂಪಲ್ ನೋಡಿ, ಡೋನ್ ಗೊಂಜಾಲೋ ಈ ಮಾತನ್ನ ಹೇಳ್ತಾನೆ, ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್. ನನಗೊಂದು ಬೆಂಚ್ ಬೇಕು ಅಂತ ಯಾರು ಹೇಳಿದ್ರು, ಇಲ್ಲಿ ಡೋನ್ ಗೊಂಜಾಲೋ ಹೇಳ್ತಾನೆ. ಸೊ ಹಾಗಾದ್ರೆ ಡೋನ್ ಗೊಂಜಾಲೋ ಏನಾದ, ಇಲ್ಲಿ ಸಬ್ಜೆಕ್ಟ್ ಆದ. ಸೊ ಈಗ ಬನ್ನಿ ಇದಕ್ಕೆ ನಾವು ಉತ್ತರವನ್ನ ಬರೀತಾ ಹೋಗೋಣ. ಡೋನ್ ಗೊಂಜಾಲೋ, ಡೋನ್ ಗೊಂಜಾಲೋ. ಸೊ ಇದಾದ ನಂತರ ಏನ್ ಮಾಡ್ಬೇಕ್ರಿ, ನಮ್ಮ ಫಾರ್ಮುಲಾ ಹೇಳುತ್ತೆ ರಿಪೋರ್ಟಿಂಗ್ ವರ್ಬ್ ಬಳಸಿ. ಸೊ ಈಗ ಯಾವ ರಿಪೋರ್ಟಿಂಗ್ ವರ್ಬ್ ಬಳಸಬೇಕು, ಟೋಲ್ಡ್, ಸೇಡ್, ರಿಪ್ಲೈಡ್ ಅಂತ ಇದೆ. ಸೊ ಕ್ವಶನ್ ಕೇಳಿದಾಗ ರಿಪ್ಲೈ ಮಾಡ್ತೇವೆ. ಸೊ ನಾರ್ಮಲ್ ಆಗಿ ವಾಕ್ಯ ಹೇಳಿದ್ರೆ ಟೋಲ್ಡ್ ಅಥವಾ ಸೇಡ್. ಸೊ ಇಲ್ಲಿ ನಾವು ಟೋಲ್ಡ್ ಅನ್ನ ಬಳಸೋಣ. ಯಾರಿಗೆ ಹೇಳ್ತಾನೆ ಅವನು, ಡೋನ್ ಗೊಂಜಾಲೋ ಟೋಲ್ಡ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಬ್ ಬಳಸಿದ್ವಿ. ರಿಸೀವರ್ ಅಂದ್ರೆ ಯಾರಿಗೆ ಹೇಳಿದ. ಸೊ ಇಲ್ಲಿ ಡೋನ್ ಗೊಂಜಾಲೋ ಈ ವಾಕ್ಯವನ್ನ, ಈ ಮಾತನ್ನ ಜಾನಿಟೋಗೆ ಹೇಳ್ತಾನೆ. ಸೊ ಜಾನಿಟೋನ ಹೆಸರು ನಾವಿಲ್ಲಿ ಬಳಸೋಣ, ಜಾನಿಟೋ. ಕ್ಲಿಯರ್. ಇಷ್ಟಾದ ನಂತರ ನಾವಿಲ್ಲಿ ದ್ಯಾಟ್ ಅನ್ನುವಂತಹ ಏನು, ಇಲ್ಲಿ ನಾವು ದ್ಯಾಟ್ ಅನ್ನುವಂತಹ ಈ ಕಂಜಂಕ್ಷನ್ ಅನ್ನ ಅಥವಾ ಈ ಒಂದು ವರ್ಡ್ ಅನ್ನ ಬಳಸಬೇಕು. ಸೊ ದ್ಯಾಟ್ ಎಲ್ಲಿ ಬಳಸ್ತೇವೆ, ಓನ್ಲಿ ಅಸರ್ಟಿವ್ ವಾಕ್ಯಗಳಲ್ಲಿ ನೆನಪು ಇಟ್ಟುಕೊಳ್ಳಿ. ಸೊ ಡೋನ್ ಗೊಂಜಾಲೋ ಟೋಲ್ಡ್ ಜಾನಿಟೋ ದ್ಯಾಟ್. ಇಲ್ಲಿವರೆಗೆ ಇದು ಹೇಗೆ ಬಂತು, ಹೇಗೆ ನಾವು ರಿಪೋರ್ಟ್ ಮಾಡಿದ್ವಿ ಅದು ನಿಮಗೆ ಗೊತ್ತಾಯಿತು ಫಾರ್ಮುಲಾ ಪ್ರಕಾರ. ಇದರ ನಂತರ ಈ ವಾಕ್ಯ ಇದೆಯಲ್ಲ, ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್, ಇದನ್ನ ನಾವೀಗ ಏನ್ ಮಾಡ್ಬೇಕ್ರಿ, ಇದನ್ನ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಬರಿಬೇಕು. ಸೊ ಬನ್ನಿ ಈಗ ಅದನ್ನ ಬರೆಯೋಣ. ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್. ಸೊ ಇಲ್ಲಿ ನೀವೀಗ ಏನ್ ಮಾಡ್ತೀರಾ, ಇಲ್ಲಿ ಐ ಅನ್ನ ಚೇಂಜ್ ಮಾಡಬೇಕಾ, ಐ ಅನ್ನೋದು ಒಂದು ಪ್ರೋನೌನ್. ಸೊ ಐ ಅನ್ನ ಏನ್ ಮಾಡ್ತೀವಿ, ಹಿ ಅಥವಾ ಶೀಗೆ ಚೇಂಜ್ ಮಾಡಬೇಕು. ಸೊ ಈಗ ಡೋನ್ ಗೊಂಜಾಲೋ ಹುಡುಗ. ಸೊ ನಾವೇನ್ ಮಾಡೋಣ, ಹಿ ಅನ್ನೋದನ್ನ ಬಳಸೋಣ, ಹಿ ಅಂತ ಹೇಳಿ ಬಳಸೋಣ. ಸೊ ಈ ಒಂದು ವಾಕ್ಯ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಇದೆ. ಸೊ ಇದನ್ನ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಚೇಂಜ್ ಮಾಡಬೇಕು. ಸೊ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಒಂದು ರೂಲ್ ಇದೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ವರ್ಬ್ ನ ಎರಡನೆಯ ಫಾರ್ಮ್ ಬಳಸ್ತೇವೆ. ಅಂದ್ರೆ ವಾಂಟ್ ಅನ್ನುವಂಥದ್ದು ಇದು ಒಂದು ರೆಗ್ಯುಲರ್ ವರ್ಬ್. ನಿನ್ನೆ ಹೇಳಿದ್ದೆ ಇದರ V2 ಏನ್ ಮಾಡಬೇಕು, ಕೊನೆಯಲ್ಲಿ ಇ ಇಲ್ಲ ಅಂದ್ರೆ ಇಡಿ ಸೇರಿಸಬೇಕು. ಐ ವಾಂಟೆಡ್ ಇದೆಯಲ್ಲ ಅದನ್ನ ಮಾಡಿ ಹಿ ವಾಂಟೆಡ್, ಹಿ ವಾಂಟೆಡ್. ಅದರ ನಂತರ ಏನಿದೆ, ಅ ಬೆಂಚ್ ಟು, ಇಲ್ಲಿವರೆಗೆ ಸೇಮ್ ಬರೀರಿ, ಅ ಬೆಂಚ್ ಟು, ಅಂಡ್ ದೆನ್ ಮೈ ಸೆಲ್ಫ್ ಅಂತ ಇದೆಯಲ್ಲ ಇದನ್ನ ಚೇಂಜ್ ಮಾಡಬೇಕು. ಮೈ ಸೆಲ್ಫ್ ಅಂತ ಇದೆಯಲ್ಲ ಇಲ್ಲಿ ನೋಡಿ, ಹಿಮ್ ಸೆಲ್ಫ್ ಅಥವಾ ಹರ್ ಸೆಲ್ಫ್ ನಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀರಾ, ಹಿಮ್ ಸೆಲ್ಫ್. ಯಾಕೆಂದ್ರೆ ನಮ್ಮ ಡೋನ್ ಗೊಂಜಾಲೋ ಹುಡುಗ. ಸೊ ಐ ವಾಂಟೆಡ್ ಅ ಬೆಂಚ್ ಟು ಹಿಮ್ ಸೆಲ್ಫ್. ಇಷ್ಟು ಬರೆದ್ರೆ ಇಲ್ಲಿ ನಿಮಗೆ 1 ಅಂಕ ಸಿಗುತ್ತೆ. ಒಂದು ವಾಕ್ಯಕ್ಕೆ 1 ಅಂಕ ಇರುತ್ತೆ. 5 ವಾಕ್ಯಗಳನ್ನ ಕೊಟ್ಟಿರ್ತಾರೆ. ಸೊ ಈಗ ಇದನ್ನೇ ಫಾಲೋ ಮಾಡಿ ನಾವು ಎರಡನೇ ವಾಕ್ಯನೂ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲು ಸಬ್ಜೆಕ್ಟ್ ತಗೋಬೇಕು. ಈಗ ಜಾನಿಟೋ ಹೇಳ್ತಾ ಇದ್ದಾನೆ, ದೇರ್ ಈಸ್ ನನ್. ಜಾನಿಟೋ ಏನ್ ಮಾಡ್ದ, ಯಾರಿಗೆ ಹೇಳಿದ, ಡೋನ್ ಗೊಂಜಾಲೋಗೆ ಹೇಳಿದ, ಅಲ್ಲಿ ಯಾವುದೇ ಬೆಂಚ್ಗಳು ಖಾಲಿ ಇಲ್ಲ ಅಂತ ಅವನು ಹೇಳಿದ. ಸೊ ಹಾಗಾದ್ರೆ ಸಬ್ಜೆಕ್ಟ್ ಯಾರು ಇಲ್ಲಿ, ಜಾನಿಟೋ. ಜಾನಿಟೋ ಟೋಲ್ಡ್, ಸೇಡ್ ಬಳಸೋಣ. ಸೊ ಬನ್ನಿ ಒಂದ್ಸಲ ಸೇಡ್ ಬಳಸೋಣ. ಸೊ ಇಲ್ಲಿ ಒಂದು ರೂಲ್ ಇದೆ, ನೆನ್ಪಿಟ್ಕೊಳ್ಳಿ. ಸೇಡ್ ಬಳಸಿದಾಗ ಅದರ ನಂತರ ನೀವು ರಿಸೀವರ್ ಹಾಕ್ತಾ ಇದ್ರೆ, ರಿಸೀವರ್ ಅಂದ್ರೆ ಯಾರು, ಯಾವ ವ್ಯಕ್ತಿಯ ಮಾತು ಕೇಳಿಸ್ಕೊಂಡ ಅಥವಾ ಯಾವ ವ್ಯಕ್ತಿಗೆ ಆ ಮಾತನ್ನ ಹೇಳಲಾಯಿತು. ಇಲ್ಲಿ ಜಾನಿಟೋ ಡೋನ್ ಗೊಂಜಾಲೋಗೆ ಹೇಳ್ದ. ಸೇಡ್ನ ನಂತರ ವ್ಯಕ್ತಿ ಹೆಸರು ಹಾಕ್ತಾ ಇದ್ರೆ ಯಾವಾಗಲೂ ಟು ಬಳಸಬೇಕು, ಅಷ್ಟು ನೆನ್ಪಿಟ್ಕೊಳ್ಳಿ. ಡೋನ್ ಗೊಂಜಾಲೋಗೆ ಹೇಳಿದ, ಡೋನ್ ಗೊಂಜಾಲೋ, ರೈಟ್. ಜಾನಿಟೋ ಸೇಡ್ ಟು ಡೋನ್ ಗೊಂಜಾಲೋ ದೇರ್ ಈಸ್ ನನ್ ಅಂತ ಅವನು ಹೇಳ್ತಾನೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವೇನು ಬಳಸಬೇಕು, ಈ ದ್ಯಾಟ್ ಅನ್ನುವಂಥ, ರಿಸೀವರ್ ಆದ ನಂತರ ದ್ಯಾಟ್ ಅನ್ನುವಂತಹ ವರ್ಡ್ ಅನ್ನ ಇಲ್ಲಿ ನಾವು ಬಳಸಬೇಕು. ಸೊ ಹಾಗಾದ್ರೆ ಅದನ್ನ ಇಲ್ಲಿ ಬಳಸೋಣ, ದ್ಯಾಟ್ ಅನ್ನ ಹಾಕಿದ್ವಿ, ರೈಟ್. ಸೊ ಈಗ ಅದರ ನಂತರ ದೇರ್ ಈಸ್ ನನ್ ಅಂತ ಹೇಳ್ತಾನೆ. ದೇರ್ ಅನ್ನೋದು ಚೇಂಜ್ ಆಗುತ್ತಾ, ಇಲ್ಲ, ದೇರ್ ಅನ್ನೋದು ಚೇಂಜ್ ಆಗೋದಿಲ್ಲ, ಆಸ್ ಇಟ್ ಈಸ್ ಉಳಿಯುತ್ತೆ, ದೇರ್. ಸೊ ಅದರ ನಂತರ ಈಸ್ ಇದೆ, ಈಸ್ ಅನ್ನೋದು ಚೇಂಜ್ ಆಗುತ್ತಾ, ಚೇಂಜ್ ಆಗುತ್ತೆ. ಟೆನ್ಸ್ ನಲ್ಲಿ ಕಲ್ಸಿದ್ದೀನಿ. ಆಮ್ ಈಸ್ ಇದ್ರೆ ಅದನ್ನ ವಾಸ್ ಅಂತ ಚೇಂಜ್ ಮಾಡಬೇಕು, ದೇರ್ ವಾಸ್. ನನ್ ಅನ್ನೋದು ಚೇಂಜ್ ಆಗೋದಿಲ್ಲ, ಆಸ್ ಇಟ್ ಈಸ್ ಉಳಿಯುತ್ತೆ, ದೇರ್ ವಾಸ್ ನನ್.
ಇಷ್ಟು ಬರೆದ್ರೆ ಮುಗೀತು. ಅಸರ್ಟಿವ್ ವಾಕ್ಯಗಳನ್ನ ಇಷ್ಟು ಸುಲಭವಾಗಿ ನೀವು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರಿಬಹುದು. ಸೊ ಏನು ಮಾಡ್ಬೇಕು ನೀವು, ಈ ಒಂದು ಫಾರ್ಮುಲಾ ಇದೆಯಲ್ಲ ಇದನ್ನ ಸರಿಯಾಗಿ ಫಾಲೋ ಮಾಡಬೇಕು. ಸಬ್ಜೆಕ್ಟ್ ಅಂದ್ರೆ ಯಾರು ಹೇಳಿದ್ರು ಆ ಮಾತನ್ನ, ಅದರ ನಂತರ ರಿಪೋರ್ಟಿಂಗ್ ವರ್ಬ್ ಟೋಲ್ಡ್ ಸೇಡ್ ಇದೆ, ಯಾರೋ ರಿಪ್ಲೈ ಮಾಡಿದಿದ್ರೆ ರಿಪ್ಲೈಡ್ ಅನ್ನೋದನ್ನ ಬಳಸಿ, ದೆನ್ ರಿಸೀವರ್ ಅಂದ್ರೆ ಯಾರಿಗೆ ಆ ಮಾತನ್ನ ಹೇಳಲಾಗಿದೆ ಅವನ ಹೆಸರು, ಅದರ ನಂತರ ದ್ಯಾಟ್ ಹಾಕಿ ಆ ಮುಂದಿನ ವಾಕ್ಯವನ್ನ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಚೇಂಜ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ಇದೆ ಇಲ್ಲಿ ನೋಡಿ, ಡೋನ್ ಗೊಂಜಾಲೋ ದ್ಯಾಟ್ ಒನ್ ಓವರ್ ದೇರ್ ಇಸ್ ಮೈನ್, ಅಲ್ಲಿರುವಂಥದ್ದು ನನ್ನದು ಅಂತ ಹೇಳ್ತಾನೆ ಡೋನ್ ಗೊಂಜಾಲೋ. ಈ ಮಾತನ್ನ ಅಗೇನ್ ಅವನು ಜಾನಿಟೋಗೆ ಹೇಳ್ತಾನೆ. ಫಾಸ್ಟ್ ಆಗಿ ನಾನು ಇದನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಡೋನ್ ಗೊಂಜಾಲೋ ನಿಮಗೂ ಕೂಡ ಈಗ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕಿತ್ತು, ಯಾಕಂದ್ರೆ 2 ಎಕ್ಸಾಂಪಲ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೋನ್ ಗೊಂಜಾಲೋ ಟೋಲ್ಡ್, ಯಾರಿಗೆ, ಜಾನಿಟೋ. ಏನಾಗ್ತೀರಾ ಈಗ, ದ್ಯಾಟ್ ಮರಿದಾರೆ ತುಂಬಾ ಜನ. ಎಲ್ಲ ವಾಕ್ಯಕ್ಕೂ ದ್ಯಾಟ್ ಹಾಕಬಾರ್ದು, ಇದು ಅಸರ್ಟಿವ್ ವಾಕ್ಯ. ಅಸರ್ಟಿವ್ ವಾಕ್ಯ ಅಂದ್ರೆ ನಾರ್ಮಲ್ ಸ್ಟೇಟ್ಮೆಂಟ್ ಇದು. ಡೋನ್ ಗೊಂಜಾಲೋ ಟೋಲ್ಡ್ ಜಾನಿಟೋ ದ್ಯಾಟ್ ದ ಒನ್, ಇಲ್ಲಿ ದ್ಯಾಟ್ ಇದೆಯಲ್ಲ, ಸೊ ಈಗ ನಾವು ದ ಮಾಡ್ಕೊಳ್ತೀವಿ, ಯಾಕೆಂದ್ರೆ ದ್ಯಾಟ್ ಆಲ್ರೆಡಿ ಯೂಸ್ ಆಗಿದೆ ಇಂಗ್ಲಿಷ್ನಲ್ಲಿ. ಒಂದೇ ವಾಕ್ಯದಲ್ಲಿ ದ್ಯಾಟ್ ಅಂತ ಅಕ್ಕಪಕ್ಕದಲ್ಲಿ 2 ಸಲ ಬಳಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅದಕ್ಕೆ ದ ಅಂತ ಮಾಡಿ, ದ ಒನ್ ಓವರ್ ದೇರ್, ದ ಒನ್ ಓವರ್. ಈಗ ನನಗೆ ಹೇಳಿ, ಈ ದೇರ್ ಅನ್ನೋದು ಚೇಂಜ್ ಆಗುತ್ತಾ? ಇಲ್ಲ. ಹಿಯರ್ ಇದ್ರೆ ದೇರ್ ಆಗುತ್ತೆ, ಬಟ್ ದೇರ್ ಚೇಂಜ್ ಆಗೋದಿಲ್ಲ. ದ್ಯಾಟ್ ಒನ್ ಓವರ್ ದೇರ್. ಸೊ ಈಗ ಈಸ್ ಅನ್ನೋದು ಚೇಂಜ್ ಆಗುತ್ತಾ? 100% ಚೇಂಜ್ ಆಗುತ್ತೆ. ಆಮ್ ಈಸ್ ಇದ್ರೆ ಅದನ್ನ ವಾಸ್ ಮಾಡಬೇಕು. ವಾಸ್. ಮೈನ್ ಇದೆಯಲ್ಲ ಇದು ಚೇಂಜ್ ಆಗುತ್ತೆ ರೀ, ಮೈನ್ ಅನ್ನೋದು ಚೇಂಜ್ ಆಗುತ್ತೆ. ಹೀಸ್ ಆರ್ ಹರ್ ಮಾಡಬೇಕು. ಸೊ ಈಗ ಡೋನ್ ಗೊಂಜಾಲೋ ಹೇಳಿದ್ದು ಈ ಮಾತನ್ನ, ಸೊ ಅವನು ಹುಡುಗ, ಸೊ ಹಾಗಾಗಿ ನಾವು ಅಲ್ಲಿ ಹೀಸ್ ಅನ್ನ ಹಾಕೋಣ. ಇಷ್ಟು ಬರೆದ್ರೆ ಇಲ್ಲಿ ನಮ್ಮ ಉತ್ತರ 100% ಕರೆಕ್ಟ್ ಆಗುತ್ತೆ. ಸರಿನಾ? ಸೊ ಈಗ ನಾವು ನೆಕ್ಸ್ಟ್ ಡೈರೆಕ್ಟ್ಲಿ ನಮ್ದು ಏನಾಯ್ತು ಈಗ, ಅಸರ್ಟಿವ್ ವಾಕ್ಯಗಳು. WH ಕ್ವಶನ್ಸ್ಗೆ ನಾವೀಗ ಬರೋಣ. WH ಕ್ವಶನ್ನ ಫಾರ್ಮುಲಾ ಏನು ಹೇಳುತ್ತೆ? ಸೊ ಇಲ್ಲಿ ಸಬ್ಜೆಕ್ಟ್ ತಗೊಳ್ಳಿ, ಸೇಮ್. ರಿಪೋರ್ಟಿಂಗ್ ವರ್ಬ್ ತಗೊಳ್ಳಿ. ಸೊ ಯಾವ ರಿಪೋರ್ಟಿಂಗ್ ವರ್ಬ್ಗಳು? ಆಸ್ಕ್ಡ್ ಕ್ವಶನ್. ಇದು ಪ್ರಶ್ನೆ ಅಂದಾಗ, ಪ್ರಶ್ನೆ ಕೇಳುವಾಗ ಆಸ್ಕ್ಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಬಳಸ್ತೀವಿ, ಅಥವಾ ಕ್ವಶನ್ಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಬಳಸ್ತೀವಿ. ಇದರರ್ಥ ಕೇಳಿದ ಅಂತ ಮೀನಿಂಗ್ ಕೊಡುತ್ತೆ. ಅದರ ನಂತರ ರಿಸೀವರ್, ಯಾರಿಗೆ ಕೇಳಲಾಗಿದೆ. ಸೊ ಇಲ್ಲಿ ನಾವು ಅಸರ್ಟಿವ್ ವಾಕ್ಯದಲ್ಲಿ ದ್ಯಾಟ್ ಅನ್ನ ಬಳಸ್ತಾ ಇದ್ವಿ, ಬಟ್ ಈಗ WH ಕ್ವಶನ್ ಅಲ್ಲಿ ಏನ್ ಬಳಸಬೇಕ್ರಿ? WH ವರ್ಡ್. ಸೊ ಯಾವ WH ವರ್ಡ್? ಸೊ ಅದು ನಿಮಗೆ ಕ್ವಶನ್ ನಲ್ಲೇ ಕೊಟ್ಟಿರ್ತಾನೆ. ಹೌ ಅನ್ನುವಂತಹ ವರ್ಡ್ ಇಲ್ಲಿದೆ, ವೈ ಅನ್ನುವಂತಹ WH ವರ್ಡ್ ಇಲ್ಲಿದೆ. ಇದನ್ನೇ ನಾವು ಬಳಸಬೇಕು. ಅದರ ನಂತರ ವಾಕ್ಯವನ್ನ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಬರಿಬೇಕು. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಅಲಿ ಫ್ಯಾನೋ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಯಾರಿಗೆ? ಬಾರ್ಜೆಸ್ ಅಂತ ಚಾಪ್ಟರ್ ಇದೆಯಲ್ಲ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಸೊ ಅಲ್ಲಿಂದ ಬಂದಿರುವಂತಹ ವಾಕ್ಯ, ಅಲಿ ಫ್ಯಾನೋ ಹೌ ವಾಸ್ ಯೋರ್ ರಿಲೇಶನ್ಶಿಪ್ ವಿತ್ ಯೋರ್ ಮದರ್ ಅಂತ ಅವನು ಪ್ರಶ್ನೆ ಕೇಳ್ತಾನೆ. ಸೊ ಕೇಳಿದ್ ಯಾರು ಪ್ರಶ್ನೆ? ಅಲಿ ಫ್ಯಾನೋ. ಸೊ ಹಾಗಾದ್ರೆ ಅಲಿ ಫ್ಯಾನೋ ಏನಾದ? ನಮ್ಮ ಸಬ್ಜೆಕ್ಟ್ ಇಲ್ಲಿ ಆದ, ಅಲಿ ಫ್ಯಾನೋ. ಸೊ ಈಗ ರಿಪೋರ್ಟಿಂಗ್ ವರ್ಬ್ ನಾವು ಆಸ್ಕ್ಡ್ ಬಳಸ್ಬೋದು ಅಥವಾ ಕ್ವಶನ್ಡ್ ಕೂಡ ಬಳಸ್ಬೋದು. ಪ್ರಶ್ನೆ ಕೇಳ್ತಾ ಇದ್ದಾನೆ, ನಾವು ಆಸ್ಕ್ಡ್ ಬಳಸ್ಕೊಳ್ಳೋಣ. ಅಲಿ ಫ್ಯಾನೋ ಆಸ್ಕ್ಡ್. ಸೊ ಯಾರಿಗೆ ಕೇಳ್ತಾನೆ ಈ ಚಾಪ್ಟರ್? ಆ ಇಂಟರ್ವ್ಯೂ ಯಾರ್ಯಾರ ನಡುವೆ ನಡೀತಾ ಇತ್ತು? ಅಲಿ ಫ್ಯಾನೋ ಮತ್ತು ಬಾರ್ಜೆಸ್. ಸೊ ಬಾರ್ಜೆಸ್ ಅನ್ನುವಂಥ ಹೆಸರು ನಾವಿಲ್ಲಿ ತಗೊಳ್ಳೋಣ. ಸೊ ಇದು ನೀವು ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಎಕ್ಸಾಮ್ನಲ್ಲಿ ಕೆಳಗನೆ ಕೊಟ್ಟಿರ್ತಾನೆ ಯಾರಿಗೆ ಪ್ರಶ್ನೆ ಕೇಳಿದಾನೆ ಅಂತ ಹೇಳಿ. ಅಲಿ ಫ್ಯಾನೋ ಆಸ್ಕ್ಡ್ ಬಾರ್ಜೆಸ್. ಸೊ ಈಗ ರಿಸೀವರ್ ಆದ, ಅದರ ನಂತರ WH ವರ್ಡ್ ಯಾವ್ದಿದೆ ಇಲ್ಲಿ? ಹೌ ಅಂತ ಇದೆ. ಸೊ ಅದನ್ನು ನಾವೀಗ ತಗೊಳ್ಳೋಣ. ಇದು ಇಂಪಾರ್ಟೆಂಟಾ? ಇಲ್ಲಿ ತುಂಬ ಜನ ದ್ಯಾಟ್ ಹಾಕ್ಬಿಡ್ತಾರೆ, ಸೊ ಅದು ತಪ್ಪಾಗುತ್ತೆ. ಹೌ. ಸೊ ಈಗ ಹೌ ಆದ ನಂತರ, ಒನ್ ಸೆಕೆಂಡ್, ಎಸ್, ಹೌ. ಸೊ ಈಗ ಇಲ್ಲಿ ನೋಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಇದು. ಹೌ ವಾಸ್ ಯೋರ್ ರಿಲೇಶನ್ಶಿಪ್ ವಿತ್ ಯೋರ್ ಮದರ್ ಅಂತ ಇದೆ. ಸೊ ನಾವೀಗ ಇದನ್ನ ಒಂದು ಪ್ರಶ್ನೆ ಇರುತ್ತಲ್ಲ, ಅದನ್ನ ನಾರ್ಮಲ್ ವಾಕ್ಯದಲ್ಲಿ ಚೇಂಜ್ ಮಾಡ್ಬೇಕ್ರಿ. ಇದು ಒಂದು ಪ್ರಶ್ನೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಯಾವಾಗಲೂ ಏನಿರುತ್ತೆ, ನಮ್ಮ ಇಂಗ್ಲಿಷ್ನಲ್ಲಿ ಹೆಲ್ಪಿಂಗ್ ವರ್ಬ್ ಮೊದಲು ಇರುತ್ತೆ, ಅದರ ನಂತರ ಸಬ್ಜೆಕ್ಟ್ ಬರುತ್ತೆ. ಸೊ ನಾವೀಗ ಅದನ್ನ ಏನ್ ಮಾಡಬೇಕು, ಇಲ್ಲಿ ಸಬ್ಜೆಕ್ಟ್ ಅನ್ನ ಮೊದಲು ತಗೋಬೇಕು, ಅದರ ನಂತರ ಹೆಲ್ಪಿಂಗ್ ವರ್ಬ್ ಅನ್ನ ನಂತರ ಹಾಕಬೇಕು. ಸೊ ಹಾಗಾದ್ರೆ ಯೋರ್ ರಿಲೇಶನ್ಶಿಪ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್. ಹೌ ಯೋರ್ ರಿಲೇಶನ್ಶಿಪ್, ಹೌ ಯೋರ್ ರಿಲೇಶನ್ಶಿಪ್, ಹೌ ಯೋರ್ ರಿಲೇಶನ್ಶಿಪ್. ಸೊ ಅದರ ನಂತರ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕಾ? ವಾಸ್ ಅನ್ನೋದು ಆಸ್ ಇಟ್ ಈಸ್ ಹಾಕ್ತೀರಾ? ಇಲ್ಲ. ವಾಸ್ ಅನ್ನೋದು ಏನಾಗುತ್ತೆ? ಹ್ಯಾಡ್ ಬೀನ್ ಆಗುತ್ತೆ. ಏನಾಗುತ್ತೆ? ಹ್ಯಾಡ್ ಬೀನ್ ಆಗುತ್ತೆ. ಹೌ ಯೋರ್ ರಿಲೇಶನ್ಶಿಪ್ ಹ್ಯಾಡ್ ಬೀನ್ ವಿತ್ ಯೋರ್ ಮದರ್ ಅಂತ ಇದೆ. ಸೊ ಅದನ್ನು ನಾವಿಲ್ಲಿ ಹಾಕೋಣ, ವಿತ್. ಸೊ ಈಗ ವಿತ್ ಆದ ನಂತರ ಯೋರ್ ಸೇಮ್ ಇಡ್ತೀರಾ? ಇಲ್ಲ. ಸೊ ಯೋರ್ ಅನ್ನೋದು ಮತ್ತೆ ಹೀಸ್ ಆರ್ ಹರ್ಗೆ ಚೇಂಜ್ ಮಾಡಬೇಕು. ಇಲ್ಲಿ ಕೇಳಿದ್ದು ಪ್ರಶ್ನೆ ಯಾರು? ಅಲಿ ಫ್ಯಾನೋ. ಯಾರಿಗೆ? ಬಾರ್ಜಸ್ಗೆ. ಸೊ ಇಬ್ರು ಹುಡುಗರು ನಾವೀಗ ಹೀಸ್ ಮಾಡೋಣ. ವಿತ್ ಹೀಸ್ ಮದರ್ ಅನ್ನೋದು ಆಸ್ ಇಟ್ ಈಸ್ ಬರಿಬೇಕು. ಸೊ ಇದು ಫುಲ್ ಸ್ಟಾಪ್.
Alifano asked Borges how your relationship had been with his. ಸೊ ಇಲ್ಲಿ ಕೂಡ ನೋಡಿ ಚೇಂಜ್ ಮಾಡಬೇಕಲ್ಲ, ನಾವು ಮತ್ತೇನೋ ತಪ್ಪು ಮಾಡಿದ್ವಿ. ಸೊ ಯೋರ್ ಸೇಮ್ ಇಡೋ ಹಾಗಿಲ್ಲ, ಸ್ವಲ್ಪ ಟ್ರಿಕ್ ಇದೆ ಇದು. ಇಲ್ಲಿ ಯೋರ್ ಅನ್ನೋದು ಏನಾಗ್ಬೇಕ್ರಿ, ಚೇಂಜ್ ಆಗಬೇಕು. ಯೋರ್ ಅನ್ನೋದು ಹೀಸ್ ಆಗ್ಬೇಕು, ಹೀಸ್ ಮಾಡ್ಬೇಕು ನಾವು ಅದನ್ನ ಮತ್ತೆ. ರೈಟ್, Alifano asked Borges how his relationship had been with his mother. ಈ ರೀತಿ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ಸ್ವಲ್ಪ ಟ್ರಿಕಿ ಇದೆ, ಕಾನ್ಸಂಟ್ರೇಟ್ ಮಾಡಿ ಟ್ರೈ ಮಾಡೋಣ. 5 out of 5 ಮಾರ್ಕ್ಸ್ ತಗೊಳ್ಳಿಕ್ಕೆ. ದೆನ್ ಮಿನಿಸ್ಟರ್, ವೈ ಡು ಯು ಸ್ಟೇ ಇನ್ ದ ಪ್ರಿಸನ್. ಸೊ ಈ ಮಿನಿಸ್ಟರ್ ನಿಮ್ಮ 2D ಚಾಪ್ಟರ್ನಲ್ಲಿ ಕ್ರಿಮಿನಲ್ಗೆ ಕೇಳ್ತಾನೆ, ನೀನು ಯಾಕೆ ಓಡ್ ಹೋಗ್ತಾ ಇಲ್ಲ, ಯಾಕೆ ಜೈಲ್ನಲ್ಲೇ ಇರ್ತಾ ಇದೆಯಾ, ವೈ ಡು ಯು ಸ್ಟೇ ಇನ್ ದ ಪ್ರಿಸನ್. ಸೊ ಬನ್ನಿ ಇದನ್ನ ನೋಡೋಣ. ಸೊ ಯಾರು ಪ್ರಶ್ನೆ ಕೇಳಿದವರು, ಮಿನಿಸ್ಟರ್ ಸಬ್ಜೆಕ್ಟ್ ಆದ ನಮ್ಗೆ ಇಲ್ಲಿ ಮಿನಿಸ್ಟರ್. ಸೊ ಈಗ ನಮ್ದು ರಿಪೋರ್ಟಿಂಗ್ ವರ್ಬ್ ಯಾವ್ದ್ರಿ, ಇಲ್ಲಿ ಆಸ್ಕ್ಡ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಬ್ ಅನ್ನ ಬಳಸೋಣ. ಮಿನಿಸ್ಟರ್ ಆಸ್ಕ್ಡ್ ಯಾರಿಗೆ ಕೇಳ್ತಾನೆ, ಕ್ರಿಮಿನಲ್ಗೆ ಕೇಳ್ತಾನೆ. ಸೊ ಕ್ರಿಮಿನಲ್ ಏನಾದ, ರಿಸೀವರ್. ಮಿನಿಸ್ಟರ್ ಆಸ್ಕ್ಡ್ ಕ್ರಿಮಿನಲ್ ವೈ ಡು ಯು ಸ್ಟೇ ಇನ್ ದ ಪ್ರಿಸನ್. ಸೊ WH ವರ್ಡ್ ನಮ್ಗೀಗ ಬೇಕು. WH ವರ್ಡ್ ಎಲ್ಲಿದೆ, ಇಲ್ಲಿ ವೈ ಅಂತ ಇದೆ. ಸೊ ಅದನ್ನು ನಾವಿಲ್ಲಿ ಏನು ಮಾಡೋಣ, ತೆಗೆದುಕೊಳ್ಳೋಣ, ವೈ. ಸೊ ಇದರ ನಂತರ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಈಗ ಡು ಯು ಸ್ಟೇ ಇನ್ ದ ಪ್ರಿಸನ್ ಇದೆಲ್ಲ ಇದು ಕ್ವೆಶನ್. ಸೊ ಈಗ ನಾರ್ಮಲ್ ಸ್ಟೇಟ್ಮೆಂಟ್ನಲ್ಲಿ ಚೇಂಜ್ ಮಾಡಬೇಕು. ಸೊ ಈ ವಾಕ್ಯ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿದೆ, ಇದನ್ನು ಪಾಸ್ಟ್ ಸಿಂಪಲ್ ಟೆನ್ಸ್ನಲ್ಲಿ ಚೇಂಜ್ ಮಾಡಬೇಕು. ಸೊ ಹಾಗಾದರೆ ಪಾಸ್ಟ್ ಸಿಂಪಲ್ನ ಪಾಸಿಟಿವ್ ವಾಕ್ಯ ಮಾಡುವಾಗ ಈ ಡೂ ಹೆಲ್ಪಿಂಗ್ ವರ್ಬ್ ಬಳಕೆ ಆಗೋದಿಲ್ಲ, ಇದನ್ನು ತೆಗೆದು ಹಾಕ್ಬಿಡೋಣ. ಸೊ ಈಗ ಯು ಉಳಿತು, ಯು ಇದೆಯಲ್ಲ ಅದು ಹಿ ಅಥವಾ ಶೀಗೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೇಳ್ತಾ ಇರೋದು ಮಿನಿಸ್ಟರ್ ಯಾರಿಗೆ, ಕ್ರಿಮಿನಲ್ಗೆ, ಇಬ್ಬರು ಹುಡುಗರು. ಸೊ ಹಾಗಾಗಿ ನಾವು ಅದನ್ನು ಹಿ ಮಾಡೋಣ. ಸೊ ಹಿ ಸ್ಟೇ ಇದೆಯಲ್ಲ ಇದನ್ನು V2 ಮಾಡಬೇಕು. ಸೊ ED ಸೇರಿಸಿ ವೈ ಹಿ ಸ್ಟೇಡ್, ವೈ ಹಿ ಸ್ಟೇಡ್ ಇನ್ ದ ಪ್ರಿಸನ್. ಇದನ್ನು ಆಸ್ ಇಟ್ ಈಸ್ ಬರೀರಿ, ಇನ್ ದ ಪ್ರಿಸನ್. ಸೊ ಎಕ್ಸಾಮ್ನಲ್ಲಿ ಒಂದ್ಸಲ ಬರೋದ ನಂತರ ಚೆಕ್ ಮಾಡ್ಕೊಳ್ಳಿ, ಈ ಕ್ವಶನಲ್ಲಿ ತಪ್ಪಾಗುವಂಥ ಸಾಧ್ಯತೆ ಬಹಳ ಇವೆ. ಇಡೀ ವಾಕ್ಯದಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ಫುಲ್ 1 ಮಾರ್ಕ್ಸ್ ತೆಗಿತಾರೆ ಅವರು. ಸೊ ಅದಕ್ಕೆ ಹೇಳ್ತಾ ಇರೋದು ಮಿನಿಸ್ಟರ್ ಆಸ್ಕ್ಡ್ ಕ್ರಿಮಿನಲ್ ವೈ ಹಿ ಸ್ಟೇಡ್ ಇನ್ ದ ಪ್ರಿಸನ್. ಸೊ ಇಲ್ಲಿ ಮತ್ತೆ ನೋಡಿ ಕೆಲವು ಜನ ಕ್ವಶನ್ ಮಾರ್ಕ್ ಹಾಕ್ತಾರೆ, ಕ್ವಶನ್ ಮಾರ್ಕ್ ಹಾಕ್ಬಿಡಿ, ಅದು ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿರುವಂತಹ ಕ್ವಶನ್ ಅನ್ನು ನಾವು ಒಂದು ನಾರ್ಮಲ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಫುಲ್ ಸ್ಟಾಪನ್ನು ನಾವು ಇಡಬೇಕು. ಸೊ ನಮಗೀಗ ಗೊತ್ತಾಯಿತು WH ಕ್ವಶನ್ಸನ್ನು ಯಾವ ರೀತಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಆನ್ಸರ್ ಮಾಡಬೇಕು ಅಂತ ಹೇಳಿ. ಸೊ ಈಗ ನಾವು ಬರೋಣ ಎಸ್ ಆರ್ ನೋ ಕ್ವೆಶನ್ಸ್. ನೋಡಿ ಬೇರೆ ಬೇರೆ ಕ್ವಶನ್ಸ್ಗೆ, ಬೇರೆ ಬೇರೆ ವಾಕ್ಯಕ್ಕೆ ಬೇರೆ ಬೇರೆ ರೂಲ್ಸ್ ಇವೆ. ಅದಕ್ಕೇ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ತಿಳಿಸಿದ್ದು, ಇದು ಅಸರ್ಟಿವ್ ವಾಕ್ಯ, ಇದು ಎಸ್ ಆರ್ ನೋ ಕ್ವಶನ್, ಇದು WH ಕ್ವಶನ್ ಅಂತ ಹೇಳಿ, ಸರಿನಾ? ಸೊ ಈಗ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಎಸ್ ಆರ್ ನೋ ಕ್ವಶನ್ಗೆ ಸೇಮ್ ಇರುತ್ತೆ, ಸಬ್ಜೆಕ್ಟ್ ರಿಪೋರ್ಟಿಂಗ್ ವರ್ಬ್ ಸೇಮ್ ಇಲ್ಲಿದೆ, ಆಸ್ಕ್ಡ್ ಕ್ವಶನ್ ಸೇಮ್ ರಿಪೋರ್ಟಿಂಗ್ ವರ್ಬ್, ದೆನ್ ರಿಸೀವರ್. ಇಲ್ಲಿ ಇಫ್ ಅಥವಾ ವೆದರ್ ಅನ್ನುವಂತಹ ಕಂಜಂಕ್ಷನ್ ಬಳಸ್ತೀವಿ, ಇಫ್ ಅಥವಾ ವೆದರ್ ಅನ್ನುವಂಥದ್ದು. ಸೊ ಬನ್ನಿ ಹಾಗಾದ್ರೆ ನೋಡೋಣ. POP ಕ್ಯಾಂಪೇನರ್ ಒಂದು ಪ್ರಶ್ನೆ ಕೇಳ್ತಾನೆ, ಯಾರಿಗೆ, ರೂಫ್ಗೆ ಪ್ರಶ್ನೆ ಕೇಳ್ತಾನೆ, ವಿಲ್ ಯು ಟೇಕ್ ಇಟ್ ಆರ್ ನಾಟ್. ಇದನ್ನ ತಗೊಳ್ತೀಯೋ ಅಲ್ವೋ, ಹಣ ಕೊಡುವಾಗ ತಗೋತೀಯೋ ಇಲ್ವೋ ಅಂತ ಕೇಳ್ತಾ ಇದ್ದಾನೆ. ಸೊ ಬನ್ನಿ ಇದನ್ನ ನೋಡೋಣ. ಸೊ POP ಕ್ಯಾಂಪೇನರ್ ಪ್ರಶ್ನೆ ಕೇಳ್ತಾ ಇದ್ದಾನೆ. POP ಕ್ಯಾಂಪೇನರ್ ರಿಪೋರ್ಟಿಂಗ್ ವರ್ಬ್ ಯಾವುದು, ಆಸ್ಕ್ಡ್. POP ಕ್ಯಾಂಪೇನರ್ ಆಸ್ಕ್ಡ್ ಯಾರಿಗೆ ಕೇಳ್ತಾನೆ, ರೂಫ್ ಅನಿಗೆ ಕೇಳ್ತಾನೆ, ಅವನು ರಿಸೀವರ್. POP ಕ್ಯಾಂಪೇನರ್ ಆಸ್ಕ್ಡ್ ರೂಫ್. ಸೊ ಇಲ್ಲಿ ಏನು ಮಾಡ್ಬೇಕು, ನಾವು ಇಲ್ಲಿ ಬಳಸಬೇಕು ಈ ಕಂಜಂಕ್ಷನ್, ಇಫ್ ಅಥವಾ ವೆದರ್, ಎರಡರಲ್ಲಿ ಯಾವುದಾದ್ರೂ ಒಂದು ಬಳಸಿ ನಡೆಯುತ್ತೆ. ಸೊ ನಾವೀಗ ಇಲ್ಲಿ ಇಫ್ ಬಳಸೋಣ, ಎಸ್ ಇಫ್ ಬಳಸೋಣ. ಇಫ್ ಆದ ನಂತರ ಮುಂದೆ ಈ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರೀಬೇಕು. ವಿಲ್ ಯು ಟೇಕ್ ಇಟ್ ಆರ್ ನಾಟ್ ಅಂತ ಇದೆ. ನಾನು ಯಾವಾಗಲೂ ಈಗ ಹೇಳ್ತಾ ಬರ್ತಾ ಇದ್ದೀನಿ, ಕ್ವಶನ್ ಇದ್ದಾಗ ಇಂಗ್ಲೀಷ್ನಲ್ಲಿ ಹೆಲ್ಪಿಂಗ್ ವರ್ಬ್ ಮೊದಲು ಇರುತ್ತೆ. ಸೊ ನಾವು ಅದನ್ನು ಕ್ವಶನ್ ತೆಗೆದು ಒಂದು ಅಸರ್ಟಿವ್ ವಾಕ್ಯ, ನಾರ್ಮಲ್ ವಾಕ್ಯ ಮಾಡಬೇಕು. ಅಂದರೆ ಈ ಸಬ್ಜೆಕ್ಟ್ ಮೊದಲು ಹಾಕಬೇಕು, ಇದರ ನಂತರ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಸೊ ಈಗ ಯು ಮೊದಲು ಹಾಕಬೇಕು. ಯು ಅನ್ನು ಸೇಮ್ ಇಡ್ತೀರಾ, ಇಲ್ಲ. ಸೊ ಯು ಅನ್ನು ನಾವೇನು ಮಾಡ್ಬೇಕ್ರಿ, ಹಿ ಅಥವಾ ಶೀಗೆ ಚೇಂಜ್ ಮಾಡಬೇಕು. ಸೊ ಇಲ್ಲಿ POP ಕ್ಯಾಂಪೇನರ್ ರೂಫ್ಗೆ ಕೇಳ್ತಾ ಇದ್ದೇನೆ, ರೂಫ್ ಹುಡುಗ ಹುಡುಗಿ ಅಲ್ಲ. ಸೊ ಹಿ ಅನ್ನು ಬಳಸೋಣ, ಇಫ್ ಹಿ. ಸೊ ಈಗ ವಿಲ್ ಅನ್ನೋದು ಹಾಕಬೇಕು. ಅದರ ನಂತರ ವಿಲ್ ಅನ್ನ ಆಸ್ ಇಟ್ ಈಸ್ ಬರಿತೀರಾ, ಇಲ್ಲ. ವಿಲ್ ಅನ್ನ ವುಡ್ ನಲ್ಲಿ ನಾವು ಚೇಂಜ್ ಮಾಡಬೇಕು. ಇಫ್ ಹಿ ವುಡ್ ಟೇಕ್ ಇಟ್ ಆರ್ ನಾಟ್ ಆಸ್ ಇಟ್ ಈಸ್ ಉಳಿಯುತ್ತೆ. ಟೇಕ್ ಇಟ್ ಆರ್ ನಾಟ್. ಸೊ ಈಗ ನಾನಿಲ್ಲಿ ಕ್ವಶನ್ ಮಾರ್ಕ್ ಇದೆ, ಈ ಕ್ವಶನ್ ಮಾರ್ಕ್ ಇಲ್ಲಿ ಹಾಕ್ಬೇಕಾ, ಇಲ್ಲ. ಇಲ್ಲಿ ಫುಲ್ ಸ್ಟಾಪ್, ಇಲ್ಲಿ ನಾನು ಫುಲ್ ಸ್ಟಾಪ್ ಹಾಕಬೇಕು. ಯಾಕಂದರೆ ಇದು ಕ್ವಶನ್, ಬಟ್ ಇದು ಕ್ವಶನ್ ಅಲ್ಲ. ಇದನ್ನು ನಾವೀಗ ಏನು ಮಾಡಿದ್ದೀವಿ, ಚೇಂಜ್ ಮಾಡಿದ್ದೀವಿ ನಾರ್ಮಲ್ ಸ್ಟೇಟ್ಮೆಂಟ್ನಲ್ಲಿ. ಸೊ ಈ ರೀತಿ ನಾವು ಎಸ್ ಆರ್ ನೋ ಕ್ವಶನ್ಗೆ ಉತ್ತರ ಬರೀಬೇಕು. ಇನ್ನೊಂದು ತಗೊಳ್ಳೋಣ. ನಾನು
ಎರಡೇ ಸಾಲ್ವ್ ಮಾಡ್ತೀನಿ, 3 ಬೇಡ, ಟೈಮ್ ಬಹಳ ತಗೊಳುತ್ತೆ. 2ರಿಂದ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ರೂಫ್ ಕೇಳ್ತಾನೆ, ಯಾರಿಗೆ? POP ಕ್ಯಾಂಪೇನರ್ಗೆ ವಾಪಸ್ ಪ್ರಶ್ನೆ ಕೇಳ್ತಾನೆ, ವಿಲ್ ಇಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್? ಇನ್ನೆಲ್ಲ ಇದನ್ನು ಹೇಳ್ತಾ ಇದೆಯಲ್ಲ, ಇದು ರೂಮ್ನ ಹೊರಗಡೆ ಕೇಳಿಸ್ತಾ ಇದೆಯಾ ಬೇರೆಯವರಿಗೆ? ಅಂದರೆ ಅವನು ಕದ್ದು ಮುಚ್ಚಿ ಹಣ ತಗೊಳ್ತಾ ಇರ್ತಾನೆ ವೋಟ್ ಹಾಕಲಿಕ್ಕೆ. ಸೊ ಅದನ್ನು ಕೇಳ್ತಾ ಇದ್ದಾನೆ. ಸೊ ಈಗ ರೂಫ್ ಯಾರು? ಸಬ್ಜೆಕ್ಟ್ ನಮಗೆ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ರೂಫ್ ರಿಪೋರ್ಟಿಂಗ್ ವರ್ಬ್ ಯಾವುದು? ರೂಫ್ ಆಸ್ಕ್ಡ್. ಸೊ ರೂಫ್ ಆಸ್ಕ್ಡ್ ಯಾರಿಗೆ ಕೇಳಿದ? ರಿಸೀವರ್ ಯಾರು? POP ಕ್ಯಾಂಪೇನರ್ಗೆ ಕೇಳ್ತಾನೆ. POP ಕ್ಯಾಂಪೇನರ್, POP ಕ್ಯಾಂಪೇನರ್. ಸೊ ಈಗ ಇದರ ನಂತರ ಏನು ಬಳಸಬೇಕ್ರಿ? ಕಂಜಂಕ್ಷನ್ ಬಳಸಬೇಕು. ಇಫ್ ಅಥವಾ ವೆದರ್ ಬಳಸಬೇಕು. ಈ ಸಲ ವೆದರ್ ಬಳಸೋಣ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬಳಸ್ಬೋದು, ಇದಕ್ಕೇನು ಫಿಕ್ಸ್ ರೂಲ್ಸ್ ಇಲ್ಲ. ಸೊ ವೆದರ್ ಇದಾದ ನಂತರ ಈಗ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರೆಯೋಣ. ವಿಲ್ ಇಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್? ಸೊ ಅಗೇನ್ ಪ್ರಶ್ನೆ ಇದೆ. ಸೊ ಸಬ್ಜೆಕ್ಟ್ ನಮಗೆ ಮೊದಲು ಬರಬೇಕು. ಇಟ್ ಅನ್ನೋದು ಚೇಂಜ್ ಆಗುತ್ತಾ? ಇಲ್ಲ, ಇಟ್ ಅನ್ನೋದು ಸೇಮ್ ಉಳಿಯುತ್ತೆ, ಇಟ್. ಸೊ ಅದ್ರ ನಂತರ ವಿಲ್ ಬರಬೇಕಲ್ಲ, ವಿಲ್ ಸೇಮ್ ಬರೀತೀರಾ? ಇಲ್ಲ ರೀ, ವಿಲ್ ಅನ್ನ ವುಡ್ ಅಂತ ಹೇಳಿ ಚೇಂಜ್ ಮಾಡಬೇಕು. ಇಟ್ ವುಡ್. ಅದರ ನಂತರ ಇರುವಂತಹ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್, ಇದನ್ನು ಬರಿಬೇಕು. ಬಿ ಹರ್ಡ್ ಔಟ್ಸೈಡ್, ಬಿ ಹರ್ಡ್ ಔಟ್ಸೈಡ್. ಸೊ ಈಗ ನೋಡಿ ದಿಸ್ ಅಂತ ಇದೆ, ದಿಸ್ ಅನ್ನ ಆಸ್ ಇಟ್ ಈಸ್ ಬರಿಬೇಕಾ? ಇಲ್ಲ, ದಿಸ್ ಅನ್ನ ದ್ಯಾಟ್ ಅಂತ ಚೇಂಜ್ ಮಾಡಬೇಕು. ಔಟ್ಸೈಡ್ ದ್ಯಾಟ್ ರೂಮ್ ಅಂತ ನಾವಿಲ್ಲಿ ಬರಿಬೇಕು. ರೈಟ್, ಇಷ್ಟು ಬರೆದ್ರೆ ನಮಗೆ ಇಲ್ಲಿ ಸಂಪೂರ್ಣ ಅಂಕ ಸಿಗುತ್ತೆ. ಮೂರನೇ ನೋಡಿ, ಪ್ರಿಸನರ್ ಡೂ ಯು ವಾಂಟ್ ಮೀ ಟು ಗೋ? ಇದನ್ನ ಪ್ರಶ್ನೆ ಯಾರು ಕೇಳ್ತಾನೆ? ಪ್ರಿಸನರ್ ಅಂದ್ರೆ ಕ್ರಿಮಿನಲ್ ಕೇಳ್ತಾನೆ. ಯಾರಿಗೆ? ಮಿನಿಸ್ಟರ್ಗೆ ಕೇಳ್ತಾನೆ. ಸೊ ಯಾವ ರೀತಿ ಆನ್ಸರ್ ಮಾಡ್ತೀರಾ? ಪ್ರಿಸನರ್ ಆಸ್ಕ್ಡ್ ಯಾರಿಗೆ? ಮಿನಿಸ್ಟರ್ಡ್. ಇಫ್ ಡೂ ಯು ವಾಂಟ್ ಮೀ ಟು ಗೋ ಇದೆಯಲ್ಲ, ಇದು ಚೇಂಜ್ ಆಗುತ್ತೆ ಪಾಸ್ಟ್ ಸಿಂಪಲ್ ನಲ್ಲಿ. ಇಫ್ ಯು ಅನ್ನೋದು ಇಫ್ ಹಿ ವಾಂಟೆಡ್ ಹಿಮ್ ಟು ಗೋ ಅಂತ ಇದನ್ನು ನಾವು ಚೇಂಜ್ ಮಾಡಬೇಕು. ಇದಕ್ಕೆ ಆನ್ಸರ್ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ, ಇದರಿಂದ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಾ ಅಂತ. ಸೊ ಇನ್ನು ಲಾಸ್ಟ್ ಬರೋಣ ಇಂಪರೇಟಿವ್ ಸೆಂಟೆನ್ಸಸ್. ಇದನ್ನ ಒಂದು ಕಲ್ಕೊಂಡ್ಬಿಟ್ರೆ ನಿಮಗೆ 5ಕ್ಕೆ 5 ಅಂಕ ಪಕ್ಕಾ ಬರುತ್ತೆ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ, ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಇದು ಯಾಕೆ ಡಿಫಿಕಲ್ಟ್ ಅನ್ಸುತ್ತೆ ಅಂದ್ರೆ, ನೀವು ಟೆನ್ಸಸ್ ಕಲಿಯೋದಿಲ್ಲ, ಇಂಗ್ಲೀಷಲ್ಲಿ ವಾಕ್ಯ ಮಾಡೋದು ಕಲಿಯೋದಿಲ್ಲ. ಅದರಿಂದ ಇದು ಡಿಫಿಕಲ್ಟ್ ಅನ್ಸೋದಷ್ಟೇ ಅಲ್ಲ, ಲಿಂಕರ್ಸು ಡಿಫಿಕಲ್ಟ್ ಅನ್ಸುತ್ತೆ, ರೀರೈಟ್ ಆಸ್ ಡೈರೆಕ್ಟೆಡ್ ಅದು ಡಿಫಿಕಲ್ಟ್ ಅನ್ಸುತ್ತೆ. ದೆನ್ 3-4 ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವಾಗ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ, ಅಲ್ಲಿ ಮಾರ್ಕ್ಸ್ ನೀವು ಕಳ್ಕೊಳ್ತೀರಾ. ಸ್ವಲ್ಪ ಅದ್ರ ಬಗ್ಗೆ ನೀವು ಟೇಕ್ ಕೇರ್ ಮಾಡಿ, ಅದನ್ನ ಒಂದು ಟಾಪಿಕ್ ಕಲ್ತ್ರೆ ಉಳಿದಿದ್ದೆಲ್ಲ ಈಸಿ ಆಗುತ್ತೆ. ಸೊ ಈಗ ನಾವು ಇಂಪರೇಟಿವ್ ಸೆಂಟೆನ್ಸಸ್ ನೋಡೋಣ. ಇಂಪರೇಟಿವ್ ಸೆಂಟೆನ್ಸಸ್ ಅಂದ್ರೆ ಏನು? ರಿಕ್ವೆಸ್ಟ್ ಮಾಡಿಕೊಳ್ಳುವಾಗ, ಆರ್ಡರ್ ಮಾಡಿಕೊಳ್ಳುವಾಗ ನಾವು ಬಳಸುವಂತಹ ವಾಕ್ಯಗಳು. ಪ್ಲೀಸ್ ಕಮ್ ಹಿಯರ್, ದಯವಿಟ್ಟು ಇಲ್ಲಿ ಬನ್ನಿ. ಸೊ ಪ್ಲೀಸ್ ಗೋ ದೇರ್ ಆ್ಯಂಡ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್, ಅಲ್ಲಿ ಹೋಗಿ ಒಂದು ಗ್ಲಾಸ್ ನೀರು ತುಂಬ ರಿಕ್ವೆಸ್ಟ್ ಇವೆಲ್ಲ. ಸೊ ಸುಮ್ ಕುತ್ಕೊಂಡು ಓದ್ಲೆ ಅಂತ ಮನೆಯಾಗ ಹೇಳ್ತಾರಲ್ಲ, ಸೊ ಅದು ಆರ್ಡರ್. ಈ ರೀತಿ ರಿಕ್ವೆಸ್ಟ್ ಆರ್ಡರ್ ಮಾಡ್ಕೊಳ್ತೇವಲ್ಲ, ಅದಕ್ಕೆ ನಾವು ಇಂಪರೇಟಿವ್ ವಾಕ್ಯಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಸಬ್ಜೆಕ್ಟ್ ಫಾರ್ಮುಲಾ ಹೇಳುತ್ತೆ, ಸಬ್ಜೆಕ್ಟ್ ರಿಪೋರ್ಟಿಂಗ್ ವರ್ಬ್, ರಿಸೀವರ್ ಆದ ನಂತರ ಇಲ್ಲಿ ಟು ಬರುತ್ತೆ ರೀ. ಅಸರ್ಟಿವ್ ವಾಕ್ಯಕ್ಕೆ ದ್ಯಾಟ್, ಕ್ವಶನ್ ಎಸ್ ಆರ್ ನೋ ಕ್ವಶನ್ ಇದ್ದಾಗ ಇಫ್ ಆರ್ ವೆದರ್, WH ಕ್ವಶನ್ ಇದ್ದಾಗ WH ವರ್ಡ್, ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಟು ನಾವಿಲ್ಲಿ ಬಳಸಬೇಕು. ಸೊ ರಿಪೋರ್ಟಿಂಗ್ ವರ್ಬ್ ಯಾವ್ದ್ರಿ? ರಿಕ್ವೆಸ್ಟ್ ಮಾಡಿಕೊಂಡಿದ್ರೆ ರಿಕ್ವೆಸ್ಟೆಡ್, ಆರ್ಡರ್ ಮಾಡಿದ್ರೆ ಆರ್ಡರ್. ಸೊ ಆರ್ಡರ್ನ ಬದಲಾಗಿ ಟೋಲ್ಡ್ ಅನ್ನೋದು ಕೂಡ ಸಾಮಾನ್ಯವಾಗಿ ನಾವು ಬಳಸ್ತೇವೆ. ಸೊ ಎಕ್ಸಾಂಪಲ್ ನೋಡಿ, ಡೋನ್ ಗೊಂಜಾಲೋ ರೂಟ್ ದೆಮ್ ಔಟ್. ಜಾನಿಟೋಗೆ ಹೇಳ್ತಾನೆ, ಅಲ್ಲಿ 3 ಜನ ಪ್ರೀಸ್ಟ್ ಕುಂತಿದಾರಲ್ಲ ಆ ಬೆಂಚ್ ಮೇಲೆ, ಅವರನ್ನ ಎಬ್ಬಿಸಿ ಕಳುಹಿಸು ಅಂತ ಹೇಳ್ತಾನೆ. ಸೊ ಈಗ ಅವನು ಆರ್ಡರ್ ಮಾಡಿದಾನೆ. ಸೊ ನಾವು ಆರ್ಡರ್ ಅಥವಾ ಟೋಲ್ಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಬಳಸಬಹುದು. ಸಬ್ಜೆಕ್ಟ್ ಯಾರು? ಡೋನ್ ಗೊಂಜಾಲೋ ಹೇಳಿದ್ದು, ಡೋನ್ ಗೊಂಜಾಲೋ. ಟೋಲ್ಡ್ ಬಳಸೋಣ? ಎಸ್, ಟೋಲ್ಡ್ ಬಳಸೋಣ, ಟೋಲ್ಡ್. ಸೊ ಯಾರಿಗೆ ಹೇಳಿದ? ರಿಸೀವರ್. ಯಾರಿಗೆ ಹೇಳಿದ? ಜಾನಿಟೋಗೆ ಹೇಳ್ತಾನೆ. ಜಾನಿಟೋ ಇದ್ದ ಅವನ ಜೊತೆಯಲ್ಲಿ, ಜಾನಿಟೋ. ಸೊ ಈಗ ದ್ಯಾಟ್ ಬಳಸ್ತೀರಾ? ಇಲ್ಲ. ಇಫ್ ಬಳಸ್ತೀರಾ? ಇಲ್ಲ. ವೆದರ್ ಬಳಸ್ತೀರಾ? ಇಲ್ಲ. ಆ್ಯಂಡ್ ದೆನ್ ವಾಟ್, ವಿಚ್ ಏನಾದರೂ WH ವರ್ಡ್ ಬಳಸ್ತೀರಾ? ಇಲ್ಲ. ಏನು ಬಳಸಬೇಕು? ಟು ಬಳಸಬೇಕು. ಸೊ ಜಾನಿಟೋ, ಕಲರ್ ಚೇಂಜ್ ಮಾಡ್ತೀನಿ, ಸೊ ಮರಿಬಾರ್ದು, ಎಕ್ಸಾಮ್ನಲ್ಲಿ ಫುಲ್ ಮಾರ್ಕ್ಸ್ ಬೇಕು ನಮಗೆ. ಟು, ಎಸ್, ರೈಟ್. ಡೋನ್ ಗೊಂಜಾಲೋ ಟೋಲ್ಡ್ ಜಾನಿಟೋ ಟು ರೂಟ್ ದೆಮ್ ಔಟ್. ಸೊ ಇದು ಏನು ಚೇಂಜ್ ಆಗೋದಿಲ್ಲ, ಇದನ್ನು ಆಸ್ ಇಟ್ ಈಸ್ ಬರೀರಿ. ರೂಟ್ ದೆಮ್ ಔಟ್. ಯಾಕೆ ಚೇಂಜ್ ಆಗೋದಿಲ್ಲ ಅಂದರೆ, ಇದರಲ್ಲಿ ಇದು ಟೆನ್ಸ್ ಆದರೂ ಚೇಂಜ್ ಆಗೋದಿಲ್ಲ, ದೆಮ್ ಅನ್ನೋದು ಚೇಂಜ್ ಆಗೋದಿಲ್ಲ. ದೆಮ್ ಅನ್ನೋದು ದೆಮ್ ಅಂತಾನೆ ಬಳಸ್ತೀವಿ. ಸೊ ಹಾಗಾಗಿ ಇದು ಸಿಂಪಲ್. ದೆನ್ ರಾಜು, ಇದು ಒಂದು
ಎಕ್ಸಾಂಪಲ್ ಅರ್ಥ ಮಾಡಿಸ್ಲಿಕ್ಕೆ ತೆಗೆದುಕೊಂಡಿದ್ದಾನೆ. ರಾಜು ಹೇಳ್ತಾನೆ ಪ್ಲೀಸ್ ಗೋ ಆ್ಯಂಡ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್. ರಾಜು ನಿಮಗೆ ಹೇಳ್ತಾ ಇದ್ದಾನೆ ಪ್ಲೀಸ್ ಗೋ ಆ್ಯಂಡ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್. ಸೊ ಇದನ್ನು ಯಾವ ರೀತಿ ಮಾಡಬೇಕು ಬನ್ನಿ ನೋಡೋಣ. ರಾಜು ರಿಕ್ವೆಸ್ಟೆಡ್. ಸೊ ಇಲ್ಲಿ ರಿಕ್ವೆಸ್ಟೆಡ್ ಅನ್ನುವಂಥ ಯಾಕೆ ಬಳಸ್ತಾ ಇದ್ದೀನಿ, ರಿಪೋರ್ಟಿಂಗ್ ವರ್ಬ್. ಅಂದರೆ ನೋಡಿ ಪ್ಲೀಸ್ ಅಂದರೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ, ಆರ್ಡರ್ ಅಲ್ಲ ಅದು. ಸೊ ಅದು ರಿಕ್ವೆಸ್ಟ್. ರಾಜು ರಿಕ್ವೆಸ್ಟೆಡ್ ಅವನಿಗೆ, ನಿಮಗೆ ಅಂದರೆ ನಾನು ಅವನಿಗೆ ಅಂತ ಹೇಳಬೇಕಲ್ಲ, ಸೊ ಹಾಗಾಗಿ ಹಿಮ್ಮನ್ನು ಬಳಸ್ತೀನಿ. ಸೊ ಅಥವಾ ಹೆಸರು ಗೊತ್ತಿದ್ರೆ ನನಗೆ, ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಅಂದ್ಕೊಳ್ಳಿ, ರಾಜು ರಿಕ್ವೆಸ್ಟ್ ಮಾಡ್ಕೊಂಡ ಮನೋಜನಿಗೆ ಅಂದರೆ ನಾನು ಮನೋಜ್ನ ಹೆಸರನ್ನು ಇಲ್ಲಿ ಬಳಸ್ತೀನಿ. ರಾಜು ರಿಕ್ವೆಸ್ಟೆಡ್ ಮನೋಜ್. ಸೊ ಅದರ ನಂತರ ಏನು ಬಳಸ್ತೀರಾ, ಇದಾದ ನಂತರ ನೆನ್ಪಿಟ್ಕೊಳ್ಳಿ, ರಿಸೀವರ್ ಆದ ನಂತರ ಟು ಬಳಸಬೇಕು, ಮರೆಯೋ ಹಾಗಿಲ್ಲ. ಟು ಅಂತ ಇಲ್ಲಿ ಬಳಸಿದ್ವಿ. ಸೊ ಟು ಬಳಸಿದ ನಂತರ ರಾಜು ರಿಕ್ವೆಸ್ಟೆಡ್ ಮನೋಜ್ ಟು ಗೋ. ಇಲ್ಲಿ ಪ್ಲೀಸ್ ಮತ್ತೆ ಬರೆಯುವಂಥ ಅವಶ್ಯಕತೆ ಇಲ್ಲ ನೋಡಿ, ಪ್ಲೀಸ್ ತೆಗೆದುಬಿಡಿ. ಯಾಕಂದರೆ ಪ್ಲೀಸ್ನ ಬದಲಾಗಿ ರಿಕ್ವೆಸ್ಟೆಡ್ ಅನ್ನುವಂತಹ ವರ್ಬ್ ಬಳಸಿದ್ವಿ, ಅದೇ ಅದು ಪ್ಲೀಸ್ ಅನ್ನುವಂಥ ಮೀನಿಂಗ್ ಕೊಟ್ಬಿಡುತ್ತೆ. ಸೊ ಗೋ ಆ್ಯಂಡ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರನ್ನು ಆ್ಯಸ್ ಇಟ್ ಈಸ್ ಬರೀರಿ. ಗೋ ಆ್ಯಂಡ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್. ಅ ಗ್ಲಾಸ್ ಆಫ್ ವಾಟರ್. ಕ್ಲಿಯರ್? ಎಷ್ಟು ಮಾಡಿದರೆ ನಿಮಗೆ 5ಕ್ಕೆ 5 ಅಂಕ ಸಿಗುತ್ತೆ. ನಾವೀಗ ವೈಯಕ್ತಿಕವಾಗಿ ಇಂಡಿವಿಜುವಲಿ ಒಂದೊಂದೇ ವಾಕ್ಯ ನೋಡ್ತಾ ಬಂದ್ವಿ. ಈಗ ಎಲ್ಲ ಕೂಡಿಸಿ ಒಂದು ಕ್ವೆಶನ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಹಾಗಾದರೆ ಈಗ ನೋಡೋಣ. ಸಾಲ್ವ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದ್ಸಲ ಕ್ವಿಕ್ ಆಗಿ ರಿವೈಸ್ ಮಾಡ್ತಾ ಇದ್ದೀನಿ. ಏನೇನು ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕು ಅಂದರೆ, ಯೂಸ್ ದ್ಯಾಟ್ ಕಂಜಂಕ್ಷನ್, ಅಸರ್ಟಿವ್ ವಾಕ್ಯಗಳಲ್ಲಿ ದ್ಯಾಟ್ ಬಳಸಿ. ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ಎಸ್ ಆರ್ ನೋ ಕ್ವಶನ್ಸ್ ಇದ್ದರೆ ಇಫ್ ಅಥವಾ ವೆದರ್ ಬಳಸಿ. ಇಂಪರೇಟಿವ್ ವಾಕ್ಯಗಳು ಇದ್ದರೆ ಟು ಬಳಸಿ. WH ಕ್ವಶನ್ ಇದ್ದರೆ ಕ್ವಶನಲ್ಲಿ ಕೊಟ್ಟಿರುವಂಥ WH ವರ್ಡ್ ಬಳಸಿ. ಪ್ರೋನೌನ್ಸ್ಗಳನ್ನು ಚೇಂಜ್ ಮಾಡಬೇಕು. ಆ್ಯಂಡ್ ಕೆಲವೊಂದು ವರ್ಡ್ಸ್ಗಳಿವೆ ಲೈಕ್ ದಿಸ್, ಹಿಯರ್ ಅನ್ನುವಂತಹ ಈ ಪದಗಳನ್ನು ಕೊಟ್ಟಿದ್ರೆ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಈಗ ನಾವು ಕ್ವಿಕ್ ಆಗಿ ಒಂದು ಕ್ವಶನ್ ನೋಡೋಣ. ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವಂತಹ ಒಂದು ಕ್ವಶನ್ ನಂಬರ್ 1. ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್. ಟೀಚರ್ ಮತ್ತು ಸ್ಮಿತಾ ನಡುವೆ ನಡೀತಾ ಇರುವಂತಹ ಒಂದು ಕಾನ್ವರ್ಸೇಷನ್. ಟೀಚರ್ ಕೇಳ್ತಾಳೆ ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್ ಸ್ಮಿತಾ. ಇಲ್ಲಿ ಯಾಕೆ ನಿಂತಿದೆಯಾ ಸ್ಮಿತಾ? ಸ್ಮಿತಾ ಹೇಳ್ತಾಳೆ ಐ ಆಮ್ ವೇಟಿಂಗ್ ಫಾರ್ ದ ಬಸ್ ಸರ್. ಸೊ ನಾನು ಬಸ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ ಅಂತ ಅವಳು ಹೇಳ್ತಾಳೆ. ಟೀಚರ್ ಕೇಳ್ತಾರೆ ವಿಲ್ ದ ಬಸ್ ಕಮ್ ನೌ. ಬಸ್ ಈಗ ಬರುತ್ತಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸ್ಮಿತಾ ಹೇಳ್ತಾಳೆ ಎಸ್ ಸರ್ ಇಟ್ ವಿಲ್. ಹಾಂ ಎಸ್ ಬರುತ್ತೆ ಅಂತ ಹೇಳ್ತಾಳೆ. ಟೀಚರ್ ಇಫ್ ಯು ಡೋಂಟ್ ಗೆಟ್ ಬಸ್ ಗೋ ಬೈ ಆಟೋ. ನಿನಗೆ ಬಸ್ ಸಿಗಲಿಲ್ಲ ಅಂದರೆ ಆಟೋ ಮೂಲಕ ಹೋಗುವಂತ ಅಲ್ಲಿ ಟೀಚರ್ ಅಥವಾ ಸರ್ ಅವಳಿಗೆ ಹೇಳ್ತಾರೆ. ಸೊ ಈಗ ನಾವಿದನ್ನ ಏನು ಮಾಡಬೇಕು, ಮೊದಲನೇದಾಗಿ ಒಂದ್ಸಲ ಗುರುತಿಸ್ಲಿಕ್ಕೆ ಬರ್ತಾ ಇದೆಯಾ ನಿಮ್ಗೀಗ? ಇದು ಯಾವ ವಾಕ್ಯ ರೀ? ಇದು WH ಕ್ವಶನ್, ಹೌದಾ? ಇದು WH ಕ್ವಶನ್. ಇದು ಅಸರ್ಟಿವ್ ಸೆಂಟೆನ್ಸ್. ಇದು ಅಸರ್ಟಿವ್ ಸೆಂಟೆನ್ಸ್. ಇದು ಏನು? ಇದು ಎಸ್ ಆರ್ ನೋ ಕ್ವಶನ್. ಎಸ್ ಆರ್ ನೋ ಕ್ವಶನ್. ದೆನ್ ಇದು ಒಂದು ಅಸರ್ಟಿವ್ ವಾಕ್ಯ. ಸೊ ಇದು ಕೂಡ ಒಂದು ಅಸರ್ಟಿವ್ ವಾಕ್ಯ. ರೈಟ್. ಸೊ ಈಗ ಇದನ್ನು ನಾವು ಏನು ಮಾಡಬೇಕು? ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರಿಬೇಕು. ಇಲ್ಲಿ ನೋಡಿ, ಇದು ಟೀಚರ್ ಇಫ್ ಯು ಡೋಂಟ್ ಗೆಟ್ ಬಸ್ ಬೈ ಆಟೋ ಇದೆಯಲ್ಲ, ಇದು ಅಸರ್ಟಿವ್ ಅಲ್ಲ, ಇದು ಒಂದು ಇಂಪರೇಟಿವ್ ಸೆಂಟೆನ್ಸ್. ಏನು ಇದು? ಒಂದು ಇಂಪರೇಟಿವ್ ಸೆಂಟೆನ್ಸ್. ಯಾಕೆಂದರೆ ಇಲ್ಲಿ ಗೋ ಬೈ ಆಟೋ ಅಂತ ಹೇಳಿ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಅಥವಾ ಆರ್ಡರ್ ಮಾಡ್ತಾ ಇದ್ದಾರೆ. ಟೀಚರ್ ಯಾರಿಗೆ? ಸ್ಮಿತಾಳಿಗೆ. ಸೊ ಈಗ ನೋಡಿದ್ರಿ ನೀವು, ಇಲ್ಲಿ ಒಂದು WH ಕ್ವಶನ್ ಇದೆ, ಒಂದು ನಾರ್ಮಲ್ ಸ್ಟೇಟ್ಮೆಂಟ್ ಇದೆ, ಒಂದು ಎಸ್ ಆರ್ ನೋ ಕ್ವಶನ್, ಒಂದು ಇಂಪರೇಟಿವ್ ಸೆಂಟೆನ್ಸ್. ಎಲ್ಲ ಮಿಕ್ಸ್ ಮಾಡಿ ಒಂದು ಕೇಳ್ತಾರೆ ರಿಪೋರ್ಟೆಡ್ ಸ್ಪೀಚನ್ನು. ಎಲ್ಲ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರೀಲಿಕ್ಕೆ ನಮಗೆ ಬರಬೇಕು. ಸೊ ಹಾಗಾದರೆ ಬನ್ನಿ ನಾವೀಗ ಇದನ್ನು 1 by 1 ಏನು ಮಾಡ್ತಾ ಹೋಗೋಣ? ಸಾಲ್ವ್ ಮಾಡ್ತಾ ಹೋಗೋಣ. ರೈಟ್. ಸೊ ಮೊದಲನೇದಾಗಿ ನೋಡಿ, ಟೀಚರ್ ಆಸ್ಕ್ಡ್. ಯಾವ ರೀತಿ ಆನ್ಸರ್ ಮಾಡ್ತೀರಾ ಇದಕ್ಕೆ? ಟೀಚರ್. ಸೊ ರಿಪೋರ್ಟಿಂಗ್ ವರ್ಬ್ ಯಾವುದು? ಆಸ್ಕ್ಡ್. ಟೀಚರ್ ಆಸ್ಕ್ಡ್ ಯಾರಿಗೆ? ಸ್ಮಿತಾಗೆ ಕೇಳ್ತಾರೆ. ಟೀಚರ್ ಆಸ್ಕ್ಡ್ ಸ್ಮಿತಾ. ಸೊ ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್ ಸ್ಮಿತಾ. ಸೊ ವೈ ಅನ್ನೋದು ನಾವು WH ವರ್ಡ್ ಆಗಿ ತಗೋಬೇಕು. ವೈ. ದೆನ್ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್ ಸ್ಮಿತಾ ಇದೆಯಲ್ಲ, ಸೊ ನಾವು ಇದನ್ನ ಏನು ಮಾಡಬೇಕು? ಇಲ್ಲಿ ಸ್ಮಿತಾ ಅಂತ ಮತ್ತೆ ಬಳಸೋದು ಅವಶ್ಯಕತೆ ಇಲ್ಲ ನೋಡಿ. ಸ್ಮಿತಾ 2 ಸಲ ಹಾಕ್ತಾರೆ ನಮ್ಮ ಸ್ಟೂಡೆಂಟ್ಸ್.
ಇಲ್ಲೇ ನಾವು ಹಾಕ್ಬಿಟ್ಟಿದ್ದೀವಿ ಟೀಚರ್ ಆಸ್ಕ್ ಸ್ಮಿತಾ, ಮುಗೀತು ಅಲ್ಲಿಗೆ, ಮತ್ತೆ ಸ್ಮಿತಾ ಅಂತ ಎಂಡ್ನಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ. ವೈ ಆದ ನಂತರ ನಾವೀಗ ಯು ಇಲ್ಲಿ ತರಬೇಕು, ಆರ್ ಅನ್ನ ಏನು ಮಾಡ್ಬೇಕ್ರಿ ಈ ಕಡೆ ತರಬೇಕು, ರೈಟ್. ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗುತ್ತೆ. ಸೊ ಈಗ ಯು ಅನ್ನೋದು ಯಾವುದಕ್ಕೆ ಚೇಂಜ್ ಆಗುತ್ತೆ, ವೈ ಆರ್ ಯು ಅನ್ನೋದು ಸ್ಮಿತಾಳಿಗೆ ರೆಫರ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಶಿ ಮಾಡ್ಬೇಕು ನಾವು. ವೈ ಟೀಚರ್ ಆಸ್ಕ್ ಸ್ಮಿತಾ ವೈ ಶಿ. ಸೊ ಈಗ ಆರ್ ಇದೆ ಅಲ್ಲ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿದೆ, ಇದನ್ನ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ತಗೊಂಡು ಹೋಗ್ಬೇಕು. ಅವಾಗ ಶಿ ಜೊತೆ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ವಾಸ್ ಬಳಕೆ ಆಗುತ್ತೆ. ನಾನು ಅದನ್ನ ತೋರಿಸಿದ್ನಲ್ಲ ನಿಮಗೆ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಚೇಂಜ್ ಮಾಡ್ಬೇಕಂತ. ಸೊ ಅದು ಇದು. ವೈ ಶಿ ವಾಸ್ ಸ್ಟ್ಯಾಂಡಿಂಗ್ ಹಿಯರ್, ವೈ ಶಿ ವಾಸ್ ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಹಿಯರ್ ಅನ್ನೋದು ಏನಾಗುತ್ತೆ ರೀ, ದೇರ್ ಆಗುತ್ತೆ. ಸೊ ನಾನು ಇದನ್ನ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ವೈ ಶಿ ವಾಸ್ ಸ್ಟ್ಯಾಂಡಿಂಗ್ ದೇರ್. ಟೀಚರ್ ಆಸ್ಕ್ಡ್ ಸ್ಮಿತಾ ವೈ ಶಿ ವಾಸ್ ಸ್ಟ್ಯಾಂಡಿಂಗ್ ದೇರ್. ಇಷ್ಟು ಮಾಡಿದರೆ ನಮಗೆ ಇದರ 1 ಅಂಕ ಇಲ್ಲಿ ಸಿಗುತ್ತೆ. ಕ್ಲಿಯರ್. ಸೊ ಈಗ ನಾವು ಎರಡನೇ ವಾಕ್ಯವನ್ನ ಯಾವ ರೀತಿ, ಇದನ್ನು ನೀವು ಬೇಕಂದ್ರೆ ಬರ್ಕೋಬಹುದು. ಎಸ್. ಈಗ ನೆಕ್ಸ್ಟ್ ಎರಡನೆಯ ವಾಕ್ಯ ನೋಡಿ. ಸ್ಮಿತಾ ಹೇಳ್ತಾಳೆ ಐ ಆಮ್ ವೇಟಿಂಗ್ ಫಾರ್ ದ ಬಸ್, ನಾನು ಬಸ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸ್ಮಿತಾ ಏನ್ ಮಾಡಿದ್ಲು, ರಿಪ್ಲೈ ಮಾಡಿದ್ಲು, ಹೌದಾ. ಸ್ಮಿತಾ ರಿಪ್ಲೈಡ್. ಸೊ ರಿಪ್ಲೈಡ್ ಆದ ನಂತರ ರಿಸೀವರ್ ಹಾಕ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ, ಟು ಹಾಕಬೇಕು. ಸ್ಮಿತಾ ರಿಪ್ಲೈಡ್ ಟು ಟೀಚರ್ ದಟ್ ಐ ಆಮ್ ವೇಟಿಂಗ್ ಫಾರ್ ದ ಬಸ್. ಸೊ ಇದು ಅಸರ್ಟಿವ್ ವಾಕ್ಯ. ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ನಾವು ಬಳಸಬೇಕು, ಹೌದಲ್ಲ. ಅಸರ್ಟಿವ್ ವಾಕ್ಯ ಇದು. ಐ ಆಮ್ ವೇಟಿಂಗ್ ಫಾರ್ ದ ಬಸ್ ಇದೆಯಲ್ಲ, ಸೊ ಇದು ಐ ಆಮ್ ಹೋಗಿ ಏನಾಗುತ್ತೆ ರೀ, ನಾವು ಅದನ್ನ ಶಿ ಮಾಡಬೇಕು. ಸ್ಮಿತಾ ಹೇಳ್ತಾ ಇದ್ದಾಳೆ ಶಿ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿದೆ, ಪಾಸ್ಟ್ ಕಂಟಿನ್ಯೂಸ್ ಹೋದ್ರೆ ಶಿ ಆಮ್ ಹೋಗಿ ವಾಸ್ ನಲ್ಲಿ ಚೇಂಜ್ ಆಗುತ್ತೆ. ಶಿ ವಾಸ್ ವೇಟಿಂಗ್ ಫಾರ್ ದ ಬಸ್, ಶಿ ವಾಸ್ ವೇಟಿಂಗ್ ಫಾರ್ ದ ಬಸ್. ಸೊ ಈ ರೀತಿ ನಾವು ಇದನ್ನ ಚೇಂಜ್ ಮಾಡಬೇಕು. ಸ್ಮಿತಾ ರಿಪ್ಲೈಡ್ ಟು ಟೀಚರ್ ದ್ಯಾಟ್ ಶಿ ವಾಸ್ ವೇಟಿಂಗ್ ಫಾರ್ ದ ಬಸ್. ನೆಕ್ಸ್ಟ್ ಟೀಚರ್ ಕೇಳ್ತಾರೆ ಮತ್ತೆ ವಿಲ್ ದ ಬಸ್ ಕಮ್ ನೌ, ಬಸ್ ಈಗ ಬರುತ್ತಾ ಅಂತ ಅವರು ಕೇಳ್ತಾರೆ. ಸೊ ಹಾಗಾದ್ರೆ ಪ್ರಶ್ನೆ ಕೇಳ್ತಾ ಇರೋರು ನಮಗೆ ಸಬ್ಜೆಕ್ಟ್ ಆದ್ರೂ ಇಲ್ಲಿ ಟೀಚರ್ ಕೇಳ್ತಾ ಇದ್ದಾರೆ, ಎಸ್ ಆರ್ ನೋ ಕ್ವಶನ್. ಸೊ ಟೀಚರ್ ಆಸ್ಕ್ಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಬಳಸ್ತೀವಿ. ಯಾರಿಗೆ ಕೇಳ್ತಾ ಇದ್ದಾರೆ ಅವರು, ಸ್ಮಿತಾಳನಿಗೆ. ಟೀಚರ್ ಆಸ್ಕ್ಡ್ ಸ್ಮಿತಾ, ಎಸ್ ಆರ್ ನೋ ಕ್ವಶನ್ ಇದ್ದಾಗ ಇಫ್ ಅಥವಾ ವೆದರ್ ಬಳಸಬೇಕು, ಹೌದಲ್ಲ. ಸೊ ನಾವಿಲ್ಲಿ ಇಫ್ ಬಳಸೋಣ. ಇಫ್ ವಿಲ್ ದ ಬಸ್ ಕಮ್ ನೌ ಇದೆಲ್ಲ ಫಸ್ಟ್ ಸಬ್ಜೆಕ್ಟ್ ತಗೋಬೇಕು ನಾವು. ದ ಬಸ್, ನಾನು ಫಾಸ್ಟ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಡಿ, ಯಾಕೆಂದ್ರೆ ಹೇಗೆ ಮಾಡಬೇಕು ಅಂತ ಮೊದಲೇ ಈಗ 3-4 ಎಕ್ಸಾಂಪಲ್ ತೊಗೊಂಡು ತೋರಿಸಿದ್ದೀನಿ. ಸೊ ಆಗ ಒಂದು ಕ್ವಶನ್ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ದ ಬಸ್ ವಿಲ್ ಅನ್ನೋದು ಏನಾಗುತ್ತೆ ರೀ, ವುಡ್ ನಲ್ಲಿ ಚೇಂಜ್ ಆಗುತ್ತೆ. ದ ಬಸ್ ವುಡ್ ಕಮ್ ನಾವ್, ಕಮ್. ಸೊ ನಾವು ಅನ್ನೋದು ಸೇಮ್ ಇರುತ್ತಾ, ಇಲ್ಲ. ನಾವು ಅನ್ನೋದು ದೆನ್ಗೆ ಬದಲಾವಣೆ ಆಗಬೇಕು. ಟೀಚರ್ ಆಸ್ಕ್ಡ್ ಸ್ಮಿತಾ ಇಫ್ ದ ಬಸ್ ವುಡ್ ಕಮ್ ದೆನ್. ಇಷ್ಟು ಬರೆದ್ರೆ ಇಲ್ಲಿ ನಮಗೆ 1 ಅಂಕ ಸಿಗುತ್ತೆ. ಸ್ಮಿತಾ ಹೇಳ್ತಾಳೆ ಎಸ್ ಸರ್ ಇಟ್ ವಿಲ್. ಸೊ ಸ್ಮಿತಾ ರಿಪ್ಲೈಡ್. ಸೊ ನೀವಿಲ್ಲಿ ಬಿಡಬಹುದು, ಏನು ಬಿಡಬಹುದು ಅಂದರೆ ರಿಸೀವರ್ನ ಹೆಸರು ಬಿಟ್ಟರು ನಡೆಯುತ್ತೆ. ಸೊ ಅದು ಗೊತ್ತಾಗುತ್ತೆ, ಇಲ್ಲ ಅಂದರೆ ಸುಮ್ಮನೆ ಹಾಕ್ತಾ ಹೋಗಿ ಈಸಿ ಆಗುತ್ತೆ ನಿಮಗೆ. ಸ್ಮಿತಾ ರಿಪ್ಲೈಡ್ ಟು ದ ಟೀಚರ್ ದ್ಯಾಟ್ ಇಟ್ ವುಡ್ ಕಮ್. ಎಸ್ ಬರುತ್ತೆ ಅಂತ ಅವಳು ಹೇಳ್ತಾಳೆ. ಸೊ ವಿಲ್ ಇದೆಯಲ್ಲ, ವಿಲ್ ಅನ್ನೋದು ವುಡ್ ಆಗುತ್ತೆ. ಸೊ ಇಲ್ಲಿ ಎಸ್ ಸರ್ ಅನ್ನೋದು ಏನು ಬೇಕಾಗಿಲ್ಲ, ಅವಳು ರಿಪ್ಲೈ ಮಾಡಿದ್ದು ಅನ್ನೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಸ್ಮಿತಾ ರಿಪ್ಲೈಡ್ ಟು ದ ಟೀಚರ್ ದ್ಯಾಟ್ ಇಟ್ ವುಡ್ ಕಮ್, ಬರುತ್ತೆ ಅಂತ ಅವಳು ಹೇಳ್ತಾಳೆ. ಸೊ ಇಷ್ಟಾದ ನಂತರ ಟೀಚರ್ ಇಫ್ ಯು ಡೋಂಟ್ ಗೆಟ್ ಬಸ್ ಗೋ ಬೈ ಆಟೋ. ಇದು ಒಂದು ಸೂಚನೆ, ಇಂಪರೇಟಿವ್ ವಾಕ್ಯ. ಆಟೋ ಮೂಲಕ ಹೋಗು, ಬಸ್ ಸಿಗಲಿಲ್ಲ ಅಂದರೆ. ಸೊ ಇದನ್ನು ಯಾವ ರೀತಿ ಬರೀಬೇಕು ಅದನ್ನ ನೋಡ್ಕೊಳ್ಳಿ ಇಂಪರೇಟಿವ್ ವಾಕ್ಯದಲ್ಲಿ. ಈಗ ಟೀಚರ್, ಸೊ ಇಂಪರೇಟಿವ್ ನಲ್ಲಿ ಟೋಲ್ಡ್ ಆರ್ಡರ್ ಇದೆ. ಸೊ ಟೋಲ್ಡ್ ಬಳಸೋಣ, ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ. ಟೀಚರ್ ಟೋಲ್ಡ್ ಸ್ಮಿತಾ. ಸೊ ಈಗ ಇಲ್ಲಿ ಏನು ಬಳಸ್ತೀರಾ, ಟು ಬಳಸಬೇಕು. ಟೀಚರ್ ಟೋಲ್ಡ್ ಸ್ಮಿತಾ ಟು ಗೋ ಬೈ ಆಟೋ. ನಾವು ಫಸ್ಟ್ ಇಲ್ಲಿ ತಗೋಬೇಕು, ಗೋ ಬೈ ಆಟೋ. ಯಾವಾಗ ನಿನಗೆ ಬಸ್ ಸಿಗಲಿಲ್ಲ ಅಂದರೆ. ಸೊ ಈಗ ಇಲ್ಲಿದೆಯಲ್ಲ, ಇದನ್ನು ಆ್ಯಸ್ ಇಟ್ ಈಸ್ ಮುಂದೆ ಬರೀರಿ, ಬಟ್ ಟೆನ್ಸ್ ಚೇಂಜ್ ಮಾಡಬೇಕು. ಪ್ರೆಸೆಂಟ್ ಸಿಂಪಲ್ ಇದೆ, ಪಾಸ್ಟ್ ಸಿಂಪಲ್ ಮಾಡಬೇಕು. ಅಂದರೆ ಇಲ್ಲಿ ಪ್ರೆಸೆಂಟ್ ಸಿಂಪಲಲ್ಲಿ ಡೋಂಟ್ ಬಳಸ್ತೀವಿ, ಪಾಸ್ಟ್ ಸಿಂಪಲಲ್ಲಿ ಡಿಡಂಟ್ ಬಳಸ್ತೀವಿ. ಇದನ್ನು ಚೇಂಜ್ ಮಾಡಬೇಕು. ಯು ಅಂತ ಇದೆಯಲ್ಲ, ಇದನ್ನು ಶಿ ಮಾಡಬೇಕು. ಇಫ್ ಶಿ ಗೋ ಬೈ ಆಟೋ, ಇಫ್
she didn't if she didn't get bus. ಸೊ ಈ ರೀತಿ ನಾವು ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು ಅಂದಾಗ ನಮಗೆ 5ಕ್ಕೆ 5 ಅಂಕ ಸಿಗುತ್ತೆ. ಈಸಿ ಅನಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಯಾಕಂದರೆ ನಿಮಗೆ ಟೆನ್ಸಸ್ಸೇ ಗೊತ್ತಿಲ್ಲಲ್ಲ, ಅದರಿಂದ ಸ್ವಲ್ಪ ನಿಮಗೆ ಇದು ಡಿಫಿಕಲ್ಟ್ ಅನ್ನಿಸ್ಬೋದು. ಈ ಕ್ವಶನ್ ನೀವೇ ಸಾಲ್ವ್ ಮಾಡಿ ನನಗೆ ಆನ್ಸರನ್ನು ಕಾಮೆಂಟ್ನಲ್ಲಿ ಟೈಪ್ ಮಾಡಿ. ಇನ್ನೊಂದು ಕ್ವಶನ್ ಇದೆ, 3ನೇ ಕ್ವಶನ್, ಇದನ್ನು ಕೂಡ ಸಾಲ್ವ್ ಮಾಡಿ ನನಗೆ ಕಾಮೆಂಟ್ನಲ್ಲಿ ಆನ್ಸರ್ ತಿಳಿಸುವಂತಹ ಪ್ರಯತ್ನ ಮಾಡಿ. ಈಗ ಬರೋದು ನಮ್ಮ 5 ಅಂಕದ ಇನ್ನೊಂದು ಈಸಿ ಟಾಪಿಕ್, ಇದು ಪ್ರೊನೌನ್ ಅನ್ನುವಂತಹ ಟಾಪಿಕ್. ಇದಕ್ಕಿಂತ ಮುಂಚಿತವಾಗಿ ನಾನು ಒಂದು 30 ಸೆಕೆಂಡ್ಸ್ ಟೈಮ್ ತಗೊಳ್ತೀನಿ ನಿಮಗೆ ನನ್ನ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಬಗ್ಗೆ ತಿಳಿಸಲಿಕ್ಕೆ. ಯಾಕೆಂದರೆ ಈ ಒಂದು ಟಾಪರ್ಸ್ ಕೋರ್ಸ್ನಿಂದ ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಟಾಪರ್ ಆಗ್ತಾ ಇದ್ದಾರೆ. ನೀವು ಈ ಅವಕಾಶವನ್ನು ಕಳ್ಕೋಬಾರ್ದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಇಂಗ್ಲೀಷ್ನಲ್ಲಿ ಈ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀರಿ. ನನಗೆ ಇಂಗ್ಲೀಷ್ ಓದಿದರೆ ಅರ್ಥ ಆಗ್ತಾ ಇಲ್ಲ, ಇಂಗ್ಲೀಷ್ನಲ್ಲಿ ಓನಾಗಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ಲ, ಅದರಿಂದ 3-4 ಅಂಕದ ಪ್ರಶ್ನೆಯಲ್ಲಿ ಮಾರ್ಕ್ಸ್ ಹೋಗ್ತಾ ಇವೆ, ಫುಲ್ ಮಾರ್ಕ್ಸ್ ಬರ್ತಾ ಇಲ್ಲ. ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ತುಂಬ ಕಡಿಮೆ ಸ್ಕೋರ್ ಆಗ್ತಾ ಇದೆ, ಅದರಿಂದ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ನಾನು ಸಮರಿ ಬರೀತೀನಿ, ಬೈಪಟ್ ಮಾಡಿ ಹೋಗ್ತೀನಿ, ಎಕ್ಸಾಮ್ ಹಾಲ್ನಲ್ಲಿ ನೆನಪಿಗೆ ಬರೋದಿಲ್ಲ, ನೆನಪಿಗೆ ಬಂದಿದ್ದು ಬರೆಯುವಾಗ ಗ್ರಾಮರ್ ಮಿಸ್ಟೇಕ್ಸ್ ಆಗುತ್ತೆ, ಅಲ್ಲಿ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ. ಈ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ. ಇನ್ನು ಕೆಲವೊಬ್ರು ಇಂಗ್ಲೀಷಲ್ಲಿ ನನಗೆ ರಿಪೋರ್ಟೆಡ್ ಸ್ಪೀಚ್, ಲಿಂಕರ್ಸ್, ಆರ್ಟಿಕಲ್ಸಲ್ಲಿ ಮಾರ್ಕ್ಸ್ ಬರ್ತಾ ಇಲ್ಲ, ಅಂದರೆ 40 ಔಟ್ ಆಫ್ 40 ಮಾರ್ಕ್ಸ್ ಬರ್ತಾ ಇಲ್ಲ. ಇಂಗ್ಲೀಷಲ್ಲಿ 90+ ಸ್ಕೋರ್ ಮಾಡಬೇಕಂದ್ರೆ 40 ಔಟ್ ಆಫ್ 40 ಗ್ರಾಮರ್ನಲ್ಲಿ ಬರಲೇಬೇಕು, 1 ಮಾರ್ಕ್ಸ್ ಕೂಡ ಕಟ್ ಆಗಬಾರ್ದು. ಇನ್ನು ಇಂಗ್ಲೀಷ್ ಸಬ್ಜೆಕ್ಟ್ ಅಂದರೆ ಕೆಲವೊಬ್ಬರಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇದ್ದರೆ ಟೆನ್ಷನ್ ತಗೋಬೇಡಿ, ತುಂಬ ಕಡಿಮೆ ಸಮಯ ಇದೆ ಅಂತ ಟೆನ್ಷನ್ ಕೂಡ ತಗೋಬೇಡಿ. ಯಾಕೆ ಅಂದರೆ ನಿಮಗೆ ಕೇವಲ 12 ತಾಸುಗಳಲ್ಲಿ ಇಂಗ್ಲೀಷ್ನಲ್ಲಿ 90+ ಮಾರ್ಕ್ಸನ್ನು ಕೊಡಿಸ್ಲಿಕ್ಕೆ ನಾನು ಇದ್ದೀನಿ. ಏನು ತಂದಿದ್ದೀನಿ ನಿಮಗಾಗಿ ಒಂದು ಸೆಕೆಂಡ್ PUC ಇಂಗ್ಲೀಷ್ ಟಾಪರ್ಸ್ ಕೋರ್ಸನ್ನು ತಂದಿದ್ದೀನಿ. ಸೊ ಇದರಿಂದ ಈಗ ಇನ್ನೂ 8-10 ದಿನ ಟೈಮ್ ಉಳಿದಿದೆಯಲ್ಲ, ಅದೇ ಟೈಮ್ನಲ್ಲಿ 2 ತಾಸು ಡೈಲಿ ಕೊಟ್ಟರೆ, 2 ತಾಸು ಡೈಲಿ ಕೊಟ್ಟರೆ ಕೇವಲ 6 ದಿನದಲ್ಲಿ 12 ತಾಸು ಟೈಮ್ ಕೊಡ್ತೀರಾ. ಕೇವಲ 12 ತಾಸಿನಲ್ಲಿ ನೀವು ಸೆಕೆಂಡ್ PUC ಇಂಗ್ಲೀಷ್ನಲ್ಲಿ 90+ ಸ್ಕೋರ್ ಮಾಡ್ತೀರಾ. ಯಾವುದರ ಸಹಾಯದಿಂದ? ಇಂಗ್ಲೀಷ್ ಟಾಪರ್ಸ್ ಕೋರ್ಸ್ನ ಸಹಾಯದಿಂದ. ಸೊ ಇದನ್ನು ನೀವು ಜಸ್ಟ್ ನಾನು ಹೇಳ್ತಾ ಇಲ್ಲ, ನಿಮಗೆ ಪ್ರಾಪರ್ ಪ್ಲಾನನ್ನು ತೋರಿಸ್ತಾ ಇದ್ದೀನಿ. ಕೇವಲ 11 ತಾಸಲ್ಲಿ 5 ತಾಸಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ಟೆನ್ಸ್ ಅಂದ್ರೆ ಏನು, ವಾಕ್ಯ ಮಾಡೋದೇನು, ಅದೆಲ್ಲವನ್ನ ಕಲಿಸ್ತೀನಿ. ವಾಕ್ಯನ ಅರ್ಥ ಮಾಡಿಕೊಳ್ಳೋದೇನು, ಓನಾಗಿ ವಾಕ್ಯ ಮಾಡಿ ಬರೆಯೋದೇನು, ಕೇವಲ 5 ತಾಸಲ್ಲಿ ನಿಮಗೆ ಅದನ್ನು ಎಲ್ಲವನ್ನ ಕಲಿಸ್ತೀನಿ. ಆ್ಯಂಡ್ ದೆನ್ 3 ತಾಸಲ್ಲಿ ನಿಮ್ಮ ಏನಿದೆ ನಿಮಗೆ 4, 3, 2 ಅಂಕದ ಪ್ರಶ್ನೆ ಇವೆಲ್ಲ, ಅದಕ್ಕೆ ಫುಲ್ ಮಾರ್ಕ್ಸ್ ಸಿಗುವಾಗ ಯಾವ ರೀತಿ ಉತ್ತರ ಬರೀಬೇಕು ಅದನ್ನು ಕಲಿಸ್ತೀನಿ. ಅಷ್ಟೇ ಅಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಕೂಡ ಅದರಲ್ಲೇ ಸಿಗುತ್ತೆ ನಿಮಗೆ. ಆ್ಯಂಡ್ ದೆನ್ 3 ತಾಸಲ್ಲಿ ನಿಮಗೆ ಗ್ರಾಮರ್ನಲ್ಲಿ 40 ಔಟ್ ಆಫ್ 40 ಯಾವ ರೀತಿ ತಗೋಬೇಕು ಅದನ್ನು ಕಲಿಸ್ತೀನಿ. ಇವೆರಡರ ಫೌಂಡೇಶನ್ ಬುನಾದಿ ಯಾವುದು ಅಂದರೆ ಈ ಮೊದಲ 5 ತಾಸುಗಳು. ಸೊ ಈ 5 ತಾಸಲ್ಲಿ ನಿಮಗೆ ಪ್ರಿಪೇರ್ ಮಾಡಿ ನಂತರ 6 ತಾಸುಗಳಲ್ಲಿ 90 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಕೊಟ್ಟು ಬಿಡ್ತೀನಿ. ಸೊ ಇಲ್ಲಿ ನೀವು ಈ ಕೋರ್ಸ್ ಬಿಟ್ಟು ಇಂಗ್ಲೀಷ್ಗಾಗಿ ಮತ್ತೇನು ಓದುವಂತಹ ಮತ್ತೇನು ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ರೀತಿ ಕೋರ್ಸನ್ನು ರೆಡಿ ಮಾಡಲಾಗಿದೆ. ನೀವೇನು ಮಾಡಬೇಕಂದ್ರೆ ನನಗೆ ಕೊಡಬೇಕಾಗಿರೋದು ಕೇವಲ 12 ತಾಸುಗಳ ಸಮಯ. ಇಷ್ಟು ಸಮಯ ನಿಮಗೆ ಕೊಡ್ಲಿಕ್ಕೆ ಆಗುತ್ತೆ ಅಂದರೆ 6 ದಿನ ಬೇಕು. ಡೈಲಿ 2 ತಾಸು ಕೊಟ್ಟರೆ 6 ದಿನ, 3 ತಾಸು ಕೊಟ್ಟರೆ 4-5 ದಿನದಲ್ಲಿ ಈ ಕೋರ್ಸ್ ನಿಮ್ಮದು ಮುಗಿದೋಗುತ್ತೆ. ನೀವು ಆರಾಮಾಗಿ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ಸ್ಟೂಡೆಂಟ್ಸ್ ನೀವು ನೋಡ್ಬೋದು, ಪ್ರಿಪರೇಟರಿಯಲ್ಲಿ ಟೆಸ್ಟ್ಗಳಲ್ಲಿ 90+, 72, 75, 78 ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಇದೇ ಒಂದು ಕೋರ್ಸಿಂದ. ಇಂಗ್ಲೀಷ್ ಡಿಫಿಕಲ್ಟ್ ಆಗುತ್ತೆ, ಇಂಗ್ಲೀಷ್ ಹೇಟ್ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ ಇವತ್ತು ಕಾನ್ಫಿಡೆನ್ಸ್ ನಿಂದ ಇಂಗ್ಲೀಷ್ ಎಕ್ಸಾಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಆ ರೀತಿಯ ಬದಲಾವಣೆಗಳು ಈ ಒಂದು ಕೋರ್ಸ್ನಿಂದ ಬಂದಿದೆ. ತುಂಬ ಜನರಿಗೆ ಇಂಗ್ಲೀಷ್ ಈಸಿ ಅನ್ನಿಸ್ತಾ ಇದೆ. ನೀವು ನೋಡ್ಬೋದು ಈ ಒಂದು ಸ್ಟೂಡೆಂಟ್ಸ್ನ ಫೀಡ್ಬ್ಯಾಕ್ನ ಇನ್ನೂ ಬಹಳ ಇವೆ, ನಾನು ಕೆಲವೊಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನೀವು ಸೆಕೆಂಡ್ PUC ಇಂಗ್ಲೀಷ್ನಲ್ಲಿ ಕೇವಲ 12 ತಾಸುಗಳಲ್ಲಿ 90+ ಸ್ಕೋರ್ ಮಾಡೋ ಹಾಗೆ ರೆಡಿ ಆಗ್ಬೋದು. ಅದು ನನ್ನ ಗ್ಯಾರಂಟಿ. ಎಲ್ಲಿ? ನನ್ನ ಸೆಕೆಂಡ್ PUC ಇಂಗ್ಲೀಷ್ ಟಾಪರ್ಸ್ ಕೋರ್ಸ್ನಲ್ಲಿ ಹೋಗಿ ಇವತ್ತೇ ಜಾಯ್ನ್ ಆಗಿ. ಕೇವಲ ನೋಡಿ 2,500 ರೂಪಾಯಿ ಇತ್ತು, ಈಗ ಕೇವಲ 659 ರುಪೀಸ್ ಇದೆ, 659 ರೂಪಾಯಿ ಇದೆ. ತುಂಬ ಡಿಸ್ಕೌಂಟ್ ಕೂಡ ನಡೀತಾ ಇದೆ, ಎಲ್ಲರೂ ಅಫೋರ್ಡ್ ಮಾಡಲಿ ಅಂತ ಹೇಳಿ. ಯಾವ ರೀತಿ ಜಾಯ್ನ್ ಆಗೋದು? ನಮ್ಮ ಸ್ಕಿಲ್ ಬೂಸ್ಟರ್ ಅಂತ ಆ್ಯಪ್ ಇದೆ, ಹೆಸರು ಕೂಡ ಇಲ್ಲಿ ಬರೀತೀನಿ, ಲಿಂಕ್ ನಿಮಗೆ ಕೆಳಗಡೆ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಸ್ಕಿಲ್ ಬೂಸ್ಟರ್ ಆ್ಯಪ್ ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಈ ರೀತಿ ಕೋರ್ಸ್ ಕಾಣುತ್ತೆ, ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಹೋಗಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಕೋರ್ಸ್ ನಿಮ್ಮದು ಪೇಮೆಂಟ್ ಮಾಡಿದ ತಕ್ಷಣ ನೀವು ಓಪನ್ ಆಗುತ್ತೆ. ದೆನ್ 12 ತಾಸುಗಳ ಸಮಯ ಕೊಡಿ, ನಿಮಗೆ 90+ ನಾನು ಕೊಡಿಸ್ತೀನಿ. ಆ್ಯಂಡ್ ದೆನ್ ನಿಮ್ಮಲ್ಲಿ ಏನಾದರೂ ಫೋನ್ಪೇ, ಗೂಗಲ್ ಪೇ ಇಲ್ಲ, ಅದು ಸಮಸ್ಯೆ ಇದ್ದರೆ ನೀವು ಡೈರೆಕ್ಟ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಪೇಮೆಂಟ್ ಮಾಡಿ ಜಾಯ್ನ್ ಆಗಬೇಕು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಈಗ ನಾವು ಬರೋಣ ನಮ್ಮ ಟಾಪಿಕ್ಗೆ.
ಅದಕ್ಕಿಂತ ಮುಂಚಿತವಾಗಿ ಇದನ್ನು ಒಂದ್ಸಲ ಓದ್ಕೊಳ್ಳಿ. ಈ ವರ್ಷ ನೀವು ಸೆಕೆಂಡ್ PUC ಇಂಗ್ಲೀಷ್ ಪೇಪರ್ ಇದೆಯಲ್ಲ, ಅದು ನಿಮ್ಮ ಜೀವನದ ಬೆಸ್ಟ್ ಇಂಗ್ಲೀಷ್ ಪೇಪರ್ ಆಗಲಿದೆ. 10th 12th 9th ಯಾವುದೇ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿದ್ರು ಈ ವರ್ಷದ ನಿಮ್ಮ ಇಂಗ್ಲೀಷ್ ಪೇಪರ್ ಬೆಸ್ಟ್ ಪೇಪರ್ ಆಗಿರಲಿದೆ. ನೆನಪಿಟ್ಕೊಳ್ತೀರಾ ನೀವು, ಸೆಕೆಂಡ್ PUC ಅಂದರೆ ಇಂಗ್ಲೀಷಲ್ಲಿ 90+ ಸ್ಕೋರ್ ಮಾಡಿದೆ ಅನ್ನೋದು, ಆ ರೀತಿ ನೀವು ಸ್ಕೋರ್ ಮಾಡ್ತೀರಾ. ಸೊ ಈಗ ಬರೋಣ ನಮ್ಮ ಟಾಪಿಕ್, 5 ಅಂಕದ ಪ್ರೊನೌನ್ ಅನ್ನುವಂತಹ ಟಾಪಿಕ್. ಸೊ ಇಲ್ಲಿ ಈ ರೀತಿ ಸೂಚನೆ ಕೊಟ್ಟಿರ್ತಾನೆ, ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ A ವಿತ್ ದ ಪ್ರೊನೌನ್ಸ್ ಆರ್ ನೌನ್ ಫ್ರೇಸಸ್ ಇನ್ ಸೈಡ್ B. A B ಅಂತ ಕೊಟ್ಟಿರ್ತಾನೆ, ಈ ರೀತಿ A B ಅಂತ ಹೇಳಿ. ಸೊ ನಾವು ಪ್ಯಾರಾಗ್ರಾಫ್ ಓದಿ ಇಲ್ಲಿ ಇದ್ದಿದ್ದನ್ನು ಇದಕ್ಕೆ ಈ ರೀತಿ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕು. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಇದು ನಮ್ಮ ಮೊದಲನೆಯ ಪ್ರಶ್ನೆ. Trees are important for the environment. They provide oxygen and shade. People love trees for their beauty. They grow in public places. They grow in places which are suitable for their growth. If deforestation happened, it affects the environment negatively. Students who want to care about nature often plant more trees. ಸೊ ಈಗ ಇದರಲ್ಲಿ ಏನೇನು ಅಂಡರ್ಲೈನ್ ಮಾಡಲಾಗಿದೆ ಅದನ್ನು ಫಸ್ಟ್ ನಾವು ನೋಡಿಕೊಳ್ಳೋಣ. ಸೊ ಇಲ್ಲಿ ಅಂಡರ್ಲೈನ್ ಮಾಡಲಾಗಿದೆ ದೇ ಅನ್ನುವಂಥದ್ದು, ಬ್ಯೂಟಿ ಅನ್ನುವಂಥದ್ದು, ಇಟ್ ಅನ್ನುವಂಥದ್ದು, ವಿಚ್ ಅನ್ನುವಂಥದ್ದು, ಹೂ ಅನ್ನುವಂಥದ್ದು. ಸೊ ಇಲ್ಲಿ ನಿಮ್ಗೆ ಒಂದೇ ಒಂದು ಟೆಕ್ನಿಕ್ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ತುಂಬ ಸಿಂಪಲ್ ಆ್ಯಂಡ್ ವೆರಿ ಯೂಸ್ಫುಲ್ ಟೆಕ್ನಿಕ್ ಇದು. ಇದರಲ್ಲಿ ನಿಮಗೆ ಹೂ ಅಂತ ಕೊಟ್ಟಿದ್ರೆ, ವೇರ್ ಅಂತ ಕೊಟ್ಟಿದ್ರೆ, ವಿಚ್ ಅಂತ ಕೊಟ್ಟಿದ್ರೆ, ಆ್ಯಂಡ್ ದೆನ್ ದ್ಯಾಟ್ ಅಂತ ಕೊಟ್ಟಿದ್ರೆ, ಅಥವಾ ಹೂಸ್ ಅಂತ ಕೊಟ್ಟಿದ್ರೆ, ಸೊ ಈ ಒಂದು ಪ್ರೊನೌನ್ಸ್ಗಳು ಇಲ್ಲಿ ಬಂದಿದ್ರೆ ಉತ್ತರ 99% ಚಾನ್ಸಸ್ ಇದೆ ಇದರ ಹಿಂದೆನೇ ಇರುತ್ತೆ, ಉತ್ತರ ಇರುತ್ತೆ. ಸೊ ಹಾಗಾದರೆ ನೋಡೋಣ ಈ ಒಂದು ಟೆಕ್ನಿಕನ್ನು ಈಗ ಅಪ್ಲೈ ಮಾಡಿ. ಸೊ ಇಲ್ಲಿ ಬನ್ನಿ, ಮೊದಲನೇದಾಗಿ ನೋಡಿ ದೇ ಅಂತ ಇದೆ. ಟ್ರೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎನ್ವೈರ್ಮೆಂಟ್. ವಾತಾವರಣ ಪರಿಸರಕ್ಕೆ ಟ್ರೀಸ್ ವೆರಿ ಇಂಪಾರ್ಟೆಂಟ್. ದೇ ಪ್ರೊವೈಡ್ ಆಕ್ಸಿಜನ್ ಆ್ಯಂಡ್ ಶೇಡ್. ಅವು ಆಕ್ಸಿಜನ್ ಆ್ಯಂಡ್ ಶೇಡ್ ಪ್ರೊವೈಡ್ ಮಾಡ್ತವೆ. ಇಲ್ಲಿ ಅವು ಅಂದರೆ ಏನು? ಇಲ್ಲಿ ಅವು ಅಂದರೆ ನಮ್ಮ ಟ್ರೀಗಳು ಅಂತ ಅರ್ಥ. ಸೊ ಹಾಗಾದರೆ ದೇ ಅನ್ನೋದು ರೆಫರ್ ಮಾಡ್ತಾ ಇದೆ ಟ್ರೀಸ್ಗೆ. ಕ್ಲಿಯರ್? ದೇ ಪ್ರೊವೈಡ್ ಆಕ್ಸಿಜನ್ ಆ್ಯಂಡ್ ಶೇಡ್. ಪೀಪಲ್ ಲವ್ ಟ್ರೀಸ್ ಫಾರ್ ದೇರ್ ಬ್ಯೂಟಿ. ಜನ ಟ್ರೀಸ್ಗಳಿಗೆ ತುಂಬ ಇಷ್ಟಪಡ್ತಾರೆ. ಪೀಪಲ್ ಲವ್ ಟ್ರೀಸ್ ಫಾರ್ ದೇರ್ ಬ್ಯೂಟಿ. ಸೊ ಇಲ್ಲಿ ಬ್ಯೂಟಿ ಅನ್ನೋದು ಅಲ್ಲ, ಐ ಥಿಂಕ್ ಅವರು ದೇರ್ ಅನ್ನೋದು ಇಲ್ಲಿ ಬೇರೆ ಕಲರ್ ಹೈಲೈಟ್ ಆಗಿದೆ, ಬ್ಯೂಟಿ ಅನ್ನೋದಲ್ಲ, ಯಾಕಂದರೆ ದೇರ್ ಅನ್ನೋದು ಪ್ರೊನೌನ್. ಸೊ ದೇರ್ ಅನ್ನೋದು ರೆಫರ್ ಮಾಡ್ತಾ ಇದೆ ಯಾವುದಕ್ಕೆ? ದೇರ್ ಅನ್ನೋದು ರೆಫರ್ ಮಾಡ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ನೋಡಿ, ದೇ ಪ್ರೊವೈಡ್ ಆಕ್ಸಿಜನ್ ಆ್ಯಂಡ್ ಶೇಡ್. ಪೀಪಲ್ ಲವ್ ಟ್ರೀಸ್ ಫಾರ್ ದೇರ್ ಬ್ಯೂಟಿ. ಸೊ ಇಲ್ಲಿ ಬ್ಯೂಟಿ ಅನ್ನೋದನ್ನು ಹೈಲೈಟ್ ಮಾಡಲಾಗಿದೆ. ಸೊ ಇದು ಆ್ಯಕ್ಚುಲಿ ಬ್ಯೂಟಿ ಅಲ್ಲ, ದೇರ್ ಅನ್ನೋದು ಇಲ್ಲಿ ಅಂಡರ್ಲೈನ್ ಮಾಡಲಾಗಿದೆ. ಸೊ ಇದು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ PPT ಮಾಡುವಾಗ. ಪೀಪಲ್ ಲವ್ ಟ್ರೀಸ್ ಫಾರ್ ದೇರ್ ಬ್ಯೂಟಿ. ಸೊ ಇಲ್ಲಿ ದೇರ್ ಅನ್ನೋದು ಈ ಕ್ವಶನ್ನ ಪ್ರಕಾರ ರೆಫರ್ ಮಾಡ್ತಾ ಇದೆ ಪೀಪಲ್ ಅನ್ನ. ಅಂದರೆ ಪೀಪಲ್ ಲವ್ ಟ್ರೀಸ್ ಫಾರ್ ದೇರ್ ಬ್ಯೂಟಿ. ಮೇ ಬಿ ಯಾವ ಅರ್ಥದಲ್ಲಿ ಕೊಡ್ತಾ ಇದೆ ಅಂದರೆ ತಮ್ಮನ್ನು ಬ್ಯೂಟಿಫುಲ್ ಮಾಡ್ಕೊಳ್ಳಿಕ್ಕೆ ಜನ ಟ್ರೀಸ್ಗಳನ್ನು ಬಳಸ್ತಾರೆ ಅನ್ನುವಂತಹ ಅರ್ಥ ಈ ವಾಕ್ಯ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅದರ ಪ್ರಕಾರ ದೇರ್ ಇದೆ. ಇಲ್ಲಾಂದರೆ ಪೀಪಲ್ ಲವ್ ಟ್ರೀಸ್ ಫಾರ್ ದೇರ್ ಬ್ಯೂಟಿ ಅಂದರೆ ಟ್ರೀಗಳ ಬ್ಯೂಟಿಗಾಗಿ, ಅದರ ಸೌಂದರ್ಯಕ್ಕಾಗಿ ಇಷ್ಟಪಡ್ತಾರೆ ಅಂತ ಕೊಟ್ಟಿದ್ರೆ, ಇಲ್ಲಿ ಟ್ರೀಸ್ ಅಂತ ನಮಗೆ 2 ಸಲ ಕೊಡಬೇಕಾಗಿತ್ತು. 2 ಸಲ ಕೊಟ್ಟಿದ್ರೆ ನಾವು ಅದನ್ನು ಟ್ರೀಸ್ಗೆ ರೆಫರ್ ಮಾಡ್ಬೋದಾಗಿತ್ತು. ದೇ ಗ್ರೋ ಇನ್ ಪ್ಲೇಸಸ್ ವಿಚ್ ಆರ್ ಸುಟೇಬಲ್ ಫಾರ್ ದೇರ್ ಗ್ರೋತ್. ಸೊ ಈಗ ವಿಚ್ ಇದೆ, ನಾನು ಯಾವಾಗ ಹೇಳಿದ್ನಲ್ಲ ವಿಚ್ನ ಹಿಂದೆನೇ ಆನ್ಸರ್ ಇರುತ್ತೆ ಪ್ಲೇಸಸ್ ಅಂತ ಹೇಳಿ. ನೋಡಿ ವೇರ್ ವಿಚ್. ಸೊ ವಿಚ್ ಅಂದರೆ ಇಲ್ಲಿ ಪ್ಲೇಸಸ್ ಅಂತ ಅರ್ಥ. ಓಕೆ, which are suitable for their growth. If deforestation happened, it affects the environment. Deforestation ಅಂದರೆ ಗಿಡಗಳನ್ನು ಕಡಿಯೋದು. ಗಿಡಗಳನ್ನು ಕಡಿದ್ರೆ ಅದು ಪರಿಸರವನ್ನು ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ. ಸೊ ಇಲ್ಲಿ ಇಟ್ ಅನ್ನೋದು ರೆಫರ್ ಮಾಡ್ತಾ ಇದೆ ಯಾವುದನ್ನ? ಡಿಫಾರೆಸ್ಟೇಷನ್ ಅನ್ನ. ಸೊ ಇಲ್ಲಿ ಡಿಫಾರೆಸ್ಟೇಷನ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಕೇರ್ ಅಬೌಟ್ ನೇಚರ್ ಆಫನ್ ಪ್ಲಾಂಟ್ ಮೋರ್ ಟ್ರೀಸ್. ಸೊ ಇಲ್ಲಿ ಹೂನ ಹಿಂದೆನೇ ಆನ್ಸರ್ ಇರುತ್ತೆ. ಸೊ ಅಗೇನ್ ಹೇಳಿದ್ದೀನಿ ಟೆಕ್ನಿಕ್, ವೇರ್ ವಿಚ್ ದ್ಯಾಟ್ ಹೂಸ್ ಇದ್ದಾಗ. ಸೊ ಹೂ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಅರ್ಥ. ಸೊ ಇಷ್ಟು ನೀವು ಇದನ್ನು ಮ್ಯಾಚ್ ಮಾಡಿದರೆ 5ಕ್ಕೆ 5 ಅಂಕ ನಿಮಗೆ ಇಲ್ಲಿ ಸುಲಭವಾಗಿ ಸಿಗುತ್ತೆ. ಇನ್ನು ಎರಡನೇ ಕ್ವಶನ್ ನೋಡಿ, ಲಲಿತಾ ಲವ್ ಚೆಸ್. ಶಿ ಹ್ಯಾಸ್ ಟೇಕನ್ ಇಟ್ ಆಸ್ ಹರ್ ಹಾಬಿ. She trains in a chess academy which is closer to her office. She practices with professional chess players who are well versed in the game. So ಬನ್ನಿ ನೋಡೋಣ. ಲಲಿತಾ ಲವ್ಸ್ ಚೆಸ್. ಲಲಿತಾಗೆ ಚೆಸ್ ಅಂದರೆ ತುಂಬ ಇಷ್ಟ. ಶಿ ಹ್ಯಾಸ್ ಟೇಕನ್ ಇಟ್ ಆಸ್ ಅ ಹರ್ ಹಾಬಿ. ಅದು ಅವಳ ತನ್ನ ಹಾಬಿಯಾಗಿ ಅವಳು ತೆಗೆದುಕೊಂಡಿದ್ದಾಳೆ. ಸೊ ಇಲ್ಲಿ ಅವಳು ಅಂದರೆ ಲಲಿತಾ ಅಂತ ಅರ್ಥ. ಸೊ ಈಗ ಲಲಿತಾ ಎಲ್ಲಿದ್ದಾಳೆ ನೋಡಿ, ಇದರಲ್ಲಿ ಒಂದಿದೆ ಲಲಿತಾಸ್, ಇನ್ನೊಂದಿದೆ ಲಲಿತಾ ಅಂತ ಹೇಳಿ. ಸೊ ಇಲ್ಲಿ ಮ್ಯಾಟರ್ ಆಗುತ್ತೆ ನಿಮಗೆ ಪ್ರೊನೌನ್ಗಳ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತ ಹೇಳಿ. ಪ್ರೊನೌನ್ನಲ್ಲಿ ಟೈಪ್ಸ್ಗಳು ಬರುತ್ತೆ ರೀ.
ಸೊ ಪೊಸೆಸಿವ್ ಪ್ರೊನೌನ್ ಬಂದಾಗ ನಾವಲ್ಲಿ ಅಪಾಸ್ಟ್ರೋಫಿ ಎಸ್ ಅನ್ನು ಬಳಸ್ತೀವಿ. ಬಟ್ ಇದು ನಾರ್ಮಲ್ ಒಂದು ಸಬ್ಜೆಕ್ಟ್ ಪ್ರೊನೌನ್. ಸೊ ಹಾಗಾಗಿ ಇದು ಇದೆಲ್ಲ ಲಲಿತಾಳಲಿಗೆ ರೆಫರ್ ಮಾಡುತ್ತೆ. ಲಲಿತಾಸ್ ಎಲ್ಲಿ ಬರುತ್ತೆ ಮುಂದೆ ತಿಳಿಸ್ತೀನಿ. ಶಿ ಹ್ಯಾಸ್ ಟೇಕನ್ ಇಟ್ ಆಸ್ ಹರ್ ಹಾಬಿ. ಅದನ್ನ ಅವಳು ಹಾಬಿಯಾಗಿ ತೆಗೆದುಕೊಂಡಿದ್ದಾಳೆ. ಸೊ ಇಲ್ಲಿ ಅದನ್ನ ಅಂದ್ರೆ ಯಾವುದನ್ನ, ಅವಳು ಚೆಸ್ ಅನ್ನ ಹಾಬಿಯಾಗಿ ತೆಗೆದುಕೊಂಡಿದ್ದಾಳೆ. ಚೆಸ್ ಅಂತ ಇದೆ, ಇಲ್ಲಿ ಒಂದು ಚೆಸ್ ಇದೆ, ಇನ್ನೊಂದು ಚೆಸ್ ಅಕಾಡೆಮಿ ಇದೆ. ಸೊ ನಾವಿಲ್ಲಿ ಚೆಸ್ ಅನ್ನ ಹಾಬಿಯಾಗಿ ತೆಗೆದುಕೊಂಡಿದ್ದಾಳೆ. ಶಿ ಟ್ರೈನ್ಸ್ ಇನ್ ಅ ಚೆಸ್ ಅಕಾಡೆಮಿ. ಅವಳು ಚೆಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾಳೆ. ವಿಚ್ ಈಸ್ ಕ್ಲೋಸರ್ ಟು ಹರ್ ಆಫೀಸ್. ಅವಳ ಆಫೀಸ್ಗೆ ಬಹಳ ಕ್ಲೋಸ್ ಆಗಿದೆ. ಸೊ ವಿಚ್ ಇದೆ ಅಂದ್ರೆ ಅದರ ಹಿಂದೆನೇ ಉತ್ತರ ಇರುತ್ತೆ ಚೆಸ್ ಅಕಾಡೆಮಿ. ವಿಚ್ ಅಂದ್ರೆ ಚೆಸ್ ಅಕಾಡೆಮಿಗೆ ಮ್ಯಾಚ್ ಆಗುತ್ತೆ, ರೆಫರ್ ಮಾಡುತ್ತೆ. ಶಿ ಪ್ರಾಕ್ಟೀಸಸ್ ವಿತ್ ಪ್ರೊಫೆಷನಲ್ ಚೆಸ್ ಪ್ಲೇಯರ್ಸ್ ಜೊತೆ ಅವಳು ಪ್ರಾಕ್ಟೀಸ್ ಮಾಡ್ತಾಳೆ. ಹೂ ಆರ್ ವೆಲ್ ವರ್ಸ್ಡ್ ಇನ್ ದ ಗೇಮ್. ಸೊ ನಾನು ಹೇಳಿದ್ನಲ್ಲ, ಹೂ ವಿಚ್ ಬಂದರೆ ಅದರ ಹಿಂದೆನೇ ಉತ್ತರ ಇರುತ್ತೆ ಚೆಸ್ ಪ್ಲೇಯರ್ಸ್. ಸೊ ಚೆಸ್ ಪ್ಲೇಯರ್ಸ್ ಎಲ್ಲಿದೆ ನೋಡಿ, ಪ್ರೊಫೆಷನಲ್ ಚೆಸ್ ಪ್ಲೇಯರ್ಸ್. ಸೊ ಇದು ಇಲ್ಲಿ ಉತ್ತರ. ಹೂ ಆರ್ ವೆಲ್ ವರ್ಸ್ಡ್ ಇನ್ ದೇರ್ ಗೇಮ್. ಇಲ್ಲಿ ನಾವು ಬಿಟ್ವಲ್ಲ, ಒಂದು ಬಿಟ್ವಿ. ಕ್ಲೋಸ್ ಟು ಹರ್ ಆಫೀಸ್ ಅಂದರೆ ಲಲಿತಾಳ, ಓನ್ಲಿ ಲಲಿತಾ ಅಲ್ಲ, ಲಲಿತಾಳ. ಇಲ್ಲಿ ಅವಳು ಅಂದರೆ ಲಲಿತಾ, ಅವಳ ಆಫೀಸ್ ಅಂದರೆ ಲಲಿತಾಸ್ ಆಫೀಸ್ ಅಂತ ಆಗಬೇಕು. ಸೊ ಹಾಗಾಗಿ ಇಲ್ಲಿ ಹರ್ ಅನ್ನೋದು ಲಲಿತಾಸ್ಗೆ ರೆಫರ್ ಮಾಡ್ತಾ ಇದೆ. ಗೊತ್ತಾಯ್ತಾ ಡಿಫರೆನ್ಸ್? ಈ ರೀತಿ ನೀವು 5ಕ್ಕೆ 5 ಅಂಕ ಇಲ್ಲಿ ತೆಗೆದುಕೊಳ್ಳಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಜೀವಿತ್ ಲವ್ಸ್ ಟೆನ್ನಿಸ್. ಜೀವಿತನಿಗೆ ಟೆನ್ನಿಸ್ ಬಹಳ ಇಷ್ಟ. ಹಿ ಹ್ಯಾಸ್ ಟೇಕನ್ ಇಟ್ ಆಸ್ ಹೀಸ್ ಪ್ರೊಫೆಷನ್. ಅದನ್ನು ಅವನು ತನ್ನ ಪ್ರೊಫೆಷನ್ ಆಗಿ ತೆಗೆದುಕೊಂಡಿದ್ದಾನೆ. ಸೊ ಇಲ್ಲಿ ಅವನು ಅಂದರೆ ಜೀವಿತ್. ಸೊ ಜೀವಿತ್ ಇದೆಯಾ ನೋಡಿ, ಎಸ್ ಜೀವಿತ್ ಇಲ್ಲಿದೆ. ಹಿ ಅಂದರೆ ಜೀವಿತ್. ಟೇಕನ್ ಇಟ್ ಆಸ್ ಹೀಸ್ ಪ್ರೊಫೆಷನ್. ಅದನ್ನ ಅವನು ತನ್ನ ಪ್ರೊಫೆಷನ್ ಆಗಿ, ವೃತ್ತಿಯಾಗಿ ತೆಗೆದುಕೊಂಡಿದ್ದಾನೆ. ಅದನ್ನ ಅಂದ್ರೆ ಟೆನ್ನಿಸ್ ಅನ್ನ ಅಂತ ಅರ್ಥ. ಸೊ ಇಲ್ಲಿ ಇಟ್ ಅನ್ನೋದು ರೆಫರ್ ಮಾಡುತ್ತೆ ಯಾವುದನ್ನ, ಟೆನ್ನಿಸ್ ಅನ್ನ. ಹೀಸ್ ಫಾದರ್, ಅವನ ತಂದೆ. ಮತ್ತೆ ಬಂತು ನೋಡಿ, ಇದು ಪೊಸೆಸಿವ್ ಪ್ರೊನೌನ್ ಅಂತ ಕರಿತೀವಿ. ಪ್ರೊನೌನ್ ಅಲ್ಲಿ 4 ಟೈಪ್ಸ್ ಇವೆ. ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್ಸ್, ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಸೊ ಇದು ಪೊಸೆಸಿವ್ ಪ್ರೊನೌನ್. ಹೀಸ್ ಅ ಫಾದರ್, ಅವನ ತಂದೆ. ಅವನ ತಂದೆ ಅಂದ್ರೆ ಇಲ್ಲಿದಾನೆ ನಮ್ಮ ಜೀವಿತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೀವಿತನ ತಂದೆ ಆಗ್ಬೇಕದು. ಸೊ ಹೀಸ್ ಅಂದ್ರೆ ಇಲ್ಲಿ ಜೀವಿತ್ ಅಷ್ಟೇ ಅಲ್ಲ, ಇಲ್ಲಿ ನೀವು ತಪ್ಪು ಮಾಡುವಂಥ ಸಾಧ್ಯತೆ ಇದೆ. ಇದು ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾನೆ. ಒಂದು ಜೀವಿತ್, ಇನ್ನೊಂದು ಜೀವಿತ್ಸ್. ಇಲ್ಲಿ ನಿಮಗೆ ಗುರುತಿಸ್ಲಿಕ್ಕೆ ಬರಬೇಕು ಪೊಸೆಸಿವ್ ಪ್ರೊನೌನ್ ಯಾವುದು ಅಂತ ಹೇಳಿ. ಸೊ ಹಾಗಾದ್ರೆ ಹೀಸ್ ಅನ್ನೋದು ಜೀವಿತ್ಸ್, ಅವನ ತಂದೆ. ಸೊ ಅದಕ್ಕೆ ನೀವು ಜೀವಿತ್ಸ್ಗೆನೆ ಅದನ್ನ ಹೀಸ್ ಮ್ಯಾಚ್ ಮಾಡಬೇಕು. His father accompanies him every day to the tennis academy where. So where ನ ಹಿಂದೆ ಅಕಾಡೆಮಿ. ಯಾವ ಅಕಾಡೆಮಿ? ಟೆನ್ನಿಸ್ ಅಕಾಡೆಮಿ. ಸೊ ನಮಗೆ ಅಕಾಡೆಮಿ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಅದಕ್ಕೆ ಮ್ಯಾಚ್ ಮಾಡಿ. A dozen of players practice the game. Mr. Ajit is their coach. ಮಿಸ್ಟರ್ ಅಜಿತ್ ಇದಾರಲ್ಲ, ಅವರ ಕೋಚ್. ಯಾರ ಕೋಚ್? ಅಜಿತ್ನ ಕೋಚ್, ಜೀವಿತ್ನ ಕೋಚ್ ಅಂತ ಹೇಳಬೇಡಿ ಇಲ್ಲಿ, ಯಾಕಂದ್ರೆ ಬಹಳ ಪ್ಲೂರಲ್ ಇದೆ. ಅವರ ಅಂದ್ರೆ ಹೆಚ್ಚಿನ ಪ್ಲೇಯರ್ಸ್ ಇದ್ದಾರೆ. ಸೊ ಯಾವ ಪ್ಲೇಯರ್ಸ್ಗಳು? ಅವರು ಟೆನ್ನಿಸ್ನ ಪ್ಲೇಯರ್ಸ್ಗಳು. ಸೊ ಇಲ್ಲಿ ಪ್ಲೇಯರ್ಸ್ ಅಂತ ಅವನು ಕೊಟ್ಟಿದ್ದಾನೆ. ಸೊ ದೇರ್ ಅಂದ್ರೆ ಪ್ಲೇಯರ್ಸ್, ಇದಕ್ಕೆ ನಾವು ರೆಫರ್ ಮಾಡಬೇಕು. ಇಷ್ಟು ಮಾಡಿದರೆ ನಮಗೆ ಇಲ್ಲಿ 5 ಅಂಕ ಸಿಗುತ್ತೆ. ಪ್ರೊನೌನ್ ಅನ್ನೋದು ಸ್ವಲ್ಪ ಈಸಿ ಟಾಪಿಕ್ ಇರುತ್ತೆ. ಇನ್ನು ಡೈಲಾಗ್ ರೈಟಿಂಗ್ 3 ಅಂಕದ ಪ್ರಶ್ನೆ. ಇದು ತುಂಬಾ ಈಸಿ ಆಗಿರುತ್ತೆ, ಬನ್ನಿ ನೋಡೋಣ. ಈ ರೀತಿ ಸೂಚನೆ ಕೊಟ್ಟಿದ್ದಾನೆ, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಸೊ ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಯಾರ ನಡುವೆ ಯಾವ ಸ್ಥಳದಲ್ಲಿ ನಡೀತಾ ಇದೆ ಅಂತ ಹೇಳಿ ಡೈಲಾಗ್. ಮನೆಯಲ್ಲಿ ಮಾತಾಡುವಾಗ ಬೇರೆ ರೀತಿ ಮಾತಾಡ್ತೀವಿ, ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಕಾಲೇಜಲ್ಲಿ ಮಾತಾಡುವಾಗ ಬೇರೆ ರೀತಿ ಮಾತಾಡ್ತೀವಿ, ಜಾಬ್ಗಾಗಿ ಇಂಟರ್ವ್ಯೂ ಹೋಗಿದ್ರೆ ಅಲ್ಲಿ ನಾವು ಮಾತಾಡುವಂತಹ ಶೈಲಿ, ನಾವು ಬಳಸುವಂಥ ಪದಗಳು, ರೀತಿ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಡೈಲಾಗ್ ಬಿಟ್ವೀನ್ 2 ಫ್ರೆಂಡ್ಸ್ ಜೊತೆ ಯಾವ ರೀತಿ ಮಾತಾಡ್ತೀವಿ? ಕ್ಯಾಶುವಲ್ ಆಗಿ, ಇನ್ಫಾರ್ಮಲ್ ಆಗಿ ಮಾತಾಡ್ತೀವಿ. ಅದೇ ಲ್ಯಾಂಗ್ವೇಜ್ ನಾವಿಲ್ಲಿ ಬಳಸುವಂಥ ಪ್ರಯತ್ನ ಮಾಡೋಣ. ಯಾರು ಇಲ್ಲಿ ಫ್ರೆಂಡ್ಸ್? ಮಯೂರ, ಮಧುರ ಅನ್ನುವಂತಹ 2 ಹುಡುಗಿಯರು. ಹಾಯ್ ಮಧುರ, ಯು ಕಾಂಪ್ಲಿಮೆಂಟ್ ಕೊಡ್ಬೇಕಿಲ್ಲಿ ಮಧುರ. ಸೊ ಅದಕ್ಕೆ ಏನು ರಿಪ್ಲೈ ಮಾಡ್ತಾಳೆ? ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ಎಲ್ಲ ಡೈಲಾಗ್ ಓದಿಕೊಂಡೇ ಉತ್ತರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ಕಾಂಟೆಕ್ಸ್ಟ್ ನಿಮ್ಗೆ ಅದು ಅರ್ಥ ಆಗಬೇಕು, ಸಿಚುವೇಶನ್. ಅದಕ್ಕೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯವಾದ ಹೇಳೋದು. ಮಯೂರ ಕೇಳ್ತಾಳೆ ಪ್ರಶ್ನೆ, ಈಸ್ ಟುಡೇ ಅ ಸ್ಪೆಷಲ್ ಡೇ ಫಾರ್ ಯು? ಇವತ್ತಿಂದು ಸ್ಪೆಷಲ್ ಡೇ ಇದೆಯಾ ಏನಾದರೂ ನಿನಗೆ ಅಂತ ಕೇಳ್ತಾಳೆ. ಸೊ ಅದಕ್ಕೆ ಮಧುರ ಹೇಳ್ತಾಳೆ ಎಸ್ ಅಂತ ಹೇಳಿ ರೆಸ್ಪಾಂಡಿಂಗ್. ಸೊ ಏನು ಹೇಳ್ತಾಳೆ? ಏನು ಸ್ಪೆಷಲ್ ಡೇ? ಇಲ್ಲಿ ಕೆಳಗಡೆ ನಮಗೆ ಓದಿದರೆ ಗೊತ್ತಾಗುತ್ತೆ. ಮಯೂರ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇಲ್ಲಿ ಮಧುರ ಹೇಳಿರುವಂತಹ ವಾಕ್ಯ ಕೇಳಿ ಮಯೂರ ಅವಳಿಗೆ ಏನು ಹೇಳ್ತಾ ಇದ್ದಾಳೆ? ಬರ್ಡೇ ವಿಶ್ ಮಾಡ್ತಾ ಇದ್ದಾಳೆ. ಅದರರ್ಥ ಮಧುರನ ಬರ್ಡೇ ಅವತ್ತು ಇದೆ ಅಂತ ಅರ್ಥ. ಸೊ ಅದನ್ನೇ ನಾವಲ್ಲಿ ಬರಿಬೇಕು. ಮಧುರ ಹೇಳ್ತಾಳೆ. ಸೊ ಅವಾಗ ಮಧುರ ಥ್ಯಾಂಕ್ ಯು ಮಯೂರ ಅಂತ ಅವಳಿಗೆ ಹೇಳ್ತಾಳೆ. ಸೊ ಇದು ಬರ್ಡೇಯ ಕಾಂಟೆಕ್ಸ್ಟ್ನಲ್ಲಿ ಇದೆ. ಸೊ ಬನ್ನಿ, ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಬರ್ತಾರೆ, ತುಂಬ ಚೆನ್ನಾಗಿ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ಸೊ ಅವಾಗ ನೀವೇನು ಹೇಳ್ತೀರಾ? ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಮ್ಗೆ ಹೊಟ್ಟೆ ಉರಿಯುತ್ತಾ ಅಥವಾ ಒಂದು ಕಾಂಪ್ಲಿಮೆಂಟ್ ಕೊಡ್ತೀರಾ?
ಕಾಮೆಂಟ್ನಲ್ಲಿ ತಿಳಿಸಿ. ನನಗಾದ್ರೂ ನೋಡಿದರೆ ಚೆನ್ನಾಗಿ ಕಾಣಿಸ್ತಾ ಇದೆ, ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಹುಡುಗ ಇದೆ, ಹುಡುಗಿ ಇದೆ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂತ ನಾನು ಹೇಳ್ತೀನಿ. ಸೊ ಅದೇ ರೀತಿ ನೀವು ಹೇಳಿ. ಮಧುಳ ಕೇಳ್ತಾಳೆ, ಹಾಯ್ ಮಧುರ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಟುಡೇ. ನೀನು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ ಇವತ್ತು ಅಂತ ಕಾಂಪ್ಲಿಮೆಂಟ್ ಅಂದರೆ ಮತ್ತೊಬ್ಬರಿಗೆ ಸ್ವಲ್ಪ ಹೊಗಳೋದು, ಏನು ಚೆನ್ನಾಗಿದೆ ಅದರ ಮೇಲೆ ಹೊಗಳೋದು. ಮಧುರ ಅದಕ್ಕೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ಸ್ ಹೇಳ್ತೀರಾ. ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಲ್ಲ, ಥ್ಯಾಂಕ್ ಯು ಅಂತ ಮಯೂರಾಗೆ ಹೇಳುತ್ತಾಳೆ. ಆ್ಯಂಡ್ ಅದರ ನಂತರ ಮಯೂರ ಈಸ್ ಟುಡೇ ಅ ಸ್ಪೆಷಲ್ ಡೇ ಫಾರ್ ಯು. ಇವತ್ತಿನ ಏನಾದರೂ ಸ್ಪೆಷಲ್ ಡೇ ಇದೆಯಾ ಅಂತ ಕೇಳ್ತಾಳೆ. ಸೊ ಅದಕ್ಕೆ ನಾವು ಏನು ರೆಸ್ಪಾನ್ಸ್ ಕೊಡಬೇಕು, ಏನು ರಿಪ್ಲೈ ಮಾಡಬೇಕು ಅನ್ನೋದು, ಅದಕ್ಕೆ ಮೊದಲು ಮಯೂರನ ವಾಕ್ಯ ಓದಬೇಕು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಂದರೆ ಅವಳ ಬರ್ಡೇ ಇದೆ, ಸೊ ಬರ್ಡೇ ವಿಷಯಲ್ಲಿ ಮಯೂರ ಮಾಡ್ತಾ ಇದ್ದಾಳೆ. ಸೊ ಮಧುರ ಏನು ಹೇಳ್ತಾಳೆ, ಎಸ್ ಇಟ್ ಈಸ್ ಮೈ ಬರ್ತ್ಡೇ ಟುಡೇ. ಇವತ್ತು ನನ್ನ ಬರ್ತ್ಡೇ ಇದೆ ಅಂತ ಹೇಳ್ತಾಳೆ. ಸೊ ಯಾರಾದರೂ ಬರ್ತ್ಡೇ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಮಯೂರ ಅದೇ ಮಾಡ್ತಾಳೆ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಅದಕ್ಕೆ ಮಧುರ ಹೇಳ್ತಾಳೆ, ಮಧುರ ಥ್ಯಾಂಕ್ ಯು ಮಯೂರ ಅಂತ ಅವಳು ಹೇಳ್ತಾಳೆ. ಈ ರೀತಿ ನಾವು ಡೈಲಾಗನ್ನು ಫಿಲ್ ಮಾಡಬೇಕು. ತುಂಬ ಸಿಂಪಲ್ ವಾಕ್ಯಗಳನ್ನು ಬಳಸಬೇಕು. ಇಲ್ಲಿ ಸ್ವಲ್ಪ ನಿಮಗೆ ಓನಾಗಿ ವಾಕ್ಯ ಮಾಡಲಿಕ್ಕೆ ಬರಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಿನ್ಸಿಪಲ್ಸ್ ಚೇಂಬರ್ನಲ್ಲಿ ಕಾನ್ವರ್ಸೇಷನ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಆ್ಯಂಡ್ ಅ ಪೇರೆಂಟ್, ಅಂದರೆ ನಿಮ್ಮ ಪೋಷಕರು ಮತ್ತು ಪ್ರಿನ್ಸಿಪಲ್ನ ನಡುವಿನ ಒಂದು ಸಂಭಾಷಣೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವ ರೀತಿ ಇರುತ್ತೆ ಅಂತ ಹೇಳಿ. ಎಕ್ಸಾಮ್ ಆದ ನಂತರ ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಂದರೆ ಯಾವ ರೀತಿ ಅವರ ಕಾನ್ವರ್ಸೇಷನ್ ನಡೆಯುತ್ತೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಿಮಗೀಗ ಕಾಂಟೆಕ್ಸ್ಟ್ ಗೊತ್ತಾಯಿತು. ಪೇರೆಂಟ್ಸ್, ತಂದೆ ಅಥವಾ ತಾಯಿ, ಮತ್ತು ಪ್ರಿನ್ಸಿಪಲ್ ಅವರ ನಡುವೆ ಮಾತುಕತೆ ನಡೀತಾ ಇದೆ. ಸೊ ಕಾಂಟೆಕ್ಸ್ಟ್ ನಿಮಗೆ ಗೊತ್ತಾಯಿತು. ಪೇರೆಂಟ್ ಆಫೀಸ್ ಒಳಗಡೆ ಹೋಗುವಾಗ ಕೇಳ್ತಾರೆ. ಇಲ್ಲಿ ಪೇರೆಂಟ್ ಅಂದರೆ ತಾಯಿ ಆಗಿರ್ಬೋದು ಅಥವಾ ತಂದೆ ಆಗಿರಬಹುದು. ಮೇ ಐ ಕಮ್ ಇನ್ ಮೇಡಮ್ ಅಂತ ಕೇಳ್ತಾರೆ. ಸೊ ಪ್ರಿನ್ಸಿಪಲ್ ಈಗ ಮೇಡಮ್ ಇದ್ದಾರೆ. ಸೊ ಅವ್ರು ಏನು ಆನ್ಸರ್ ಕೊಡ್ತಾರೆ, ಗಿವಿಂಗ್ ಪರ್ಮಿಷನ್. ಸೊ ನಾವು ಅದನ್ನು ಹೇಳಬೇಕಲ್ಲಿ. ದೆನ್ ಪೇರೆಂಟ್ ಏನು ಮಾಡ್ತಾರೆ, ಹೋದ ನಂತರ ಇಂಟ್ರಡ್ಯೂಸ್ ಮಾಡ್ತಾರೆ. ಹೇಳ್ತಾರಲ್ಲ, ಯಾವ ರೀತಿ ಇಂಟ್ರಡ್ಯೂಸ್ ಮಾಡ್ತಾರೆ, ನನ್ನ ಹೆಸರು ಇದು, ನಾನು ಶಿವಪ್ಪನ ತಂದೆ ಅಥವಾ ಮಂಜುಳಾನ ತಾಯಿ. ಈ ರೀತಿ ನಾವು ಅದನ್ನು ಇಂಟ್ರಡ್ಯೂಸ್ ಮಾಡಬೇಕು. ಪ್ರಿನ್ಸಿಪಾಲ್ ಅದಕ್ಕೆ ಹೇಳ್ತಾರೆ, ನೈಸ್, ಬಿ ಸೀಟೆಡ್, ಕುತ್ಕೊಳ್ಳಿ ಅಂತ ಹೇಳ್ತಾರೆ, ತುಂಬ ಗೌರವಯುತವಾಗಿ, ರೆಸ್ಪೆಕ್ಟ್ಫುಲ್ ಆಗಿ. ನಂತರ ಪೇರೆಂಟ್ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ನ ಬಗ್ಗೆ ಇನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಹುಡುಗ ಹೆಂಗೆ ಓದ್ತಾ ಇದ್ದಾನೋ ಇಲ್ರಿ, ಕಾಲೇಜಿಗೆ ಬರ್ತಾ ಇದ್ದಾನೋ ಇಲ್ರಿ. ಸೊ ಅದೇ ಇಲ್ಲಿ ಇನ್ಕ್ವೈರಿಂಗ್ ಅಬೌಟ್ ಹೀಸ್ ಡಾಟರ್ಸ್ ಪ್ರೋಗ್ರೆಸ್. ಸೊ ಡಾಟರ್ಸ್ ಅಂತ ಕೊಟ್ಟಿದ್ದಾನೆ ಅಂದರೆ ನಾವು ಮಗಳು ಅಂತಾನೆ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಮತ್ತು ಹುಡುಗ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ, ತಪ್ಪಾಗುತ್ತೆ ಅದು. ಪ್ರಿನ್ಸಿಪಲ್ ಹೇಳ್ತಾರೆ, ಶಿ ಈಸ್ ಅ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ತುಂಬ ರೆಸ್ಪಾನ್ಸಿಬಲ್ ಆಗಿದ್ದಾಳೆ ಅವಳು. ಆ್ಯಂಡ್ ಶಿ ಸ್ಟಡೀಸ್ ರಿಯಲಿ ವೆಲ್. ಹುಡುಗಿಯರು ಚೆನ್ನಾಗಿ ಓದ್ತಾರೆ. ಸೊ ಅದೇ ರೀತಿ ನಮ್ಮ ಪ್ರಿನ್ಸಿಪಲ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನೋಡೋಣ. ಪೇರೆಂಟ್, ಮೇ ಐ ಕಮ್ ಇನ್ ಮೇಡಮ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪ್ರಿನ್ಸಿಪಲ್ ಎಸ್ ಪ್ಲೀಸ್ ಅಥವಾ ಎಸ್ ಕಮ್ ಇನ್ ಅಂತ ಹೇಳ್ತಾರೆ ಪ್ರಿನ್ಸಿಪಲ್, ಹೌದಲ್ಲ? ಇದೇ ರೀತಿ ಹೇಳ್ತಾರೆ. ಸೊ ದೆನ್ ಪೇರೆಂಟ್, ಐ ಆಮ್, ಹೆಸರು ಹಾಕಿ, ಐ ಆಮ್ ಶಿವಪ್ಪ ನಾವು ಅಂದ್ಕೊಳ್ಳೋಣ. ಐ ಆಮ್ ಶಿವಪ್ಪ, ಐ ಆಮ್, ಒಂದು ಹುಡುಗಿ ಹೆಸರು ಹಾಕ್ಬೇಕು ನಾವಿಲ್ಲಿ. ನೀವು ಇಲ್ಲಿ ಹುಡುಗನ ಹೆಸರು ಹಾಕಿದ್ರಿ ಹೋಗಿದ್ರು ನೋಡಿ ಮಾರ್ಕ್ಸ್. ಯಾಕೆಂದರೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವರು, ಡಾಟರ್ಸ್, ಮಗಳಿನ ಪ್ರೋಗ್ರೆಸ್ ಕೇಳಲಿಕ್ಕೆ ಅಪ್ಪ ಅಥವಾ ಅಮ್ಮ ಬಂದಿದ್ದಾರೆ. ನೀವೇನಾದರೂ ನಾನು ಹುಡುಗ ಇದ್ದೇನೆ ಅಂತ ಹುಡುಗನ ಹೆಸರು ಹಾಕಿದ್ರಿ, ಮಾರ್ಕ್ಸ್ ಹೋಯಿತು. ಅದಕ್ಕೇ ಫುಲ್ ಓದಬೇಕಿದೆ ಡೈಲಾಗ್, ಅಂದಾಗನೇ ನೀವು ಇಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪೇರೆಂಟ್ ಹೇಳ್ತಾರೆ, ಐ ಆಮ್ ಶಿವಪ್ಪ, ನನ್ನ ಹೆಸರು ಶಿವಪ್ಪ, ಐ ಆಮ್ ಏನು ತಗೊಳ್ಳೋಣ ಹುಡುಗಿ ಹೆಸರು, ಸುಜಾತಾಸ್ ಫಾದರ್, ನಾನು ಸುಜಾತಾಳ ತಂದೆ, ಐ ಆಮ್ ಸುಜಾತಾಸ್ ಫಾದರ್, ನಾನು ಸುಜಾತ ಅವಳ ಫಾದರ್ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ಗೆ. ಪ್ರಿನ್ಸಿಪಲ್ ಹೇಳ್ತಾರೆ, ನೈಸ್, ಬಿ ಸೀಟೆಡ್, ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಕುತ್ಕೊಂಡ್ರು. ಪೇರೆಂಟ್ನ ಇನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ, ಇನ್ಕ್ವೈರಿಂಗ್ ಅಬೌಟ್ ಹೀಸ್ ಡಾಟರ್ಸ್ ಪ್ರೋಗ್ರೆಸ್. ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಅವರು ಏನಂತ ಹೇಳಿ, ಶಿ ಈಸ್ ಅ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ತುಂಬ ಚೆನ್ನಾಗಿ ಓದ್ತಾಳೆ. ಸೊ ನಾವೀಗ ಕ್ವಶನ್ ಹಾಕೋಣ, ಈಸ್ ಮೈ ಡಾಟರ್ ಸ್ಟಡಿಂಗ್ ವೆಲ್, ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳ. ಈಸ್ ಕ್ವಶನ್ ಮಾಡ್ಬೇಕು ನಾವಿಲ್ಲಿ, ಈಸ್ ಮೈ ಡಾಟರ್ ಸ್ಟಡಿಂಗ್ ವೆಲ್, ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳ. ಓಕೆ, ಇಷ್ಟು ಮಾಡಿದರೆ ನಮಗೆ 3 ಅಂಕ ಇಲ್ಲಿ ಸಿಗುತ್ತೆ. ಸಿಂಪಲ್ ಇದೆಲ್ಲ, ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು. ಮೂರನೇದಾಗಿ ನೋಡಿ, ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಿರುವಂತಹ ಒಂದು ಮಾತುಕತೆ. ಸಾರಾ ಬಂದು ಕೇಳ್ತಾಳೆ, ಹಾಯ್ ರಾಜ್ ಅಂತ ಸಾರಾಗೆ ಹೇಳ್ತಾಳೆ, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾಳೆ. ಸೊ ಅದಕ್ಕೆ ರಾಜ್ ಏನು ಮಾಡ್ತಾನೆ, ರೆಸ್ಪಾನ್ಸ್ ಟು ಗ್ರೀಟಿಂಗ್, ಗುಡ್ ಆಫ್ಟರ್ನೂನ್ಗೆ ನೀವೇನಂತೀರಾ, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತೀರಾ. ಸಾರಾ ಕೇಳ್ತಾಳೆ, ಬೈ ದ ವೇ ಹ್ಯಾವ್ ಯು ಮೆಟ್ ಮೈ ಫ್ರೆಂಡ್ ದೀಪಾ, ಅಂದರೆ ನೀವು ರಾಜ್ ಅಂತ ಅಂದ್ಕೊಳ್ಳಿ, ಹುಡುಗಿ ಇದ್ರು ರಾಜ್ ಅಂತ ಅಂದ್ಕೊಳ್ಳಿ. ಈಗ
ನಾನು ಸಾರಾ ಆಗ್ತೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ದಾಳೆ ದೀಪಾ. ಓಕೆ, ದೀಪಾ ಬಂದಿದ್ದಾಳೆ. ಸೊ ನಾನು ಬಂದು ನಿಮಗೆ ಮೀಟ್ ಆಗ್ತೀನಿ. ಗುಡ್ ಆಫ್ಟರ್ನೂನ್ ರಾಜ್ ಅಂತ ಹೇಳ್ತೀನಿ. ಅವಾಗ ಕೇಳ್ತೀನಿ, ನನ್ನ ಫ್ರೆಂಡ್ ಇದ್ದಾಳಲ್ಲ ದೀಪಾ, ಅವಳಿಗೆ ಯಾವಾಗಾದರೂ ಮೀಟ್ ಆಗಿದೆಯಾ? ಹ್ಯಾವ್ ಯು ಮೆಟ್ ಮೈ ಫ್ರೆಂಡ್ ದೀಪಾ ಅಂತ ಕೇಳ್ತೀನಿ. ನೀವು ರಾಜ್ ಅಲ್ಲ, ನೀವು ಹೇಳ್ತೀರಾ ಇಲ್ಲ ನಾನು ಭೇಟಿ ಆಗಿಲ್ಲ, ನೋಡೇ ಇಲ್ಲ. ಅವಾಗ ನೀವೇನು ಮಾಡ್ತೀರಾ? ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತೀರಾ ದೀಪಾಳಿಗೆ. ಹಾಯ್ ದೀಪಾ, ಐ ಆಮ್ ರಾಜ್, ನೈಸ್ ಟು ಮೀಟ್ ಯು ಅಂತ ನೀವು ಹೇಳ್ತೀರಾ. ಸೊ ಅದಕ್ಕೆ ದೀಪಾ ಹೇಳ್ತಾಳೆ ನೈಸ್ ಟು ಮೀಟ್ ಯು ಟು. ಇಲ್ಲಿ ನೈಸ್ ಟು ಮೀಟ್ ಯು ನಾನು ಯಾಕೆ ಹಾಕಿದೆ? ಇಲ್ಲಿ ಕೆಳಗಡೆ ನಮಗೆ ಡೈಲಾಗ್ನಲ್ಲಿ ಕೊಟ್ಟಿದ್ದಾರೆ. ದೀಪಾ ಏನು ರೆಸ್ಪಾಂಡ್ ಮಾಡಿದಾಳೆ? ನೈಸ್ ಟು ಮೀಟ್ ಯು ಟು, ನಿಮಗೆ ಸೇರಿ ನನಗೂ ಕೂಡ, ನಿಮಗೆ ಭೇಟಿಯಾಗಿ ನನಗೂ ಕೂಡ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೆ ನಾವಿಲ್ಲಿ ಮೊದಲೇ ಹೇಳಬೇಕು, ರಾಜ್ ಏನು ಹೇಳ್ತಾನೆ? ದೀಪಾಗೆ ನೈಸ್ ಟು ಮೀಟ್ ಯು ಅಂತ ಹೇಳ್ತಾಳೆ. ಸೊ ಅವಾಗ ರಾಜ್ ಟೇಕಿಂಗ್ ಲೀವ್, ನಮ್ಮಿಬ್ಬರನ್ನ ಬಿಟ್ಟು ನೀವು ಹೋಗ್ಬೇಕಂದ್ರೆ ಏನಾದರೂ ಒಂದು ರೀಸನ್ ಕೊಡಿ. ಐ ವಿಲ್ ಟೇಕ್ ಅ ಲೀವ್ ನಾವ್, ಸಿ ಯು ಅಂತ ಹೋಗ್ಬೋದು. ಅಥವಾ ಐ ಹ್ಯಾವ್ ಟು ಲೀವ್ ನಾವ್, ನಾನೀಗ ಹೊರಡಬೇಕು, ಬೇರೆ ಕೆಲಸ ಇದೆ, ಐ ಹ್ಯಾವ್ ಟು ಲೀವ್ ನಾವ್, ಸಿ ಯು ಲೇಟರ್. ಈ ರೀತಿ ನಾವು ಇದನ್ನು ಮುಗಿಸ್ಬೋದು. ಸೊ ಬನ್ನಿ ನೋಡೋಣ. ಹಾಯ್ ರಾಜ್, ಗುಡ್ ಆಫ್ಟರ್ನೂನ್. ರಾಜ್ ಹೇಳ್ತಾನೆ ಅವಾಗ ಹಾಯ್ ಸಾರಾ ಅಂತ ನಾವು ಕೂಡ ಹಾಕ್ಬೋದಲ್ಲಿ. ಹಾಯ್ ಸಾರಾ, ಗುಡ್ ಆಫ್ಟರ್ನೂನ್ ಅಂತ ನೀವು ಹೇಳ್ತೀರಾ. ಗುಡ್ ಆಫ್ಟರ್ನೂನ್. ದೆನ್ ಸಾರಾ, ಬೈ ದ ವೇ ಹ್ಯಾವ್ ಯು ಮೆಟ್ ಮೈ ಫ್ರೆಂಡ್ ದೀಪಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲಿ ಸಾರಾ ಅಂದರೆ ನನ್ನ ಜೊತೆ ದೀಪಾ ಬಂದಿದ್ದಾಳೆ. ನೀವು ರಾಜ್, ನಾನು ನಿಮಗೆ ಕೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ ದೀಪಾಗೆ ನೀನು ಯಾವಾಗಾದರೂ ಭೇಟಿ ಆಗಿದೆಯಾ ಅಂತ ಹೇಳಿ. ಸೊ ಅವಾಗ ನೀವೇನು ಉತ್ತರ ಕೊಡ್ತೀರಾ? ನೋ ಐ ಹ್ಯಾವೆಂಟ್, ನಾನು ಅವಳಿಗೆ ಯಾವತ್ತೂ ಭೇಟಿ ಆಗಿಲ್ಲ. ಸೊ ನೀವು ಆ್ಯಸ್ ಅ ರಾಜ್ ಆಗಿ ಇಂಟ್ರಡ್ಯೂಸ್ ಮಾಡ್ತೀರಾ, ನಿಮ್ಮನ್ನು ಪರಿಚಯಿಸ್ಕೊಳ್ತೀರಾ. ಸೊ ಯಾವ ರೀತಿ? ನೋ ಐ ಹ್ಯಾವೆಂಟ್. ಸೊ ಅಲ್ಲಿ ನೀವು ಹಾಕ್ಬೋದು. ಯಾವ ರೀತಿ ಹೇಳ್ತೀರಾ? ಈಗ ದೀಪಾಗೆ ಫಸ್ಟ್ ಟೈಮ್ ಭೇಟಿ ಆಗಿದ್ದೀರಾ ಅಂದರೆ ಹಾಯ್ ದೀಪಾ, ಐ ಆಮ್ ರಾಜ್. ನಮ್ಮ ಹೆಸರೇನು? ರಾಜ್ ಇದೆ. ಐ ಆಮ್ ರಾಜ್, ನೈಸ್ ಟು ಮೀಟ್ ಯು. ನಿಮಗೆ ಭೇಟಿಯಾಗಿ ಖುಷಿ ಆಯಿತು. ನೈಸ್ ಟು ಮೀಟ್ ಯು. ಸೊ ಅದಕ್ಕೆ ದೀಪಾ ಹೇಳ್ತಾಳೆ ನೈಸ್ ಟು ಮೀಟ್ ಯು ಟು, ನಿಮಗೆ ಭೇಟಿಯಾಗಿ ನನಗೂ ಕೂಡ ಖುಷಿ ಆಯಿತು. ಸೊ ಈಗ ನಿಮ್ಮ ಕೆಲಸ ಇದೆ, ಎಕ್ಸಾಮ್ ಇದೆ, ಓದ್ಕೊಳ್ಳಿಕ್ಕೆ ಮನೆ ಹೋಗಬೇಕು. ಯಾವ ರೀತಿ ಹೇಳಿ ಹೋಗ್ತೀರಾ? ಐ ವಿಲ್ ಟೇಕ್ ಅ ಲೀವ್ ನಾವ್, ಅಥವಾ ಐ ವಿಲ್ ಹ್ಯಾವ್ ಟು ಲೀವ್ ನಾವ್, ಸಿ ಯು ಲೇಟರ್. ನಾವು ಸಿಂಪಲ್ ಮಾಡೋಣ. ಐ ವಿಲ್ ಲೀವ್ ನಾವ್ ಅಥವಾ ಐ ವಿಲ್ ಲೀವ್ ನಾವ್, ಐ ವಿಲ್ ಲೀವ್ ನಾವ್, ಸಿ ಯು ಲೇಟರ್. ಮತ್ತೆ ಸಿಗೋಣ ನಂತರ ಅಂತ ಹೇಳಿ ನೀವು ಅಲ್ಲಿಂದ ಓಡೋಗ್ಬಿಡ್ತೀರಾ. ಸೊ ಇಷ್ಟು ಮಾಡಿದರೆ ನಿಮಗಿಲ್ಲಿ, ಇಷ್ಟು ಬರೆದ್ರೆ 5 ಅಂಕ ನಿಮಗೆ ಇಲ್ಲಿ ಸಿಗುವಂಥದ್ದು. ಕ್ಲಿಯರ್? ಸೊ ಈಸಿ ಇದೆಯಲ್ಲ, ಈಸಿ ಕ್ವಶನ್ ಇದೆ. 3 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸೊ ಇನ್ನೊಂದೆರಡು ಕ್ವಶನ್ಸ್ ನೋಡ್ಕೊಳ್ಳಿ. ಬೇರೆ ಬೇರೆ ಕ್ವಶನ್ ಬರುತ್ತೆ, ಬೇರೆ ಬೇರೆ ಕಾಂಟೆಕ್ಸ್ನಲ್ಲಿ ಬಳಸುವಂಥ ಕೆಲವು ವಾಕ್ಯಗಳು ನಿಮಗೆ ಗೊತ್ತಿರಬೇಕು. ಈಗ ಬರೋಣ ಲೆಟರ್ ರೈಟಿಂಗ್. 5 ಅಂಕಕ್ಕೆ 5 ಇಂಟು 1 ಎಷ್ಟಾಗುತ್ತೆ ರೀ? ನಂದು ಮ್ಯಾಥಮೆಟಿಕ್ಸ್ ವೀಕ್ ಇದೆ, 3 ಅಲ್ಲ 5 ಆಗುತ್ತೆ. ಸೊ 5 ಅಂಕದ ಪ್ರಶ್ನೆ. ತುಂಬ ಜನ, ನಾನು 3 ಯಾಕೆ ಹಾಕಿದ್ದೀನಿ? ಯಾಕಂದರೆ ತುಂಬ ಜನ 3 ತಗೊಳ್ತಾರೆ ಇದರಲ್ಲಿ, ಅದಕ್ಕೆ ನಾನು 3 ಹಾಕಿದ್ದೀನಿ. ಮ್ಯಾಥಮೆಟಿಕ್ಸಲ್ಲಿ ರಾಂಗ್ ಇರ್ಬೋದು, ಮತ್ತು ಸ್ಟೂಡೆಂಟ್ಸ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ರಾಂಗ್ ಇಲ್ಲ. ಸೊ ಈಗ ನಿಮಗೆ 3ರಿಂದ ನಾವು 5ಕ್ಕೆ ಬರಬೇಕು. ಸೊ ಹಾಗಾದರೆ ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕು, ಯಾರು ನಿಮಗೆ ಈ ರೀತಿ ಕಲಿಸಿರೋದಿಲ್ಲ, ಆ ರೀತಿ ಕಲಿಸ್ತಾ ಹೋಗ್ತೀನಿ. ಕ್ವಶನ್ ಪೇಪರ್ನಲ್ಲಿ ಎಲ್ಲ ಇರುತ್ತೆ, ಎಲ್ಲಿ ಯಾವುದನ್ನು ಹುಡುಕಬೇಕು, ಯಾವ ರೀತಿ ನೋಡಬೇಕು, ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ನಮಗೆ ಆಗುತ್ತೆ. ಈ ರೀತಿ ಕೊಟ್ಟಿರ್ತಾನೆ ಅವನು. ಕ್ವಶನ್ ನಂಬರ್ ಎಷ್ಟಾದರೂ ಕೊಟ್ಟಿರ್ಬೋದು. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್. ಅಂದರೆ ನ್ಯೂಸ್ ಪೇಪರ್ನಲ್ಲಿ, ಯಾವುದೋ ನ್ಯೂಸ್ ಪೇಪರ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ, ಜಾಬ್ ಅಡ್ವರ್ಟೈಸ್ಮೆಂಟ್. ಸೊ ನೀವು ಕೊಟ್ಟಿರುವಂಥ ಅಡ್ವರ್ಟೈಸ್ಮೆಂಟ್ಗೆ ಪ್ರತಿಯಾಗಿ ವಿಚ್ ಅಪಿಯರ್ಡ್, ಅಲ್ಲಿ ಎಲ್ಲಿ ಬಂದಿತ್ತು? ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು. ಯಾವಾಗ? ಡೇಟೆಡ್ 20th March 2024, 20 ಮಾರ್ಚ್ 2024ರಲ್ಲಿ ಬಂದಿತ್ತು. ನಿಮಗೆ ಈ ವರ್ಷ ಎಕ್ಸಾಮ್ನಲ್ಲಿ 26ರ ಡೇಟ್ ಕೊಟ್ಟಿರ್ತಾರೆ. ಈಗ ನಮಗೆ ಗೊತ್ತಾಯಿತು, ಏನು ಗೊತ್ತಾಯಿತು? ಒಂದು ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬಂದಿದೆ ನ್ಯೂಸ್ ಪೇಪರ್, ವೆರಿ ಇಂಪಾರ್ಟೆಂಟ್. ಎರಡನೇದಾಗಿ ಡೇಟ್ 20 ಮಾರ್ಚ್ಗೆ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು. ಯಾಕೆಂದರೆ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ 1 ವಾರದ ಒಳಗಡೆ ಅಪ್ಲೈ ಮಾಡಿ ಅಂತ ಕೊಟ್ಟಿರ್ತಾನೆ. ಜಾಬ್ ಅಪ್ಲಿಕೇಶನ್ ಕೊಟ್ಟರೆ 15 ದಿನದ ಒಳಗಾಗಿ ಅಪ್ಲೈ ಮಾಡಿ ಅಂತ ಕೊಟ್ಟಿರ್ತಾನೆ, ಕೆಲವು ಬಾರಿ 10 ದಿನದ ಒಳಗಾಗಿ. ಸೊ ಈಗ ನಾವು ಲೆಟರ್ ಬರೆಯುವಾಗ ಡೇಟ್ ಹಾಕಬೇಕಲ್ಲಿ. 20ಕ್ಕೆ ಅವನು ಕೊಟ್ಟಿದ್ದಾನೆ ಅಂದರೆ ನಾವು 20ಕ್ಕೆ ಹೋಗಿ ಅಪ್ಲೈ ಮಾಡೋದಿಲ್ಲ. 1 ವಾರ ಅಂತ ಕೊಟ್ಟಿದ್ರೆ ನಾವೀಗ 20ರಿಂದ 1 ವಾರ ಕೌಂಟ್ ಮಾಡಿದರೆ 26, 27ರ ಒಳಗಾಗಿನೇ ಡೇಟ್ ಹಾಕಬೇಕು. 10 ದಿನ ಅಂದರೆ 30ರ ಒಳಗಾಗಿನೇ ಡೇಟ್ ಹಾಕಬೇಕು, ಹೌದಲ್ಲ? ಸೊ ಯಾವ್ದು ಬೇಕೋ ಅದು ಡೇಟ್ ಹಾಕಲಿಕ್ಕೆ ಅಲ್ಲಿ ನಮಗೆ ಬರೋದಿಲ್ಲ. ಸೊ ಅದಕ್ಕೆ ಡೇಟ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಕೊಟ್ಟಿರ್ತಾನೆ. ಸೊ ಇಲ್ಲಿ ಇನ್ನು ಅಡ್ರೆಸ್ ಬೇಕು ನಮಗೆ. ಫ್ರಾಮ್ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾನೆ. ಫ್ರಾಮ್ ಅಡ್ರೆಸ್ XXX ಫಾರ್ ನೇಮ್, YYY ಫಾರ್ ಅಡ್ರೆಸ್. ಎಲ್ಲೆಲ್ಲಿ ಲೆಟರ್ನಲ್ಲಿ ನೀವು ಹೆಸರು ಬರೆಯುವಂಥ ಅವಶ್ಯಕತೆ ಇದೆ ಅಲ್ಲಿ 3X 3Y ಬರಿಬೇಕು, ಹೆಸರು ಮತ್ತು ಅಡ್ರೆಸ್ ಇದ್ರೆ. ಇನ್ನು ಲಾಸ್ಟ್ ಇಯರ್ ಎಕ್ಸಾಮ್ನಲ್ಲಿ ಏನು ಮಾಡ್ದ?
ಸ್ಟೂಡೆಂಟ್ಸ್ ಎಷ್ಟು ಜಾಣ ಇದ್ದಾರೆ ಅಂತ ನೋಡಲಿಕ್ಕೆ ಇಲ್ಲಿ 3x ಬದಲಾಗಿ 4x ಕೊಟ್ಟಿದ್ದ. ಸೊ ಈಗ 4x ಕೊಟ್ಟರೆ 4x ಹಾಕಬೇಕು, 5x ಕೊಟ್ಟರೆ 5x ಹಾಕಬೇಕು. ನೀವು ಕಡಿಮೆ ಹಾಕಿದರೆ ರಾಂಗ್. ಅದು 3y ಬದಲಾಗಿ 4y ಅಂತ ಲಾಸ್ಟ್ ಇಯರ್ ಎಕ್ಸಾಮ್ನಲ್ಲಿ ಕೊಟ್ಟಿದ್ದ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ರೈಟ್. ಈಗ ವಾಂಟೆಡ್ ಅಂದರೆ ಬೇಕಾಗಿದ್ದಾರೆ. ಏನು ಬೇಕಾಗಿದ್ದಾರೆ ರೀ? ನಮಗೆ ಮ್ಯಾನೇಜರ್ ಬೇಕಾಗಿದ್ದಾರೆ. ಯಾವ ಪೋಸ್ಟ್ ಇದು? ಮ್ಯಾನೇಜರ್ ಅನ್ನೋದು ಇಲ್ಲಿ ಪೋಸ್ಟ್. ಈ ಪೋಸ್ಟ್ಗಾಗಿ ನಮಗೆ ಕೆಲಸಕ್ಕೆ ಬೇಕಾಗಿದ್ದಾರೆ. ಕ್ವಾಲಿಫಿಕೇಷನ್, ಏನೇನು ಕ್ವಾಲಿಫಿಕೇಷನ್ ಬೇಕ್ರಿ? ನಾವು ರೆಸ್ಯೂಮೇಲಿ ಲೆಟರ್ನಲ್ಲಿ ಬರೀಬೇಕಲ್ಲ. ಎನಿ ಡಿಗ್ರಿ ಕ್ಯಾಂಡಿಡೇಟ್, ಎನಿ ಡಿಗ್ರಿ ಮುಗ್ದಿರ್ಬೇಕು. ಅವನು ಕನ್ನಡ ಬರಬೇಕು, ಅವನಿಗೆ ಶುಡ್ ನೋ ಕನ್ನಡ ಆ್ಯಂಡ್ ಇಂಗ್ಲೀಷ್ ಬರಬೇಕು. ಇಂಗ್ಲೀಷ್ ಕಲ್ಕೊಳ್ಳಿ. ಕಂಪ್ಯೂಟರ್ ನಾಲೆಜ್ ಇಸ್ ಮಸ್ಟ್, ಕಂಪ್ಯೂಟರ್ ನಾಲೆಜ್ ಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದರೆ ಅವನಿಗೆ ಒಂದು ಪ್ರೆಫರೆನ್ಸ್ ಆದ್ಯತೆ ನಾವು ಕೊಡ್ತೀವಿ. ಅಪ್ಲೈ ಟು ಅಂದರೆ ಇದು ನಮ್ಮ ಟು ಅಡ್ರೆಸ್. ಯಾರಿಗೆ ಕಳಿಸ್ಬೇಕ್ರಿ ಇದನ್ನು? ಅಪ್ಲೈ ಮಾಡಿ. ದ CEO, ಅಕ್ಷಯ್ ಎಂಟರ್ಪ್ರೈಸಸ್, ಜಯನಗರ್ 3rd ಬ್ಲಾಕ್, ಕುಶಲ್ ನಗರ್ 560108. ಈ ಅಡ್ರೆಸ್ಗೆ ನಾವು ಕಳಿಸ್ಬೇಕು. ಇದು ನಮ್ಮ ಟು ಅಡ್ರೆಸ್. ಕ್ವಶನ್ ಪೇಪರ್ನಲ್ಲೇ 80% ಇನ್ಫಾರ್ಮೇಷನ್ ಇರುತ್ತೆ. ಏನೇನು ಸಿಕ್ತು ನಮಗೆ? ಫ್ರಾಮ್ ಅಡ್ರೆಸ್ ಇಲ್ಲಿ ಸಿಕ್ತು. ದೆನ್ ಯಾವ ಪೋಸ್ಟ್ ಅನ್ನೋದು ಇಲ್ಲಿ ಗೊತ್ತಾಯಿತು. ಕ್ವಾಲಿಫಿಕೇಷನ್ ಇಲ್ಲಿ ಸಿಕ್ತು. ನಮ್ಮ ಟು ಅಡ್ರೆಸ್ ನಮಗೆ ಇಲ್ಲಿ ಸಿಕ್ತು. ಸೊ ಈಗ ಈ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಒಂದು ಕಡೆ ನಾವು ತಗೊಳ್ಳೋಣ. ಈ ಎಲ್ಲ ಡೀಟೇಲ್ಸ್ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ನಿಮಗೀಗ ಈಸಿಯಾಗಿ ಲೆಟರ್ ಬರೆಯೋದನ್ನು ನಾನು ಕಲಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ತಗೊಳ್ಳಿ. ಮೊದಲು ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ? ಫ್ರಾಮ್ ಅಡ್ರೆಸ್ ಬರೀಬೇಕು. ಫ್ರಾಮ್ ನಿಮ್ಮ ಹೆಸರೇನು? ನಿಮ್ಮ ಹೆಸರು ಬರೆಯೋ ಆಗಿಲ್ಲ. XXX YYY. ಸೊ 20ನೇ ತಾರೀಕಿಗೆ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು. ನಾವು ನೆಕ್ಸ್ಟ್ ದಿನ 21ಕ್ಕೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀವಿ. 21 ಮಾರ್ಚ್ 2024 ಡೇಟ್ ಹಾಕಿದ್ವಿ. ಇನ್ನು ಟು ಅಡ್ರೆಸ್ ಇಲ್ಲಿ ಅವನು ಕೊಟ್ಟಿದ್ದಲ್ಲ. ಸೊ ಅದೇ ಟು ಅಡ್ರೆಸ್ ಇಲ್ಲಿ ನಿಮಗೆ ನಾನು ಕ್ವಶನ್ ಪೇಪರ್ನ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ನೀವು ಇದನ್ನು ಬರೀಬೇಕು. ದ CEO, ಅಕ್ಷಯ್ ಎಂಟರ್ಪ್ರೈಸ್, ಜಯನಗರ್ 3rd ಬ್ಲಾಕ್, ಕುಶಲ್ ನಗರ್ 560108. ಇಲ್ಲಿ ಮೇಲ್ಗಡೆ ಫ್ರಾಮ್ ಅಂತ ಬರೆಯುವಂಥ ಅವಶ್ಯಕತೆ ಇಲ್ಲ. ಸೊ ಫ್ರಾಮ್ ಅಂತ ಬರಿಬೇಡ್ರಿ. ಇಲ್ಲಿ ಟು ಅಂತ ಬರೆಯುವಂತಹ ಅವಶ್ಯಕತೆ ಇಲ್ಲ. ಟು ಅಂತ ಇಲ್ಲಿ ಬರೀಲಿಕ್ಕೆ ಹೋಗಬೇಡಿ. ಜಸ್ಟ್ ಈ ರೀತಿ ಬರೆದ್ರೆ ಸಾಕು, ಎಕ್ಸಾಮಿನರ್ಗೆ ಗೊತ್ತಾಗುತ್ತೆ. ಸೊ ಈಗ ನಾವು ನೋಡೋಣ. ಈ ಡೀಟೇಲ್ಸಲ್ಲಿ ನಮಗೆ ಗೊತ್ತಾಯಿತು ಡೇಟ್ ಆದರೂ ಯಾವ ರೀತಿ ತೊಗೋಬೇಕು ಅಂತ ಹೇಳಿ. ಫ್ರಾಮ್ ಅಡ್ರೆಸ್ ನಮಗೆ ಅವರೇ ಕೊಟ್ಟಿದ್ರು, ಟು ಅಡ್ರೆಸ್ ಅವರೇ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿದ್ರು. ಅದನ್ನೇ ನಾವೀಗ ಬರೆದಿದ್ದೀವಿ. ಏನು ದೊಡ್ಡ ಸಾಹಸ ಮಾಡಿಲ್ಲ. ಉಳಿದಿರುವಂತಹ ಇನ್ಫಾರ್ಮೇಷನ್ ಇಲ್ಲಿದೆ. ಅಂದರೆ ನ್ಯೂಸ್ ಪೇಪರ್ ಇಲ್ಲಿದೆ, ಡೇಟ್ ಇಲ್ಲಿದೆ, ಪೋಸ್ಟ್ ಯಾವುದೋ ಅದು ಇದೆ, ಕ್ವಾಲಿಫಿಕೇಷನ್ ಇಲ್ಲಿ ಇದೆ. ಸೊ ಈಗ ನಾವು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರಿಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಸಬ್ಜೆಕ್ಟ್ ಏನು? ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಇದನ್ನು ನೀವು ಬಾಯ್ಪಾಟು ಕೂಡ ಮಾಡ್ಬೋದು, ಮೆಮೊರೈಸ್ ಮಾಡ್ಬೋದು. ಇದರಲ್ಲಿ ಎಲ್ಲೆಲ್ಲಿ ಈ ರೀತಿ ಬ್ಲ್ಯಾಂಕ್ಸ್ ಇದೆಯಲ್ಲ, ಅಂಡರ್ಲೈನ್ ಮಾಡಿರುವಂತಹ ವರ್ಡ್ಸ್, ಅಲ್ಲಿ ಮಾತ್ರ ನೀವು ಚೇಂಜ್ ಮಾಡಬೇಕು. ಆ ಇನ್ಫಾರ್ಮೇಷನ್ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಾನೆ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಯಾವ ಪೋಸ್ಟ್ ಇದು? ಪೋಸ್ಟ್ ಇಲ್ಲಿದೆಯಲ್ಲ, ಮ್ಯಾನೇಜರ್ನ ಪೋಸ್ಟ್. ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್, ಹೌದಾ? ಸೊ ಅದರ ನಂತರ ರೆಫರೆನ್ಸ್ ನಮ್ಗೆ ಎಲ್ಲಿ ಸಿಕ್ತ್ರಿ? ಹೇಗೆ ಗೊತ್ತಾಯಿತು? ಇದು ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು. ದ ಅಡ್ವರ್ಟೈಸ್ಮೆಂಟ್ ಇನ್ ಯಾವ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು ರೀ? ನ್ಯೂಸ್ ಪೇಪರ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಾನೆ. ದ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಡೇಟೆಡ್. ಇಲ್ಲಿ ನೋಡಿ, ನೀವು ಕ್ವಶನ್ ಪೇಪರ್ನಲ್ಲಿ ಏನು ಡೇಟ್ ಕೊಟ್ಟಿದ್ರೋ ಅದೇ ಡೇಟ್ ಇಲ್ಲಿ ಹಾಕಬೇಕು. ಅಂದರೆ ನೀವು 20ನೇ ತಾರೀಕಿಗೆ ಬಂದಿರುವಂತಹ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ನಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಇಲ್ಲಿ 21, 22 ಹಾಕಿದರೆ ನಡೆಯೋದಿಲ್ಲ, 20 ಹಾಕಬೇಕು. 20 ಮಾರ್ಚ್ 2024. ಸೊ ಅದರ ನಂತರ ನಮ್ಮ ಲೆಟರ್ ಸ್ಟಾರ್ಟ್ ಆಗುತ್ತೆ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್, ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್. ಯಾವ ಪೋಸ್ಟ್ ಇದು? ಮ್ಯಾನೇಜರ್ ಪೋಸ್ಟ್. ಈ ವಾಕ್ಯ ನೀವು ನಾನು ಬೈಪಟ್ ಮಾಡ್ಕೊಂಬಿಡಿ. ಅದಕ್ಕೆ ಇಲ್ಲಿ ಮ್ಯಾನೇಜರ್. ಅವ್ರು ಟೀಚರ್ ಕೇಳಿದರೆ ಟೀಚರ್, ಬ್ಯಾಂಕ್ ಅಕೌಂಟೆಂಟ್ ಕೇಳಿದರೆ ಅಕೌಂಟೆಂಟ್, ಯಾವ್ದು ಕೇಳ್ತಾರೆ ಅದನ್ನು. ಅದರ ನಂತರ ಐ ಹ್ಯಾವ್ ಕಂಪ್ಲೀಟೆಡ್, ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ಇಲ್ಲಿ ಏನು ಹಾಕಬೇಕು ಅದು ಡಿಪೆಂಡ್ ಆಗುತ್ತೆ ಅವನು ಕ್ವಶನ್ ಪೇಪರ್ನಲ್ಲಿ ಏನು ಕೇಳಿದ್ದಾನೆ. ಸೊ ನಮಗೆ ಕೇಳಿದ್ದಾನೆ ಕ್ವಾಲಿಫಿಕೇಷನ್ ಎನಿ ಡಿಗ್ರಿ ಅಂತ ಹೇಳಿ. ಸೊ ಅದಕ್ಕೆ ನಾನು ಏನು ಮಾಡಿದೆ, BCom ತೆಗೆದುಕೊಂಡು ಬಿಟ್ಟಿದ್ದೀನಿ. BCom ವಿತ್ ಫಸ್ಟ್ ಕ್ಲಾಸ್ ನಾನು ಮುಗಿಸಿದ್ದೀನಿ. ಕನ್ನಡ ಇಂಗ್ಲೀಷ್ ಬರಬೇಕು ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ. 3 ಹಾಕಿಬಿಡಿ, ಕೇಳಲಿ ಬಿಡಲಿ ಅವನು. ಅಪಾರ್ಟ್ ಫ್ರಮ್ ದಿಸ್ ಅಂದರೆ ಇದನ್ನು ಹೊರತುಪಡಿಸಿ ಮತ್ತೇನು ಕಲ್ತಿದ್ದೀನಿ? ಕಂಪ್ಯೂಟರ್ ನಾಲೆಜ್ ಇದೆ. ಐ ಹ್ಯಾವ್ ಕಂಪ್ಯೂಟರ್ ನಾಲೆಜ್. ಕ್ವಾಲಿಫಿಕೇಷನಲ್ಲಿ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಕೇಳಿದ್ದಾನೆ. 2 ವರ್ಷದ ಎಕ್ಸ್ಪೀರಿಯನ್ಸ್ ಬೇಕಂತಿದ್ದಾನೆ. ಸೊ ಅದನ್ನು ಕೂಡ ಬರೆದಿದ್ದೀನಿ. 2 years ಆಫ್ ಎಕ್ಸ್ಪೀರಿಯನ್ಸ್ ಇದೆ, 2 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಸ್ ಅ ಮ್ಯಾನೇಜರ್, ಇಲ್ಲಿ ಟೀಚರ್ ಕೇಳಿದರೆ ಆ್ಯಸ್ ಅ ಟೀಚರ್, ಆ್ಯಸ್ ಅ ಅಕೌಂಟೆಂಟ್ ಕೇಳಿದರೆ ಆ್ಯಸ್ ಅ ಅಕೌಂಟೆಂಟ್. ಇದನ್ನು ನೀವು ಚೇಂಜ್ ಮಾಡಬೇಕು. ಇಲ್ಲಿ ಕ್ವಾಲಿಫಿಕೇಷನ್ ಅನ್ನು ಪೋಸ್ಟ್ ಡಿಗ್ರಿ ಕೇಳ್ಬೋದು, ಕೆಲವು ಬಾರಿ 10th ಕೇಳ್ಬೋದು. ಅದನ್ನು ನೀವು ಇಲ್ಲಿ ಹಾಕಬೇಕು. ಸೊ ಈ ಫಾರ್ಮ್ಯಾಟನ್ನು ಬೈಪಟ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಮುಂದೆ ಏನು ಮಾಡಬೇಕು? ಲೆಟರನ್ನು ಈ ರೀತಿ ಕ್ಲೋಸ್ ಮಾಡಬೇಕು. I will be grateful to you if you give me an opportunity to work in your company. I have enclosed my resume for your kind information. I hope you will consider my application. Thank you. Yours faithfully,
ನಿಮ್ಮ ಹೆಸರು ಬರಿಬೇಡಿ, ನಿಮ್ಮ ಸಿಗ್ನೇಚರ್ ಮಾಡಬೇಡಿ, ನಿಮ್ಮ ಹೆಸರು ಏನು ಎಕ್ಸ್ 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 ಅದನ್ನು ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಾನೆ. ಅವನು ಬೇರೆ ಎಕ್ಸ್ ಎಕ್ಸ್ ತೆಗೆದು ಬೇರೆ ಕೊಟ್ಟರೆ ಅದನ್ನು ಹಾಕಿ. ಕ್ಲಿಯರ್? ಆ ನಂತರ ರೆಸ್ಯೂಮೆ ಹಾಕಬೇಕೋ ಬೇಡ ಅಂತ ಕೇಳ್ತಾರೆ. ರೆಸ್ಯೂಮೆ ಹಾಕಲೇಬೇಕು. ಇದು ಜಾಬ್ ಅಪ್ಲಿಕೇಶನ್. ರೆಸ್ಯೂಮೆ ಯಾವ ರೀತಿ ಇರುತ್ತೆ ನೋಡಿ. ಸೊ ನಿಮ್ಮ ಹೆಸರು ಹಾಕಿ ಎಕ್ಸ್ ಎಕ್ಸ್ ಎಕ್ಸ್, ಫಾದರ್ಸ್ ನೇಮ್ ನೀವು ಬರೀಬಹುದು. ಇಲ್ಲಿ ಮತ್ತೆ ತುಂಬ ಜನ ಇಲ್ಲೇ ತಪ್ಪು ಮಾಡ್ತಾರೆ. ನನ್ನ ಹೆಸರು ಹುಸೇನ್ ತಡೀರಿ ಅಂತ ಹೇಳಿ ಹುಸೇನ್ ಅಂತ ಬರ್ತು ಬಿಡ್ತಾರೆ. ಹೋಯಿತು ಮಾರ್ಕ್ಸ್ ನಿಮ್ಮದಲ್ಲಿ. ಯಾಕೆಂದರೆ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಹೇಳಿದಾನೆ ನಿಮ್ಮ ಹೆಸರು ಎಕ್ಸ್ ಎಕ್ಸ್ ಎಕ್ಸ್, ನಿಮ್ಮ ಅಡ್ರೆಸ್ ವೈ 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 ಅದನ್ನೇ ಬರೀಬೇಕು. ಫಾದರ್ಸ್ ನೇಮ್ ನೀವು ಬರೀಬೋದು. ಏನಾದರೂ ಮಾಲ್ತೇಶ್. ಡೇಟ್ ಆಫ್ ಬರ್ತ್ ಏನಾದರೂ ಬರೀರಿ. ಡೇಟ್ ಆಫ್ ಬರ್ತ್ ಬರೀತೀನಿ ಅಂತ ಹೇಳಿ 2021 ಡೇಟ್ ಆಫ್ ಬರೆದ್ರೆ ತಪ್ಪಾಗುತ್ತಲ್ಲ. 21ರಲ್ಲಿ ಹುಟ್ಟಿರುವಂತಹ ವ್ಯಕ್ತಿ 26ರಲ್ಲಿ 5 ವರ್ಷದ ವ್ಯಕ್ತಿ ಯಾವ ರೀತಿ ಜಾಬ್ ಮಾಡ್ತಾನೆ. ಸೊ ಸರಿಯಾದಂಥ ಡೇಟ್ ಇಲ್ಲಿ ಹಾಕಿ. ಕ್ವಾಲಿಫಿಕೇಷನ್ ನೀವು ಬೇಕಂದರೆ ಡೈರೆಕ್ಟ್ಲಿ ಡಿಗ್ರಿ ಅಂತ ಬರೀಬಹುದು. ಇನ್ನೂ ಚೆನ್ನಾಗಿ ಸುಂದರವಾಗಿ ಬ್ಯೂಟಿಫುಲ್ ಆಗಿ ಬರೀಬೇಕಂದ್ರೆ ಈ ರೀತಿ ನೀವು ಮಾಡ್ಬೋದು. ನೇಮ್ ಆಫ್ ದಿ ಎಕ್ಸಾಮ್ ಟೇಬಲ್ ಹಾಕೊಳ್ಳಿ. ಬೋರ್ಡ್, ಯೂನಿವರ್ಸಿಟಿ, ಸ್ಕೋರ್, ಇಯರ್ಸ್ ಆಫ್ ಪಾಸಿಂಗ್. ಸೆಕೆಂಡ್ PUC ಪಾಸ್ ಆಗಿದ್ದೇನೆ ರೀ. ಯಾವ ಬೋರ್ಡ್ ರೀ? KSEB 92% ಆಗಿದೆ 2019. ಡಿಗ್ರಿ ಮಾಡಿದ್ದೀನಿ KUD ಯೂನಿವರ್ಸಿಟಿ 95%, 2022ರಲ್ಲಿ ಪಾಸ್ ಆಗಿದ್ದೀನಿ. ಲ್ಯಾಂಗ್ವೇಜ್ ಫ್ಲೂಯೆಂಟ್ ಇನ್ ಕನ್ನಡ, ಇಂಗ್ಲೀಷ್, ಹಿಂದಿ. ಹಾಬೀಸ್ ಏನು ಅದನ್ನು ಬರೀರಿ. ರೀಡಿಂಗ್ ಬುಕ್ಸ್, ಪ್ಲೇಯಿಂಗ್ ಚೆಸ್. ಇಮೇಲ್ ID ಯಾವುದಾದ್ರೂ ಫೇಕ್ ಇಮೇಲ್ ID ಹಾಕಿ. ಇದು ನಂದಲ್ಲ, ಇದು ಯಾರ್ದು ಅಲ್ಲ. maltesh@gmail.com. ಐ ಹಿಯರ್ ಬೈ, ಈ ವಾಕ್ಯ ಇಂಪಾರ್ಟೆಂಟ್. ಐ ಹಿಯರ್ ಬೈ ಡಿಸ್ಕ್ಲೋಸ್ ದ್ಯಾಟ್ ದಿ ಅಬೌವ್ ಮೆನ್ಷನ್ಡ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್. ಈಗಿನ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆ ಅಂತ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಸಿಗ್ನೇಚರ್ ಸೈ ಮಾಡಬೇಡಿ, ಮತ್ತೆ ಎಕ್ಸ್ 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 ಅಂತಾನೆ ಬರಿಬೇಕು. ಇಷ್ಟು ಬರೆದ್ರೆ 5ಕ್ಕೆ 5 ಅಂಕ. ಈ ಫಾರ್ಮ್ಯಾಟ್ ನಾನು ನಿಮಗೆ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅದರ ಲಿಂಕ್ ಕೆಳಗಡೆ ಇದೆ. ಅಲ್ಲಿಂದ ನೀವು ಇದನ್ನು ಜಸ್ಟ್ ರೆಡಿ ಮಾಡಿಕೊಂಡು 5ಕ್ಕೆ 5 ಅಂಕ ತೊಗೋಬಹುದು. ಇನ್ನು ಬರೋಣ ನಮ್ಮ ಎಕ್ಸ್ಪ್ರೆಷನ್ 2 ಅಂಕದ ಪ್ರಶ್ನೆ. ಎಕ್ಸ್ಪ್ರೆಷನ್ನಲ್ಲಿ ನೋಡಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ತೀನಿ. ಇಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕು ಅಂದರೆ ಇದು ತುಂಬ ಡಿಫಿಕಲ್ಟ್ ಅಂತ ತುಂಬ ಜನ ಹೇಳ್ತಾರೆ. ಯಾಕೆ ಡಿಫಿಕಲ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಡಿಫಿಕಲ್ಟ್ ಅಂದರೆ ಈಸಿ ಆಗೋದಿಲ್ಲ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ, ಇಂಗ್ಲೀಷ್ ಡಿಫಿಕಲ್ಟ್ ಇಲ್ಲ. ನೀವು ಫಾಲೋ ಮಾಡ್ತಾ ಇರುವಂತಹ ಮೆಥಡ್ ಇದೆಯಲ್ಲ ಇಂಗ್ಲೀಷ್ಗಾಗಿ, ಆ ಮೆಥಡ್ ರಾಂಗ್ ಇದೆ. ಆ ರಾಂಗ್ ಮೆಥಡಿಂದ ಇಂಗ್ಲೀಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ನಿಮಗೆ. ಈಗ ಈ ಕ್ವಶನ್ ನೀವು ಸಾಲ್ವ್ ಮಾಡಬೇಕಂದ್ರೆ ಮೊದಲನೇ ಕಂಡೀಷನ್ ನಿಮಗೆ ಈ ಪ್ಯಾರಾಗ್ರಾಫ್ ಇದೆಯಲ್ಲ ಅರ್ಥ ಆಗಬೇಕು. ಈ ಪ್ಯಾರಾಗ್ರಾಫ್ ಅರ್ಥ ಆಗಬೇಕು. ಎರಡನೇ ಕಂಡೀಷನ್ ಬಂದು ಇಲ್ಲಿವೆ ಎಲ್ಲ ಈ ಫ್ರೇಸಸ್ಗಳು ಅರ್ಥ ಆಗಬೇಕು. ಫ್ರೇಸಸ್ ಅಥವಾ ಇವುಗಳಿಗೆ ನಾವು ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬೋದು. ಆ ಎಕ್ಸ್ಪ್ರೆಷನ್ಸ್ಗಳು ಏನಾಗಬೇಕು ರೀ, ಅರ್ಥ ಆಗಬೇಕು. ಇವುಗಳು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಟೆಕ್ನಿಕ್ ಇಲ್ಲಿ ವರ್ಕ್ ಆಗೋದಿಲ್ಲ. ಸೊ ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತೇಳಿ. ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. 2-3 ಸಲ ಓದಿದರೆ ಬಹುಶಃ ನಿಮಗೆ ಇದು ಒಂದು ಅರ್ಥ ಆಗ್ಬೋದು ಆ್ಯಂಡ್ ಮಾರ್ಕ್ಸ್ ಕೂಡ ಸಿಗ್ಬೋದು. ಇಫ್ ಎನಿವನ್ ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಒಬ್ಬ ವ್ಯಕ್ತಿ ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅಂದರೆ ಒನ್ ಮಸ್ಟ್, ಆ ವ್ಯಕ್ತಿ ದ್ಯಾಟ್ ಇಟ್ ಆಲ್ವೇಸ್ ರಿಕ್ವೈರ್ಸ್ ಫೋಕಸ್ಡ್ ಹಾರ್ಡ್ ವರ್ಕ್ ಟು ಅಚೀವ್ ಇಟ್. ಯಾವುದೋ ಒಂದು ಗುರಿ ಸಾಧಿಸಲಿಕ್ಕೆ ಒಬ್ಬ ವ್ಯಕ್ತಿಗೆ ಫೋಕಸ್ಡ್ ಆಗಿರುವಂತಹ ಹಾರ್ಡ್ ವರ್ಕ್ ಬೇಕಾಗಿರುತ್ತೆ. ಒಬ್ಬ ವ್ಯಕ್ತಿ ಶುಡ್ ನಾಟ್ ಇದನ್ನು ಮಾಡಬಾರ್ದು. ಎನಿ ಅಪಾರ್ಚುನಿಟಿ ದ್ಯಾಟ್ ಕಮ್ಸ್ ಆನ್ ದ ವೇ. ಅಂದರೆ ಈ ಪ್ಯಾರಾಗ್ರಾಫ್ನ ಅರ್ಥ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಏನಾದರೂ ಅಚೀವ್ ಮಾಡಬೇಕಂದ್ರೆ ಅವನಿಗೆ ತುಂಬ ಫೋಕಸ್ಡ್ ಆಗಿರುವಂತಹ ಹಾರ್ಡ್ ವರ್ಕ್ ಬೇಕು. ಒನ್ ಶುಡ್ ನಾಟ್, ಅವನ ಕಡೆ ಬಂದಿರುವಂತಹ ಅವಕಾಶಗಳನ್ನು ಅವನು ಬಿಟ್ಕೊಡಬಾರ್ದು, ಅದನ್ನು ಇಗ್ನೋರ್, ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಅರ್ಥ. ಸೊ ಈಗ ಸೆಟ್ ಅ ಪ್ರಾಜೆಕ್ಟ್ ಅಂದರೆ ಒಂದು ಪ್ರಾಜೆಕ್ಟ್ ಮಾಡುವಂಥ ಅರ್ಥ. ಥ್ರೋ ಅವೇ ಅಂದರೆ ಅದನ್ನು ಇಗ್ನೋರ್ ಮಾಡಿ, ಎಸೆಯೋದು, ಇಗ್ನೋರ್ ಮಾಡೋದು ಅಂತ ಅರ್ಥ. ಕೀಪ್ ಇನ್ ಮೈಂಡ್ ಅಂದರೆ ತಲೆಯಲ್ಲಿ ಇಟ್ಕೊಳ್ಳಿ ಅಥವಾ ನೆನಪಿಟ್ಕೊಳ್ಳಿ ಅನ್ನುವಂತಹ ಮೀನಿಂಗ್ ಇದು ಕೊಡುತ್ತೆ. ತಲೆಯಲ್ಲಿ ಇಟ್ಕೊಳ್ಳಿ. ಇಫ್ ಎನಿವನ್ ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಒನ್ ಮಸ್ಟ್ ದ್ಯಾಟ್ ಇಟ್ ಆಲ್ವೇಸ್ ರಿಕ್ವೈರ್ಸ್ ಫೋಕಸ್ಡ್ ಹಾರ್ಡ್ ವರ್ಕ್ ಟು ಅಚೀವ್ ಇಟ್. ಸೊ ಇಲ್ಲಿ ನಾವು ಕೀಪ್ ಇನ್ ಮೈಂಡ್ ಹಾಕಿದರೆ ಈ ವಾಕ್ಯ ಕರೆಕ್ಟ್ ಆಗುತ್ತೆ ನೋಡಿ. ಒಬ್ಬ ವ್ಯಕ್ತಿ ಏನಾದರೂ ಸಾಧಿಸಬೇಕಂದ್ರೆ ಅವನು ತಲೆಯಲ್ಲಿ ಇಟ್ಕೋಬೇಕು ಅಥವಾ ನೆನಪಿಟ್ಕೊಳ್ಬೇಕು ಏನನ್ನ, ಅದನ್ನು ಸಾಧಿಸಲಿಕ್ಕೆ ಫೋಕಸ್ಡ್ ಹಾರ್ಡ್ ವರ್ಕ್ ಬೇಕು ಅಂತ ಹೇಳಿ. ಒನ್ ಶುಡ್ ನಾಟ್ ಎನಿ ಅಪಾರ್ಚುನಿಟಿ, ಯಾವುದೇ ಅವಕಾಶ ಬಂದರೆ ಅದನ್ನು ಇಗ್ನೋರ್ ಮಾಡಬಾರ್ದು. ಅಂದರೆ ಥ್ರೋ ಅವೇ ಅಂದರೆ ಎಸೆಯೋದು, ಇಗ್ನೋರ್ ಮಾಡೋದು ಅಂತ ಅರ್ಥ. ಥ್ರೋ ಅವೇ ಅನ್ನೋದು ಇಲ್ಲಿ ಸರಿಯಾದಂತಹ ಒಂದು ಎಕ್ಸ್ಪ್ರೆಷನ್ ಆಗುತ್ತೆ. ಒನ್ ಶುಡ್ ನಾಟ್ ಥ್ರೋ ಅವೇ ಎನಿ ಅಪಾರ್ಚುನಿಟಿ ದ್ಯಾಟ್ ಕಮ್ಸ್ ಆನ್ ದ ವೇ. ನಿಮ್ಮ ದಾರಿಯಲ್ಲಿ ಬರುವಂಥ ಯಾವುದೇ ಅವಕಾಶಗಳನ್ನು ಇಗ್ನೋರ್ ಮಾಡಬಾರ್ದು ಅಂತ ಅರ್ಥ. ಇನ್ನು ಎರಡನೇದಾಗಿ ನೋಡೋಣ. ಡಾನ್ ಆನ್ ಅಂದರೆ ಸಡನ್ ಆಗಿ ಮನವರಿಕೆ ಆಗೋದು, ಅರ್ಥ ಆಗೋದು ಅಂತ ಅರ್ಥ. ಟೇಕನ್ ಫಾರ್ ಗ್ರಾಂಟೆಡ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ವಸ್ತುವನ್ನು ನನ್ನ ಕಡೆನೇ ಇರೋದು ಬೇಡ, ಏನು ಮಾಡಿದ್ರೆ ಏನು ಅಂತ ಹೇಳಿ ಗ್ರಾಂಟೆಡ್ ತೊಗೊಳ್ಳೋದು. ಅಂದರೆ ಮದುವೆ ಆದ ನಂತರ ಏನು ಮಾಡ್ತಾರೆ ಹೆಂಡತಿಗೆ, ಹೆಂಡತಿ ನನ್ನ ಕಡೆನೇ ಇರ್ತಾಳೆ, ಏನು ಮಾಡಿದರೂ ಬಿಟ್ಟೋಗೋದಿಲ್ಲ ಅಂತ ತೊಗೊಳ್ಳೋದು. ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಇದಕ್ಕೇ ಹೇಳ್ತೀವಿ. ಕೀಪ್ ಇನ್ ಮೈಂಡ್ ಅಂದರೆ ತಲೆಯಲ್ಲಿ ಇಟ್ಕೋ ಅಥವಾ ನೆನಪಿಟ್ಕೋ ಅಂತ ಅರ್ಥ.
ಈಗ ಬಾರ್ಜಸ್ ಹೇಳ್ತಾನೆ, ಬಾರ್ಜಸ್ ಸೇ ದ್ಯಾಟ್ ಆಲ್ ಚಿಲ್ಡ್ರನ್ ಫೇಲ್ ಟು ಗಿವ್ ದೇರ್ ಮದರ್ಸ್ ದ ಡಿಸರ್ವ್ಡ್ ಹ್ಯಾಪಿನೆಸ್. ಬಾರ್ಜಸ್ ಹೇಳ್ತಾ ಇದ್ದಾರೆ ಎಲ್ಲ ಮಕ್ಕಳು ತನ್ನ ತಾಯಿಗೆ ಯಾವ ರೀತಿಯ ಒಂದು ಪ್ರೀತಿಗೆ ತಾಯಿ ಡಿಸರ್ವ್ ಆಗಿದ್ದಾಳೆ, ಅಂದರೆ ಎಂಥ ಪ್ರೀತಿ ತಾಯಿಗೆ ಸಿಗಬೇಕೋ ಆ ಪ್ರೀತಿ ಅವರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಬಾರ್ಜಸ್ ಅವರು. ಯಾಕೆ ಅಂದರೆ ದ ಮದರ್ಸ್ ಆರ್ ಏನು ಹಾಕ್ತೀರಾ ಇಲ್ಲಿಗ, ಮದರ್ಸ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇದು ನಿಮಗೆ ತುಂಬ ಈಸಿ ಆಗುತ್ತೆ ಅನ್ಸುತ್ತೆ, ಯಾಕೆಂದರೆ ನಿಮ್ಮ ಚಾಪ್ಟರ್ನಲ್ಲಿ ಇರುವಂಥದ್ದು, ಇದು ಬುಕ್ನಲ್ಲಿ ಇರುವಂಥದ್ದು. ಟೇಕನ್ ಫಾರ್ ಗ್ರಾಂಟೆಡ್ ಅಂದರೆ ತಾಯಿ ಅವಳು ನಮ್ಮ ಕಡೆನೇ ಇರ್ತಾಳೆ. ನಾವು ಐ ಲವ್ ಯು ಅಂತ ತಾಯಿಗೆ ಹೇಳಿದ್ರು ನಡೆಯುತ್ತೆ, ಐ ಲೈಕ್ ಯು ಅಂತ ಹೇಳಿದ್ರು ನಡೆಯುತ್ತೆ. ಇಲ್ಲಿ ನಮ್ಮ ತಾಯಿ ಊಟ ಮಾಡಿಕೊಟ್ರೆ ಚೆನ್ನಾಗಿದೆ ಅಂತ ಹೇಳದೇ ಇರಿ ತಾಯಿ ಖುಷಿಯಾಗಿರ್ತಾರೆ, ಬಟ್ ಹೇಳಿದರೆ ತುಂಬ ಖುಷಿ ಆಗ್ತಾರೆ, ಇನ್ನೂ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬಟ್ ನಾವು ಬೇರೆಯವರಿಗೆ ಹುಡುಗಿಗೆ ಮಾಡ್ತಾ ಇರ್ತೀವಿ ಅದನ್ನು, ಐ ಲೈಕ್ ಯುವರ್ ಡ್ರೆಸ್, ಐ ಲೈಕ್ ದ ಫುಡ್ ಅಂತ ಹೇಳಿ. ಬಟ್ ನಾವು ತಾಯಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಅಂದರೆ ನಮ್ಮ ಕಡೆನೇ ಇರ್ತಾರೆ, ಅಲ್ಲಿ ಹೋಗೋದಿಲ್ಲ ನಮ್ಮ ತಾಯಿ ಅಂತ ಈ ರೀತಿ ತೊಗೊಳ್ತೇವಲ್ಲ, ಅದಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್. However, it does not them before her death. ಡಾನ್ ಆನ್ ಅಂದರೆ ಮನವರಿಕೆ ಆಗೋದು, ಬೋರ್ಜಸ್ ಹೇಳ್ತಾರಲ್ಲ ಆ ಚಾಪ್ಟರ್ನಲ್ಲಿ. ಆದರೆ however, it does not dawn on them before her death. ಅವಳ ಅಂದರೆ ತಾಯಿ ಕಳೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಅದು ಮನವರಿಕೆ ಆಗೋದಿಲ್ಲ, ರಿಯಲೈಸೇಷನ್ ಆಗೋದಿಲ್ಲ. ಡಾನ್ ಆನ್ ಅಂದರೆ ಸಡನ್ ಆಗಿ ಮನವರಿಕೆ ಆಗೋದು. ಸೊ ಈ ರೀತಿ ನಾವಿಲ್ಲಿ ಅರ್ಥ ಮಾಡಿಕೊಂಡು ಇದನ್ನು ಏನು ಮಾಡಬೇಕ್ರಿ, ಫಿಲ್ ಮಾಡಬೇಕು, ಅಂದಾಗನೇ 2 ಮಾರ್ಕ್ಸ್ ಸಿಗೋದು. ಮೂರನೇದಾಗಿ ನೋಡಿ, ವೆಲ್ ವರ್ಸ್ ಅಂದರೆ ಯಾವುದೋ ಒಂದು ಸ್ಕಿಲ್ನಲ್ಲಿ ಎಕ್ಸ್ಪರ್ಟ್ ಆಗಿರೋದು. ವ್ಯಾನಿಷ್ ಇಂಟು ಅಂದರೆ ಮಾಯ ಆಗೋದು, ಡಿಸಪಿಯರ್ ಆಗಿ ಹೋಗೋದು. ಶೈ ಅವೇ ಅಂದರೆ ಅದನ್ನು ಅವಾಯ್ಡ್ ಮಾಡೋದು, ಅಂದರೆ ಹಾರ್ಡ್ ವರ್ಕ್ನಿಂದ ಓಡೋಗೋದು, ಸ್ಟಡಿ ಮಾಡೋದ್ರಿಂದ ದೂರ ಇರೋದು, ಓಡೋಗೋದು. ಅದಕ್ಕೆ ಶೈ ಅವೇ ಅಥವಾ ಶೈಡ್ ಅವೇ ಅಂತ ನಾವು ಹೇಳ್ತೀವಿ. ಬನ್ನಿ ನೋಡೋಣ. ಟೆಂಡೂಲ್ಕರ್ ಈಸ್ ಕಾಲ್ಡ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಗೋಟ್ ಅಂತ ಹೇಳ್ತೀವಲ್ಲ, ಗೋಟ್ ಅಂದರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಕ್ರಿಕೆಟ್ ಪ್ಲೇಯರ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಕ್ರಿಕೆಟ್ ಪ್ಲೇಯರ್. ಹೀ ನೆವರ್ ಫ್ರಾಮ್ ಪ್ರಾಕ್ಟೀಸ್ ಆ್ಯಸ್ ಅ ಯಂಗ್ ಕ್ರಿಕೆಟರ್. ಶೈ ಅವೇ ಅಂದರೆ ಅವಾಯ್ಡ್ ಮಾಡೋದು. ಟೆಂಡೂಲ್ಕರ್ ಅವರು ಚಿಕ್ಕವರಿದ್ದಾಗಲೂ ಕೂಡ ಕ್ರಿಕೆಟ್ನ ಪ್ರಾಕ್ಟೀಸ್ನಿಂದ ದೂರ ಹೋಗಲಿಲ್ಲ, ಅದರಿಂದ ಓಡೋಗಲಿಲ್ಲ, ಅದನ್ನು ಅವಾಯ್ಡ್ ಮಾಡಲಿಲ್ಲ. ಸೊ ಇಲ್ಲಿ ಶೈಡ್ ಅವೇ, ಹಿ ನೆವರ್ ಶೈಡ್ ಅವೇ ಅನ್ನೋದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಹಿ ನೆವರ್ ಶೈಡ್ ಅವೇ ಫ್ರಮ್ ಪ್ರಾಕ್ಟೀಸ್ ಆಸ್ ಅ ಯಂಗ್ ಕ್ರಿಕೆಟರ್ ಡ್ಯೂ ಟು ಹೀಸ್ ರೆಗ್ಯುಲರ್ ಪ್ರಾಕ್ಟೀಸ್. ಅವರ ರೆಗ್ಯುಲರ್ ಪ್ರಾಕ್ಟೀಸ್ನಿಂದಾಗಿನೇ, ಅದರ ಕಾರಣದಿಂದಾಗಿನೇ ಹಿ ಬಿಕೇಮ್ ವೆಲ್ ವರ್ಸ್ಡ್ ಅಂದರೆ ಎಕ್ಸ್ಪರ್ಟ್ ಆದರೂ ಅದರಲ್ಲಿ. ಹಿ ಬಿಕೇಮ್ ವೆಲ್ ವರ್ಸ್ಡ್ ಇನ್ ದ ಗೇಮ್. ಈ ರೀತಿ ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ 2 ಅಂಕ ನಿಮಗೆ ಕಟ್ಟಿಟ್ಟಿರುವಂತಹ ಬುತ್ತಿನ. ಕೊನೆಯದಾಗಿ ಬರೋಣ, ನೋಟ್ ಮೇಕಿಂಗ್ ಅನ್ನುವಂತಹ ಕ್ವಶನ್. ಇದು ಹೇಳೋ ಬೇಡೋ ಅಂತ ನನಗೆ ಅನಿಸುತ್ತೆ, ಅಷ್ಟು ಈಸಿ ಆಗಿರುವಂತಹ ಕ್ವಶನ್ ಇದು. ಆದರೂ 1-2 ಕ್ವಶನ್ ನಾನು ನಿಮಗೆ ಹೇಳಿಬಿಡ್ತೀನಿ ಫಾಸ್ಟಾಗಿ. ಓಕೆ, ಸೊ ಈ ರೀತಿ ಕೊಟ್ಟಿದ್ದಾನೆ ಅವನು ಪ್ಯಾರಾಗ್ರಾಫ್ನಲ್ಲಿ. ಕ್ವಶನ್ ನಂಬರ್ 1, ತುಂಗಭದ್ರಾ. ಇಲ್ಲಿ ನೋಡ್ಕೊಂಬಿಡಿ, ನೇಮ್ ಆಫ್ ದ ರಿವರ್ ಇದೆ, ಫಾಲೋಸ್ ಥ್ರೂ ಕರ್ನಾಟಕ ಇಲ್ಲಿ ಫಿಲ್ ಮಾಡಿದ್ದಾನೆ. 2ನೇದು ನಾವು ಹಾಕಬೇಕು, ಜಾಯಿನ್ಸ್ ರಿವರ್ ನಿಯರ್. 2 ರಿವರ್ಸ್ ಇವೆ. 2 ಅಂಕದ ಪ್ರಶ್ನೆ. ತುಂಗಭದ್ರಾ ಈಸ್ ಒನ್ ಆಫ್ ದಿ ಮೇಜರ್ ರಿವರ್ಸ್ ಆಫ್ ಕರ್ನಾಟಕ. ನೇಮ್ ಆಫ್ ದ ರಿವರ್ ಏನು? ತುಂಗಭದ್ರಾ. ತುಂಗಭದ್ರಾ is one of the major rivers of Karnataka. It starts and flows through state of Karnataka. Start ಆಗುತ್ತೆ ಕರ್ನಾಟಕದಲ್ಲಿ, ಹರಿದೋಗುತ್ತೆ. flows through Karnataka during most of its course, then through Andhra Pradesh. And ultimately ನೋಡಿ, ಇದು ಮೋಸ್ಟ್ ಆಫ್ ದ ಇಡೀ ಅಂದರೆ 70-80% ಕರ್ನಾಟಕದಲ್ಲಿ ಹರಿಯುತ್ತೆ. ಅದರ ನಂತರ ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಹರಿಯುತ್ತೆ. ಫ್ಲೋಸ್ ಥ್ರೂ ಅಂದರೆ ಹರಿಯುತ್ತೆ. ಒಂದು ಕರ್ನಾಟಕ, ಇನ್ನೊಂದು ಯಾವುದು? ಆಂಧ್ರ ಪ್ರದೇಶ್. ಸೊ ನೆಕ್ಸ್ಟ್, ಅಲ್ಟಿಮೇಟ್ಲಿ ಜಾಯಿನ್ಸ್ ಕೃಷ್ಣಾ ರಿವರ್ ನಿಯರ್ ಮುರವಕೊಂಡ ಇನ್ ಆಂಧ್ರ ಪ್ರದೇಶ. ಎಲ್ಲಿ ಜಾಯಿನ್ ಆಗುತ್ತೆ ರೀ? ಇದು ಕೃಷ್ಣಾ ರಿವರ್ಗೆ ಜಾಯಿನ್ ಆಗುತ್ತೆ. ಇಟ್ ಜಾಯಿನ್ಸ್ ರಿವರ್ ಯಾವುದು? ಕೃಷ್ಣಾ ರಿವರ್ ಅಂತ ಬರೀರಿ. ಅದರ ನಂತರ ನಿಯರ್ ಯಾವುದು? ಮುರವಕೊಂಡ. ಎಷ್ಟು ಈಸಿ ಇರುತ್ತೆ ರೀ? ಈಸಿ ಅಲ್ಲ? ತುಂಬ ಈಸಿ. ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ. ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ಯಾವ್ದು ರೀ? ಮ್ಯಾಂಗೋ ಈಸ್ ದ ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ. ಸೊ ಮ್ಯಾಂಗೋ ಅನ್ನೋದು ಇಲ್ಲಿ ನಮ್ಮ ಮೊದಲನೇ ಬಾಕ್ಸ್ನಲ್ಲಿ ಹಾಕಬೇಕು. ಸೊ ಇನ್ನು ಎಕ್ಸಾಮ್ನಲ್ಲಿ ನೋಡಿ ಬರೆಯುವಾಗ ಇದರ ಟೇಬಲ್ ತೆಗೆದು ಬರೀರಿ. ಯಾಕೆಂದರೆ ನಿಮಗೆ ಕ್ವಶನಲ್ಲೇ ಕೊಟ್ಟಿರ್ತಾನೆ, ಡ್ರಾ ದ ಟೇಬಲ್ ಆ್ಯಂಡ್ ರೈಟ್ ದಿ ಆನ್ಸರ್. ಕ್ವಶನಲ್ಲಿ ಕೊಟ್ಟಿದ್ದಾನೆ ಅಂದರೆ ಅದನ್ನು ನಾವು ಮಾಡಬೇಕು. ಅವರು ಬೇಡ ಅಂದಿದ್ದಾರೆ, ಇವರು ಬೇಡ ಅಂದಿದ್ದಾರೆ, ಏನೂ ಇಲ್ಲ. ಕ್ವಶನ್ ಪೇಪರ್ನಲ್ಲಿ ಸೂಚನೆ ಇದೆ, ಡ್ರಾ ದ ಟೇಬಲ್ ಆ್ಯಂಡ್ ರೈಟ್ ದಿ ಆನ್ಸರ್ ಅಂತ ಹೇಳಿ. ದೆನ್ ನೋನ್ ಆ್ಯಸ್ ಅಂತ ಇದೆ. ಇಟ್ ಈಸ್ ನೋನ್ ಆ್ಯಸ್ ದ ಕಿಂಗ್ ಆಫ್ ಫ್ರೂಟ್ಸ್. ಮ್ಯಾಂಗೋಗೆ ನಾವೇನಂತ ಹೇಳ್ತೀವಿ? ಕಿಂಗ್ ಆಫ್ ಫ್ರೂಟ್ಸ್. ಎಲ್ಲ ಹಣ್ಣುಗಳ ಕಿಂಗ್ ಅಂತ ನಾವು ಅದಕ್ಕೆ ಕರಿತೀವಿ, ಕಿಂಗ್ ಆಫ್ ಫ್ರೂಟ್ಸ್.
ಇಟ್ ಈಸ್ ರಿಚ್ ಇನ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಅದು ರಿಚ್ ಇನ್ ಅಂದರೆ ಅದರಲ್ಲಿ ಏನು ಬಹಳ ಇರುತ್ತೆ, ವಿಟಮಿನ್ಸ್ ಅಂತ ಅವನೇ ಕೊಟ್ಟಿದ್ದಾನೆ. ನಾವು ನೆಕ್ಸ್ಟ್ ಏನು ಮಾಡಬೇಕು, ಮಿನರಲ್ಸ್ ಅಂತ ಇಲ್ಲಿ ಬರಿಬೇಕು. ಫ್ಲೇವರ್ಸ್ ಅಂದರೆ ಇಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ. ಮ್ಯಾಂಗೋಸ್ ಆರ್ ಸ್ವೀಟ್ ಆ್ಯಂಡ್ ಸೋರ್ ಫ್ಲೇವರ್ಡ್ ಅಂದರೆ ಮ್ಯಾಂಗೋನಲ್ಲಿ ಫ್ಲೇವರ್ ಯಾವ ಇರುತ್ತೆ, ಅದು ಸಿಹಿನೂ ಇರುತ್ತೆ, ಕೆಲವೊಂದು ಮಾವಿನ ಹಣ್ಣುಗಳು ಕಹಿ ಕೂಡ ಇರುತ್ತೆ. ಸೊ ಕಹಿ ಸೋರ್ ಅನ್ನೋದಿಲ್ಲಿ ಅವನು ಕೊಟ್ಟಿದ್ದಾನೆ. ಸೊ ಸ್ವೀಟ್ ಅನ್ನೋದು ನಾವಿಲ್ಲಿ ಹಾಕಬೇಕು, ಫ್ಲೇವರ್ಸ್ ಸ್ವೀಟ್ ಆ್ಯಂಡ್ ಸೋರ್. ಇಷ್ಟು ಮಾಡಿದರೆ ನಿಮಗೆ ಇಲ್ಲಿ 2ಕ್ಕೆ 2 ಅಂಕ ಸಿಗುತ್ತೆ. ಕ್ಲಿಯರ್. ಸೊ ಇಲ್ಲಿಗೆ ನಮ್ಮ ಟಾಪಿಕ್ಸ್ಗಳು ಮುಗಿದು ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಲಾಂಗ್ ಆಯಿತು ಕ್ಲಾಸ್, ಯಾಕಂದರೆ ರಿಪೋರ್ಟೆಡ್ ಸ್ಪೀಚ್ ಟೈಮ್ ತೆಗೆದುಕೊಳ್ಳುತ್ತೆ. ಅದರಲ್ಲಿ ಕೂಡ ನಿಮಗೆ ಟೆನ್ಸಸ್ ಬರೋದಿಲ್ಲ, ಏನೂ ಬರೋದಿಲ್ಲ. ಅದರಲ್ಲಿ ಕಲಿಸೋದು ನನಗೆ ಇನ್ನೂ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಸೊ ಬನ್ನಿ ನಮ್ಮ ಸೆಕೆಂಡ್ ಪಿ ಸಿ ಇಂಗ್ಲೀಷ್ ಟಾಪರ್ಸ್ ಬ್ಯಾಚ್ನಲ್ಲಿ ನಾನು ನಿಮಗೆ ಟಾಪರನ್ನಾಗಿ ಮಾಡ್ತೀನಿ. ರಿಪೋರ್ಟೆಡ್ ಸ್ಪೀಚ್ ನಾವು ಇವತ್ತು ಕಲ್ತ್ವಿ, ಪ್ರೋನೌನನ್ನು ಕಲ್ತ್ವಿ, ಡೈಲಾಗ್ ರೈಟಿಂಗ್ ಕಲ್ತ್ವಿ, ಲೆಟರ್ ರೈಟಿಂಗ್, ಎಕ್ಸ್ಪ್ರೆಷನ್ಸ್, ನೋಟ್ ಮೇಕಿಂಗ್ ಎಲ್ಲ ಟಾಪಿಕ್ಸನ್ನು ಕಲ್ತ್ವಿ. ಯಾವ ಟಾಪಿಕ್ ನಾವು ಬಿಟ್ವಿ ಅಂದರೆ ಅದು ಬಂದು ನಮ್ಮ ಪ್ಯಾಸೇಜ್ ಅನ್ನುವಂತಹ ಟಾಪಿಕ್. ನೋಡಿ, ಪ್ಯಾಸೇಜ್ ಮೊದಲಿನ ಹಾಗೆ ಈಸಿಯಾಗಿ ಬರ್ತಾ ಇಲ್ಲ. ಎಲ್ಲಿವರೆಗೆ ನಿಮಗೆ ಪ್ಯಾರಾಗ್ರಾಫ್ಗಳು ಅರ್ಥ ಆಗೋದಿಲ್ಲ, ಓನಾಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ, ಓದಿ ಇಂಗ್ಲೀಷ್ ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಅಲ್ಲಿ 9ಕ್ಕೆ 9 ಅಂಕ ಸಿಗೋದಿಲ್ಲ ನಿಮಗೆ. ಮೊದಲೇನಾಗ್ತಿತ್ತು, ಮೊದಲನೇ ಪ್ರಶ್ನೆಯ ಉತ್ತರ ಮೊದಲನೇ ವಾಕ್ಯದಲ್ಲಿ, ಎರಡನೇ ಪ್ರಶ್ನೆ ಉತ್ತರ ಎರಡನೇ ವಾಕ್ಯದಲ್ಲಿ ಬರ್ತಿತ್ತು. ಈಗ ಏನು ಮಾಡ್ತಾನೆ, ಈ ರೀತಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಮೊದಲನೇ ಪ್ರಶ್ನೆ ಉತ್ತರ ಇಲ್ಲಿ ಕೊನೆಯಲ್ಲಿ ಇಟ್ಟಿರ್ತಾನೆ, ಎರಡನೇ ಪ್ರಶ್ನೆ ಉತ್ತರ ಇಲ್ಲಿರುತ್ತೆ, ನಾಲ್ಕನೇ ಪ್ರಶ್ನೆ ಉತ್ತರ ಇಲ್ಲಿರುತ್ತೆ. ಸೊ ಅಂದರೆ ಅವನು ಟೆಸ್ಟ್ ಮಾಡ್ತಾ ಇದ್ದಾನೆ. ಪ್ಯಾಸೇಜ್ ಇರೋದು ಯಾವುದಕ್ಕಾಗಿ, ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳಿಕ್ಕೆ ಬರುತ್ತಾ ಅಂತ ಟೆಸ್ಟ್ ಮಾಡಲಿಕ್ಕೆ ಅದನ್ನು ಇಟ್ಟಿದ್ದಾನೆ. ಸೊ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅದು ನಿಮ್ಮ ಸಮಸ್ಯೆ, ನೀವು ಇಂಗ್ಲೀಷ್ ಅರ್ಥ ಮಾಡಿಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಸೊ ಅದರ ಮೇಲೆ ಒಂದು ವಿಡಿಯೋ ಇದೆ ನಂದು, ಸೊ ಅದರ ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ ಲಿಂಕ್, ಅದನ್ನು ನೋಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ ಎಲ್ಲ ಟಾಪಿಕ್ಸ್ ನಾವು ಕವರ್ ಮಾಡಿದ್ದೀವಿ ಈ ಮ್ಯಾರಥಾನ್ ಕ್ಲಾಸ್ನಲ್ಲಿ. ಕ್ಲಾಸ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇವತ್ತಿನ ಈ ಒಂದು ಕ್ಲಾಸನ್ನು. ಒಂದು ಸಲ ನಿಮಗೆ ನೆನಪಿಸ್ತಾ ಇದ್ದೀನಿ, ಇಂಗ್ಲೀಷ್ ನಿಮಗೆ ಟಫ್ ಅನ್ನಿಸ್ತಾ ಇದ್ದರೆ, ಬಹಳ ವೀಕ್ ಇದ್ದರೆ, 90+ ಸ್ಕೋರ್ ಮಾಡಬೇಕು, ಅದು 12 ತಾಸಿಲ್ಲ ಅಂದರೆ ಜಾಯ್ನ್ ಆಗಿ ನನ್ನ ಸೆಕೆಂಡ್ ಪಿ ಸಿ ಇಂಗ್ಲೀಷ್ ಟಾಪರ್ಸ್ ಕೋರ್ಸನ್ನು ಎಲ್ಲ ಇನ್ಫಾರ್ಮೇಷನ್ ಕೆಳಗಡೆ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏಮ್ ಫಾರ್ 100 ಇನ್ ಇಂಗ್ಲೀಷ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ.